ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವನು. ಎಲ್ಲರೂ ಹೇಳಿ, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಹಲ್ಲೆಲೂಯಾ. ಹೋದಂಥದ್ದನ್ನು ತಿರುಗಿ ಬರುವುದು ಅದು ದೇವರ ಕೃಪೆ, ದೇವರ ಕಾರ್ಯ. ಅದು 11 ದಿವಸಗಳ ನಂತರವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆಂಬುದಕ್ಕೆ ಅದೊಂದು ಏನಾಗಿದೆ, ಒಂದು ಗುರುತಾಗಿರುತ್ತದೆ. ಹಲ್ಲೆಲೂಯಾ. ನಾವು ಇವತ್ತು ತೆಸ್ಸಲೋನಿಕ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಷ್ಟು ಪುಸ್ತಕಗಳು? 66 ಪುಸ್ತಕಗಳು. ಎಷ್ಟು ವಿಭಾಗಗಳು? ಎಷ್ಟು ಭಾಗಗಳು? 2 ಭಾಗಗಳು. ಎಷ್ಟು ವಿಭಾಗಗಳು? 9 ವಿಭಾಗಗಳು. 2 ಭಾಗಗಳು, 9 ವಿಭಾಗಗಳು. ಹಳೆ ಒಡಂಬಡಿಕೆ ಎಷ್ಟು ವಿಭಾಗ ಗೊತ್ತುಂಟ? ಹಳೆ ಒಡಂಬಡಿಕೆಯಲ್ಲಿ 5 ವಿಭಾಗ, ಹೊಸ ಒಡಂಬಡಿಕೆಯಲ್ಲಿ 4 ವಿಭಾಗ. ಹಳೆ ಒಡಂಬಡಿಕೆಯಲ್ಲಿ 5 ವಿಭಾಗ, ಹೊಸ ಒಡಂಬಡಿಕೆಯಲ್ಲಿ 4 ವಿಭಾಗ. ಹಳೆ ಒಡಂಬಡಿಕೆ ವಿಭಾಗಗಳು ಯಾವುದು? ಪಂಚಗ್ರಂಥಗಳು ಅಥವಾ ಧರ್ಮಶಾಸ್ತ್ರ ಭಾಗ. ಎರಡನೇದಾಗಿ ಚರಿತ್ರಿಕ ಭಾಗ. ಮೂರನೇದಾಗಿ ಪದ್ಯ ಭಾಗ. ನಾಲ್ಕನೇದಾಗಿ ದೊಡ್ಡ ಪ್ರವಾದಿಗಳು. 5ನೇದಾಗಿ ಸಣ್ಣ ಪ್ರವಾದಿಗಳು. ಹೊಸ ಒಡಂಬಡಿಕೆಯ 4 ಭಾಗಗಳು ಯಾವುದು? ಸುವಾರ್ತೆಗಳು, ಪ್ರವಾದನ ಚರಿತ್ರಿಕ ಪುಸ್ತಕ, ನಂತರ ಪತ್ರಿಕೆಗಳು, ಪ್ರವಾದನ ಪುಸ್ತಕ, ಪ್ರಕಟಣೆ. ಪ್ರೈಸ್ ಗಾಡ್. ಒಟ್ಟಿಗೆ ಎಷ್ಟು ವಿಭಾಗಗಳು? 9 ವಿಭಾಗ. 2 ಭಾಗಗಳು ಯಾವುದು? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳುಂಟು? 39. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕ ಉಂಟು? 39. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳನ್ನು ನಾವು ನೋಡ್ತೇವೆ. ನಾವು ಓದುವಂಥ 1 ತೆಸ್ಸಲೋನಿಕ ಅಥವಾ ಧ್ಯಾನಿಸುವಂಥ 1 ತೆಸ್ಸಲೋನಿಕ ಆ ಪತ್ರಿಕೆ ಎಷ್ಟನೇ ಪುಸ್ತಕ ಗೊತ್ತುಂಟ? 52ನೆಯ ಪುಸ್ತಕವಾಗಿದೆ. ಎಷ್ಟನೇ ಪುಸ್ತಕ? ನಾವು ಹೊಸ ಒಡಂಬಡಿಕೆಯಲ್ಲಿ ಸುಮಾರು 21 ಪತ್ರಿಕೆಗಳಿರುವಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ಪೌಲನು ಬರೆದದ್ದು 14 ಪತ್ರಿಕೆಗಳು. ಪೌಲನು ಎಷ್ಟು ಪತ್ರಿಕೆ ಬರೆದ? 14 ಪತ್ರಿಕೆಗಳನ್ನು. ಇತರರು 7 ಪತ್ರಿಕೆಗಳನ್ನು ಬರೆದಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇಲ್ಲಿ ಪೌಲನು ಕೆಲವೊಂದು ಸಭೆಗಳಿಗೆ ಬರೆದ, ಕೆಲವೊಂದು ವ್ಯಕ್ತಿಗಳಿಗೆ ಬರೆದಿರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಈ ತೆಸ್ಸಲೋನಿಕ ಸಭೆಗೆ ಬರೆದಿರುವಂಥ ಒಂದು ಪತ್ರಿಕೆಗಳೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. 1 ತೆಸ್ಸಲೋನಿಕ ಸತ್ಯವೇದದ 52ನೇ ಪುಸ್ತಕವಾಗಿದೆ. 2 ತೆಸ್ಸಲೋನಿಕ ಸತ್ಯವೇದದ 53ನೆಯ ಪುಸ್ತಕವಾಗಿದೆ. ಇದರಲ್ಲಿ 1 ತೆಸ್ಸಲೋನಿಕದಲ್ಲಿ 5 ಅಧ್ಯಾಯಗಳು, 89 ವಾಕ್ಯಗಳಿವೆ. ಮತ್ತು 2 ತೆಸ್ಸಲೋನಿಕದಲ್ಲಿ 3 ಅಧ್ಯಾಯಗಳು, 47 ವಾಕ್ಯಗಳಿವೆ. ಹಲ್ಲೆಲೂಯಾ. ಇಲ್ಲಿ ತೆಸ್ಸಲೋನಿಕ ಎಂಬುದಾಗಿ ಹೇಳುವಂತಹ ಪದಕ್ಕೆ ಒಂದು ಅರ್ಥ ಉಂಟು. ಆತ್ಮೀಯ 2 ವಿಧವಾದ ಅರ್ಥಗಳುಂಟು. ಒಂದು, ಅಂಗೀಕರಿಸುವವರು ಮತ್ತು ಪ್ರತಿಕ್ರಿಯಿಸುವವರು. ಎಲ್ಲರೇ, ಅಂಗೀಕರಿಸುವವರು ಮತ್ತು ಪ್ರತಿಕ್ರಿಯಿಸುವವರು. ನಾವು ಯಾವ ರೀತಿಯಲ್ಲಿ ಇರಬೇಕು? ನಾವು ದೇವರ ಮಕ್ಕಳು ಹೇಗಿರಬೇಕು? ಒಂದು ವಾಕ್ಯವನ್ನು ಅಂಗೀಕರಿಸಿ ವಾಕ್ಯಕ್ಕೆ ಪ್ರತಿಕ್ರಿಯಿಸುವರಾಗಿರಬೇಕು. ನಾವು ಹೇಗಿರಬೇಕು? ನಾವು ವಾಕ್ಯವನ್ನು ಅಂಗೀಕರಿಸಿ ವಾಕ್ಯಕ್ಕೆ ಏನು ಮಾಡಬೇಕು? ನಾವು ಪ್ರತಿಕ್ರಿಯಿಸುವರಾಗಿ. ತೆಸ್ಸಲೋನಿಕ ಸಭೆಯವರು ವಾಕ್ಯವನ್ನು ಅಂಗೀಕರಿಸುವವರು ಮಾತ್ರವಲ್ಲ, ವಾಕ್ಯಕ್ಕೆ ಅವರು ಪ್ರತಿಕ್ರಿಯಿಸುವರಾಗಿದ್ದರು. ಪ್ರೈಸ್ ಗಾಡ್. 2ನೇ ಆತ್ಮೀಯವಾದಂಥ ಅರ್ಥ ತೆಸ್ಸಲೋನಿಕ ಎಂಬಂಥ ಪದಕ್ಕೆ ಜಯಶಾಲಿಗಳು. ಏನೆಂಬುದಾಗಿ? ಜಯಶಾಲಿ. ವಿಪರೀತವಾದ ಹಿಂಸೆ ಅವರಿಗಿತ್ತು, ಕೊರತೆ ಇತ್ತು, ಸಂಕಟ ಇತ್ತು, ಕಷ್ಟ ಇತ್ತು, ನೋವಿತ್ತು, ವೇದನೆ ಇತ್ತು. ಅಲ್ಲಲಿಯ ಅವೆಲ್ಲದವುಗಳ ಮಧ್ಯದಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡದೆ ಅವು ದೃಢವಾಗಿ ನಿಂತು ಇವೆಲ್ಲವುಗಳನ್ನು ಅವರು ಜಯಿಸಿದರು. ಅಲ್ಲಲ್ಲೂಯ್ಯ. ನಾವು ಯಾರಾಗಿದ್ದೇವೆ? ಜಯಶಾಲಿಗಳು. ಪ್ರೈಸ್ ಗಾಡ್. ಜಯ ಹೊಂದಿದವರು, ಜಯ ಹೊಂದುವುದಕ್ಕೆ ಹೋಗುವವರು. ಯಾವುದೇ ಸಮಸ್ಯೆಯನ್ನು, ಯಾವುದೇ ಪರಿಸ್ಥಿತಿಯನ್ನು ಜಯಿಸುವಂಥ ಕೃಪೆ ಕರ್ತನು ನಮಗೇನು ಮಾಡಿದ್ದಾನೆ? ಕೊಟ್ಟಿದ್ದಾನೆ. ನಾವು ಜಯಿಸ್ಲಿಕ್ಕೆ ಹೋಗುವವರು, ಜಯಿಸ್ಲಿಕ್ಕೆ ಇರುವವರು
ನಾವು ಜಯಶಾಲಿಗಳು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಹಲ್ಲೆಲೂಯ. ಶರೀರದಲ್ಲಿ ಇರುವವರೆಗೆ ನಮಗೇನು ಬರ್ತದೆ? ಸಮಸ್ಯೆಗಳು ಇದೆಯಾ? ಯೋಹನ್ನ 16:33 ಯೇಸು ಹೇಳಿದ್ದಾನೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಸಂಕಟಗಳು ಇದೆ. ಹಲ್ಲೆಲೂಯ. ಯೇಸು ಹೇಳಿದ್ದಾನೆ, ಈ ಲೋಕದಲ್ಲಿ ನಿಮಗೇನುಂಟು? ಕಷ್ಟಗಳು ಉಂಟು, ಸಂಕಟಗಳುಂಟು, ಧೈರ್ಯವಾಗಿರಿ, ಈ ಲೋಕವನ್ನು ನಾನು ಏನು ಮಾಡಿದ್ದೇನೆ? ಜಯಿಸಿದ್ದೇನೆ. ದೇವರ ಮಕ್ಕಳಿಗೆ ಕಷ್ಟ ಇದೆ, ಸಮಸ್ಯೆ ಇದೆ, ದುಃಖ ಇದೆ, ನೋವಿದೆ, ಹೋರಾಟ ಇದೆ, ಸವಾಲುಗಳಿದೆ. ಇವೆಲ್ಲವನ್ನು ಯೇಸು ತಿಳ್ಕೊಂಡಿದ್ದ. ಅದಕ್ಕೆ ಈ ಲೋಕ ನಿಮಗೆ ಇದೆ ಇವೆಲ್ಲವೂ, ಆದರೆ ನಾನು ಏನು ಮಾಡಿದ್ದೇನೆ? ಲೋಕವನ್ನು ಜಯಿಸಿದ್ದೇನೆ. ಯೇಸು ಹೇಳಿದ್ದಾನೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಕೀರ್ತನೆ 34:19 ಏನು ಹೇಳ್ತದೆ? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳೊಳಗಿಂದ ನಮ್ಮನ್ನು ಬಿಡಿಸುವನು. ದೇವರ ಮಕ್ಕಳಿಗೆ ತುಂಬ ಕಷ್ಟಗಳುಂಟಂತೆ ಸತ್ಯವೇದದ ಪ್ರಕಾರವಾಗಿ, ಆದರೆ ಅವೆಲ್ಲವುಗಳಿಂದ ಕರ್ತನು ನಮಗೇನು ಕೊಡ್ತಾನಂತೆ? ಬಿಡುಗಡೆ ಕೊಡ್ತಾನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಥೆಸ್ಸಲೋನಿಕ ಪತ್ರಿಕೆ ಕುರಿತಾಗಿ ನಾವು ಧ್ಯಾನಿಸುವುದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಭೆ ಸ್ಥಾಪನೆಯಾದ ಕೆಲವು ವಿಷಯಗಳ ಕುರಿತಾಗಿ ನಾವು ಧ್ಯಾನಿಸುವುದು ಅತಿ ಒಳ್ಳೆಯದು. ಇಲ್ಲಿ ನಾವು ಆ ಪುಸ್ತಕಕ್ಕೆ ನಾವು ಬರುವುದಾದರೆ 16ನೇ ಅಧ್ಯಾಯದಲ್ಲಿ ನಡೆದಂತಹ ಕೆಲವೊಂದು ಬೆಳವಣಿಗೆ ನಾವು ನೋಡ್ತೇವೆ. ಫಿಲಿಪ್ಪಿಯಲ್ಲಿ ನಡೆದಂತಹ ಕೆಲವು ಬೆಳವಣಿಗೆಗಳು, ತಿಮೋಥೆಯನ ಕರೆ ಕೂಡ ಅಲ್ಲಿ ನಾವು ನೋಡ್ತೇವೆ. ಫಿಲಿಪ್ ಪಟ್ಟಣದಲ್ಲಿ ಪೌಲ ಸೀಲರನ್ನು ಸೆರೆಮನೆಗೆ ಹಾಕಿದಾಗ ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನು ನಾವಲ್ಲಿ ನೋಡ್ತೇವೆ. ಅದರ ನಂತರ ಆ ಪುಸ್ತಕಕ್ಕೆ 17ನೇ ಅಧ್ಯಾಯ 1-4 ವಾಕ್ಯ ಓದಿಕೊಳ್ಳೋಣ. ಅವರು ಎಲ್ಲಿಗೆ ಬರ್ತಾ ಇದ್ದಾರೆ? ಫಿಲಿಪ್ಪಿ ಪಟ್ಟಣದ ನಂತರ ಎಲ್ಲಿ ಬರ್ತಾ ಇದ್ದಾರೆ ಅವರು? ಥೆಸ್ಸಲೋನಿಕ ಪಟ್ಟಣಕ್ಕೆ ಬರ್ತಾರೆ. ಥೆಸ್ಸಲೋನಿಕ ಗ್ರೀಸ್ ದೇಶದಲ್ಲಿರುವಂಥ ಒಂದು ಪಟ್ಟಣವಾಗಿತ್ತು. ದಯಮಾಡಿ ಓದಿ. ಮುಂದೆ ಅವರು ಮಾರ್ಗ ಹಿಡಿದು ಹಂಪಿಪೋಲಿ ಅಪೋಲೋತ್ಯ ಎಂಬ ಊರುಗಳನ್ನು ದಾಟಿ ಥೆಸ್ಸಲೋನಿಕಕ್ಕೆ ಬಂದರು. ಅಲ್ಲಿ ಯಹೂದ್ಯರದೊಂದು ಸಭಾ ಮಂದಿರವಿತ್ತು. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು, ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲ ಸೀಲರನ್ನು ಸೇರಿಸಿಕೊಂಡರು. ಹಲ್ಲೆಲೂಯಾ. ಇಲ್ಲಿ ನಡೆದಂಥ ಘಟನೆ ನಾವು ನೋಡ್ತಾ ಇದ್ದೇವೆ. ಪೌಲ ಸೀಲರು ಥೆಸ್ಸಲೋನಿಕಗೆ ಬರ್ತಾ ಇದ್ದಾರೆ. ಮತ್ತು ಮಾತ್ರವಲ್ಲದೆ ಅಲ್ಲಿರುವಂತಹ ಸಭಾ ಮಂದಿರಗಳಲ್ಲಿ ಪ್ರತಿದಿನ ಹೋಗಿ ದೇವರ ವಾಕ್ಯದ ಆಧಾರದಲ್ಲಿ ಅವರು ಕೆಲವೊಂದು ವಿಷಯಗಳನ್ನು ಕಲಿಸುತ್ತಾರೆ. ಅಲ್ಲಿ ಅನೇಕ ಜನರು ರಕ್ಷಣೆ ಹೊಂದುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ಥೆಸ್ಸಲೋನಿಕದಲ್ಲಿ ಅನೇಕರು ಕ್ರಿಸ್ತ ನಂಬಿಕೆಗೆ ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನೆಂದರೆ, ಸುವಾರ್ತೆಗೆ ಕೆಲವೊಂದು ವಿಶೇಷತೆಗಳಿವೆ. ಪ್ರೈಸ್ ಗಾಡ್. ನಾವು ಸಾರುವಂಥ ಸುವಾರ್ತೆ ಯಾವುದು? ಸಾರುವಂಥ ಸುವಾರ್ತೆ ಯಾವುದಾಗಿದೆ? ರೋಮ 1:3 ಏನು ಹೇಳ್ತದೆ? ಓದಿ ನೋಡಿ. ರೋಮ್ ಚಾಪ್ಟರ್ 1:3. ಸುವಾರ್ತೆ ಎಂದರೇನು? ಈ ಸುವಾರ್ತೆಯು ದೇವರ ಮಗನು ನಮ್ಮ ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಈ ಸುವಾರ್ತೆಯು ದೇವರ ಮಗನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಇಲ್ಲಿ ನಾವು ನೋಡ್ತೇವೆ, ಸುವಾರ್ತೆಗೆ ನಾವು ಸಾರುವಂಥ ಸುವಾರ್ತೆಗೆ ಒಂದು ವಿಶೇಷತೆ ಇದೆ. ಒಂದನೇ ವಿಶೇಷತೆ ಲೂಕನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ. ಸುವಾರ್ತೆ ಸಂತೋಷವನ್ನು ತರುತ್ತದೆ. ಸುವಾರ್ತೆ ಏನು ತರುತ್ತದೆ? ಜನರಲ್ಲಿ ಸಂತೋಷವನ್ನು ತರುವಂಥದ್ದಾಗಿದೆ. ನಾವು ಆ ಪುಸ್ತಕತ್ಯ 8ನೇ ಅಧ್ಯಾಯ 8ನೇ ವಾಕ್ಯ ಓದುವಾಗ, ಸಮಾರ್ಯದಲ್ಲಿ ಕುಂಟರು ನಡೆದರು, ಕುರುಡರು ನೋಡಿದರು, ಪಾರ್ಶ್ವ ರೋಗಿಗಳು ಸೌಖ್ಯ ಹೊಂದಿದರು, ದುರಾತ್ಮ ಪೀಡಿತರು ಬಿಡುಗಡೆ ಹೊಂದಿದರು. ಆಗ ವಾಕ್ಯ ಅಲ್ಲಿ ಹೇಳ್ತಾ ಇದೆ, ಆ ಪಟ್ಟಣದಲ್ಲಿ, ಸಮಾರ್ಯ ಪಟ್ಟಣದಲ್ಲಿ ಸಂತೋಷ ಉಂಟಾಯಿತು. ಏನುಂಟಾಯಿತು? ಬಹು ಸಂತೋಷ ಉಂಟಾಯಿತು. ಆ ಪುಸ್ತಕತೆ 8:26-40 ವಾಕ್ಯ. ಆದರೆ 37, 38, 39 ವಾಕ್ಯ ಓದುವಾಗ
ಆ ವಾಕ್ಯ 3 ವಾಕ್ಯ ಮಾತ್ರ ಓದಿ. ಕಂಚುಕಿಯ ಕುರಿತಾಗಿ ನಾವು ಓದ್ತೇವೆ ಅಲ್ಲಿ. ಆ ಪುಸ್ತಕದ 8, 36, 37, 38. ಇಬ್ಬರು ನೀರಿನೊಳಗಿಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಕಂಚುಕಿಯು ಸಂತೋಷವುಳ್ಳವನಾಗಿ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿಂದ ಹೋಗುವಂಥದ್ದನ್ನಲ್ಲಿ ನಾವು ಕಾಣ್ತೇವೆ. ಸುವಾರ್ತೆ ಏನ್ ತರ್ತದೆ? ಸಂತೋಷ ತರ್ತದೆ. ಕೆಲವೊಂದು ಬಿಡುಗಡೆಗಳು, ಸೌಖ್ಯಗಳು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಸುವಾರ್ತೆಯು ಸಂತೋಷವನ್ನು ತರುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದು ಮೊದಲ ವಿಶೇಷತೆ ಆಗಿದೆ. ಎರಡನೇ ವಿಶೇಷತೆ, ನಾವು ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯದಿಂದ ಓದಿಕೊಳ್ಳೋಣ. ಸುವಾರ್ತೆಯು ದೇವರ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಓದಿ. ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು. ಎಲ್ಲ ನೋಡಿ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಸುವಾರ್ತೆಯಲ್ಲಿ ದೇವರ ಒಂದು ಬಲವು ಅದು ಪ್ರಕಟವಾಗುತ್ತದೆ. ದೇವರ ಶಕ್ತಿಯು ಸುವಾರ್ತೆಯ ಮೂಲಕವಾಗಿ ಪ್ರಕಟವಾಗುತ್ತದೆ. ಜನರ ಜೀವಿತದಲ್ಲಿ ಬದಲಾವಣೆ ಕಾಣ್ತೇವೆ. ಜನರ ಜೀವಿತದಲ್ಲಿ ರೂಪಾಂತರ ಕಾಣಲಿಕ್ಕೆ ಹೋಗುತ್ತೇವೆ. ಸ್ವಭಾವಗಳು ಬದಲಾಗುತ್ತವೆ. ಆತ್ಮ ರಕ್ಷಣೆಗಳು ಉಂಟಾಗುತ್ತದೆ. ಅದ್ಭುತಗಳು ನಡೆಯುತ್ತದೆ. ಸೌಖ್ಯಗಳು ನಡೆಯುತ್ತದೆ. ಹಲ್ಲೆಲೂಯಾ. ಸುವಾರ್ತೆಯ ಮೂಲಕವಾಗಿ ದೇವರ ಶಕ್ತಿ ಏನಾಗುತ್ತದಂತೆ? ಬಿಡುಗಡೆ ಆಗುತ್ತದೆ. ಅದಕ್ಕೆ ಪೌಲನು ಹೇಳುವಂತ 1 ಥೆಸಲೋನಿಕ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಒಂದು ವಾಕ್ಯ ಓದಿ ದಯಮಾಡಿ. ನಾವು ಸಾರಿದಂತ ಸುವಾರ್ತೆಯು, ಹೇಳಿ ಓದಿ. ಆತನು ನಿಮ್ಮನ್ನು ಆದುಕೊಂಡನೆಂಬುದು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮನೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ಪೌಲನು ಏನ್ ಹೇಳ್ತಿದ್ದಾನೆ ಇಲ್ಲಿ ಥೆಸಲೋನಿಕದವರಿಗೆ? ನಾವು ಸಾರಿದಂತ ಸುವಾರ್ತೆ ಅದು ಬರೀ ಮಾತಾಗಿ ಬರಲಿಲ್ಲ. ಅದ್ರಲ್ಲಿ ಏನ್ ಬಂದಿದೆ? ಅದರ ಮೂಲಕ ಪವಿತ್ರಾತ್ಮನ ಶಕ್ತಿಯೊಡನೆ ಬಂದಿದೆ. ಹಲ್ಲೆಲೂಯಾ. ಶಕ್ತಿಯೊಂದಿಗೆ ಬಂದಿದೆ, ಪವಿತ್ರಾತ್ಮನೊಂದಿಗೆ ಬಂದಿದೆ ಮತ್ತು ನಿಶ್ಚಯದೊಂದಿಗೆ ಬಂದಿದೆ. ಹಲ್ಲೆಲೂಯಾ. ಸ್ವಾರ್ಥೆಯಲ್ಲಿ ಏನಿದೆ ಗೊತ್ತುಂಟ? ದೃಢತೆ ಇದೆ, ನಿಶ್ಚಯ ಇದೆ, ಭರವಸೆ ಇದೆ. ಹಾಗಾದ್ರೆ ಸುವಾರ್ತೆಯಲ್ಲಿ ಏನು ಬಿಡುಗಡೆ ಆಗ್ತದೆ? ದೇವರ ಶಕ್ತಿ ಬಿಡುಗಡೆ ಆಗುತ್ತದೆ, ದೇವರ ಬಲ ಬಿಡುಗಡೆ ಆಗುತ್ತದೆ. ಆ ಪುಸ್ತಕದ 2ನೇ ಅಧ್ಯಾಯ 37ರಿಂದ 39 ವಾಕ್ಯ ಓದುವಾಗ, ಪಂಚಶತ್ತಮ ದಿವಸದಲ್ಲಿ ಪೇತ್ರನು ಪ್ರಸಂಗ ಮಾಡಿದಾಗ ನಾವಲ್ಲಿ ಕಾಣ್ತೇವೆ, ಸುಮಾರು 3,000 ಜನರಲ್ಲಿ ಒಂದು ಮಾನಸಾಂತರ ಉಂಟಾಗುವಂಥದ್ದನ್ನಲ್ಲಿ ಕಾಣ್ತೇವೆ. ಅವ್ರೇನು ಕೇಳ್ತಾ ಇದ್ದಾರೆ? ಸಹೋದರರೇ, ನಾವು ಏನು ಮಾಡಬೇಕು? ಸಹೋದರರೇ, ಅವ್ರ ಹೃದಯದಲ್ಲಿ ಅಲುಗುನಟ್ಟೆ ಅನುಭವ ಉಂಟಾಯಿತು. ಯಾಕಂದ್ರೆ ದೇವರ ಸುವಾರ್ತೆಯಲ್ಲಿ ಏನಿದೆ? ಬರೀ ಮಾತಾಗಿ ಬರ್ತಾ ಇಲ್ಲ, ದೇವರ ಬಲ ಇದೆ, ಅದರಲ್ಲಿ ಪ್ರಕಟವಾಗ್ತಾ ಇದೆ, ದೇವರ ಶಕ್ತಿ ಪ್ರಕಟ ಆಗ್ತಾ ಇದೆ. ಆ ವಾರ್ತೆ ಒಂದು ಸತ್ತ ವಾರ್ತೆಯಾಗಿ, ಡೆಡ್ ವಾರ್ತೆಯಾಗಿ ಬರ್ತಾ ಇಲ್ಲ. ಜಾನ್ ಚಾಪ್ಟರ್ 6:63, ಯೋಹನ್ನ 6:63 ಹೇಳ್ತದೆ, ದೇವರ ವಾಕ್ಯ ಮಾಂಸವು, ಅಲ್ಲಿ ಆರಂಭದಲ್ಲಿ ಮಾಂಸವು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ನಾನು ಮಾತನಾಡಿದಂಥ ವಚನಗಳು ಆತ್ಮವಾಗಿಯೂ ಜೀವವಾಗಿ ಇದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರ ವಾಕ್ಯ ವಾರ್ತೆಗಳು ಹೇಗೆ ಬರ್ತದೆ? ಆತ್ಮವಾಗಿಯೂ ಜೀವ. ಒಬ್ಬ ವ್ಯಕ್ತಿಯೊಂದಿಗೆ ನೀವು ಸುವಾರ್ತೆ ಹೇಳುವಾಗ, ದೇವರ ವಾಕ್ಯವನ್ನು ನೀವು ಮಾತಾಡುವಾಗ, ಹಲ್ಲೆಲೂಯಾ, ಅವರ ಒಳಗಡೆದು ಕೆಲಸ ಮಾಡ್ತದೆ. ದೇವರ ಬಲ ಅಲ್ಲಿ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಒಂದು ಆ ಪುಸ್ತಕದ 16-14ನೇ ವಾಕ್ಯ ಕೂಡ ಓದುವಾಗ ನಾವು ನೋಡ್ತೇವೆ, ಪೌಲನು ಫಿಲಿಪ್ಪಿಯಲ್ಲಿ ನದಿ ತೀರದಲ್ಲಿ ಪ್ರಸಂಗ ಮಾಡುವಾಗ ಲೀಡಿಯಳ ಹೃದಯ ತೆರೆಯಲ್ಪಟ್ಟಿತು. ವಾಕ್ಯಕ್ಕೋಸ್ಕರ ದೇವರು ಏನ್ ಮಾಡಿದ? ಲೀಡಿಯಳ ಹೃದಯವನ್ನಲ್ಲಿ ತೆರೆದಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಸುವಾರ್ತೆಯಲ್ಲಿ ದೇವರ ಬಲ ಪ್ರಕಟವಾಗುತ್ತದೆ. ನಾನು ಬಹರಿನಲ್ಲಿದ್ದಂಥ ಸಂದರ್ಭ ಸುಮಾರು 99 ಇಸ್ವಿಯಲ್ಲಿ, ಅದು 99-98 ಇಸ್ವಿ ಇರ್ಬೋದು. ಅಲ್ಲಿ ನಾವು ಪ್ರತಿ ಶುಕ್ರವಾರ
ನಮ್ಮ ಫ್ಲ್ಯಾಟಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೆವು. ಆ ಸಂದರ್ಭ ಪಾಸ್ಟರ್ ಅನಿಲ್ ಕೂಡ ಇದ್ದರು, ಮತ್ತು ಗೋವಾದ ಆಂಟೋನಿ ನಮ್ಮ ಅಣ್ಣ ಎಲ್ಲ ಇದ್ದೆವು. ಹಾಗೆ ಆ ಶುಕ್ರವಾರ ದಿವಸ ನಾವು ಆರಾಧನೆ ಮಾಡಿ ನಾನು ವಾಕ್ಯ ಕೊಡೋದಕ್ಕೆ ಆರಂಭಿಸಿದ, ಆ ವಾಕ್ಯವನ್ನು ಕೊಡ್ತಾ ಇದ್ದೆ. ಸ್ವಲ್ಪ ವಾಕ್ಯದಲ್ಲಿ ಮುಂದಾಗ ನನ್ನ ವಾಕ್ಯದ ಮೂಲ ವಾಕ್ಯವಾಗಿತ್ತು ಒಂದು 107 ಕೀರ್ತನೆ 20ನೇ ವಾಕ್ಯ. ಅದನ್ನು ಆಧಾರ ಇಟ್ಟುಕೊಂಡು ನಾನು ದೇವರ ವಾಕ್ಯವನ್ನು ಅಲ್ಲಿ ಹೇಳ್ತಾ ಇದ್ದೆ. ಆ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಆತನು ತನ್ನ ವಚನವನ್ನು ದೂತನನ್ನೋ ಎಂಬಂತೆ ಕಳಿಸಿ ಅವರಿಗೆ ಸೌಖ್ಯವನ್ನು ಕೊಟ್ಟನು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವ್ಯಕ್ತಿ ಕುಂಟುತ್ತಾ ಬಂದವರು, ಕೇರಳದವರು. ಅವರ ಹೆಸರು ಜೋಸ್ ಎಂಬುದಾಗಿ, ನನಗೆ ಪರಿಚಯ ಇಲ್ಲ ಅವರದು. ಅದು ಸಹೋದರ ಆಂಟೋನಿ ಗೋವಾದವರು. ಅವರ ಜೊತೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರು. ಅವರು ಕರ್ಕೊಂಡು ಬಂದದ್ದು. ಅವ್ರು ಕುಂಟುತ್ತಾ ಬಂದರು. ನಾನು ಕಾಲಿಗೆ ಗಮನಿಸಿದ್ದೆ, ವಾಕ್ಯ ಕೊಡ್ತಿರುವಾಗ ಕಾಲೆಲ್ಲ ಊದಿಕೊಂಡಿದೆ, ನಳಿಲಿಕ್ಕೆ ಆಗ್ತಾ ಇಲ್ಲ. ಕುಂಟುತ್ತಾ ಬಂದರು, ಕೂತ್ಕೊಂಡ್ರು. ನಾನು ವಾಕ್ಯವನ್ನು ಮುಂದುವರಿಸ್ತಾ ಹೋದೆ. ವಾಕ್ಯ ಎಲ್ಲ ಆದ ನಂತರವಾಗಿ ರೋಗಿಗಳಿಗಾಗಿ ಪ್ರಾರ್ಥಿಸುವಂಥ ಒಂದು ಸಮಯ ಬಂತು. ಆಗ ನಾನು ಹೇಳಿದೆ, ಆ ಸಹೋದರರು ಕೂಡ ಹೇಳಿದೆ, ಬ್ರದರ್ ಮುಂದೆ ಬನ್ನಿ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳಿದೆ. ಆಗ ಅವರು ಹೇಳಿದರು, ನನಗೆ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ಬ್ರದರ್, ನಾನು ಈಗ ನೀವು ಬರುವಾಗ ನಾನು ನೋಡಿದ್ದೇನೆ, ನೀವು ಕುಂಟುತ್ತಾ ಬಂದಿದ್ದೀರಿ, ಕಾಲು ನಿಮ್ಮದು ಊದಿಕೊಂಡಿತ್ತು. ಆಗ ಅವರು ಹೇಳಿದರು, ಪಾಸ್ಟರ್, ಇವತ್ತು ಏನೆಲ್ಲ ವಾಕ್ಯ ನೀವು ಹೇಳಿದ್ದೀರಾ ಅದು ನನ್ನ ಜೀವಿತದಲ್ಲಿ ನಡೆಯುವಂಥ ಎಲ್ಲ ವಿಷಯಗಳನ್ನು ನೀವು ಮಾತಾಡಿದ್ದೀರಿ. ನನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೇನೆ, ನನ್ನ ಪಾಪಿ, ಅದು ನಾನು ದುಃಖಪಟ್ಟಿದ್ದೆ, ಅವ್ರ ಕ್ಷಮಾಪಣೆ ಕೇಳಿಕೊಂಡಿದ್ದೇನೆ. ಇವತ್ತೇ ಯೇಸುವನ್ನು ಅಂಗೀಕಾರ ಮಾಡ್ತೇನೆ. ನಾನು ತೀರ್ಮಾನಗಳು ತಗೊಂಡೆ. ವಾಕ್ಯ ಕೇಳುವ ಸಂದರ್ಭದಲ್ಲಿ ಆವಾಗಲೇ, ಆ ವಾಕ್ಯ ಕೇಳಿದಾಗಲೇ ನನ್ನ ಊದುವಿಕೆ ಎಲ್ಲ ಹೋಯಿತು, ನೋವು ಎಲ್ಲ ಹೋಯಿತು. ಈಗ ಲಾಗ್ ಹಾಕಿ ಅವರು ತೋರಿಸಿದರು. ಸ್ವಾರ್ಥ ಕೇಳಿದಾಗಲೇ ಅವರಿಗೋಸ್ಕರ ಪ್ರಾರ್ಥನೆ ಕೂಡ ಮಾಡಲಿಲ್ಲ. ದೇವರ ವಾಕ್ಯ, ದೇವರ ಶಕ್ತಿಯನ್ನು ಅದು ಬಿಡುಗಡೆ ಮಾಡುತ್ತದೆ. ಅಲ್ಲಲ್ವಯ್ಯ. ಮೂರನೇದಾಗಿ ಅದೇ ರೋಮಪುರದ ಸುವಾರ್ತೆ ವಿಶೇಷತೆ. ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ 16-17 ವಾಕ್ಯ ಓದುವ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದರಿಗೆ, ಆಮೇಲೆ ಗ್ರೀಕರಿಗಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವ. ಮೂರನೇದಾಗಿ ಸುವಾರ್ತೆಯ ವಿಶೇಷತೆ ಏನೆಂದರೆ, ನಂಬುವವರಿಗೆ ಅದು ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಯಾರಿಗೆ ರಕ್ಷಣೆ ಉಂಟು ಮಾಡ್ತದೆ? ನಂಬುವಂತ ಸುವಾರ್ತೆಯನ್ನು ಯಾರು ನಂಬ್ತಾರೋ ಅವರಿಗೆ ರಕ್ಷಣೆಯನ್ನುಂಟು ಮಾಡುತ್ತದೆ. ರಕ್ಷಣೆ ಎಂದರೇನು? ಈ ಲೋಕದಲ್ಲಿ ಹುಟ್ಟಿದಂತ ಎಲ್ಲಾ ಮನುಷ್ಯರು ಏನಾಗಿದ್ದಾರೆ? ಪಾಪಿಗಳು. ಯಾರು ಕೂಡ ನೀತಿವಂತರಿಲ್ಲ. 1 ಅರಸು 8:46 ವಾಕ್ಯ ಓದಿ. 1 King chapter 8:46. ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಾರು, ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ಒಬ್ಬನೂ ಇಲ್ಲ. ಮಾತ್ರ ಕೀರ್ತನೆ 51:5 ಏನ್ ಹೇಳ್ತದೆ? ಮಾತ್ರ ತಾಯಿಯ ಗರ್ಭದಿಂದ ಮಾತ್ರ ಗರ್ಭವನ್ನು ಹೊಂದಿದಂದಿನಿಂದ ನಾನೇನಾಗಿದ್ದೇನೆ? ದ್ರೋಹಿಯಾಗಿದ್ದೇನೆ, ಪಾಪಿಯಾಗಿದ್ದೇನೆ. ದಾವೀದ ಹೇಳ್ತಾನೆ, ತಾಯಿ ಗರ್ಭವನ್ನು ಮಗು ಹುಟ್ಟುವಾಗಲೇ ಏನಾಗಿರ್ತದೆ? ಅದೇನಾಗಿರ್ತದೆ? ಬೀಜವಾಗಿರುವ ಏನಾಗಿರ್ತದೆ? ಅದು ಪಾಪಿ, ಅದು ದ್ರೋಹಿ ಎಂಬುದಾಗಿ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಲೋಕದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಹೊರಗೆ ಬಂದ ಒಂದೊಂದು ವ್ಯಕ್ತಿ ಕೂಡ ಏನಾಗಿದ್ದಾರೆ? ಅವರು ಪಾಪಿಯಾಗಿದ್ದಾರಂತೆ ವಾಕ್ಯ ಹೇಳ್ತಾರೆ. ಪಾಪ ಮಾಡಿದ್ದರಿಂದ ಪಾಪಿಯಲ್ಲ, ಪಾಪದಲ್ಲಿ ಹುಟ್ಟಿದ್ದರಿಂದ. ಈಗ ಒಂದು ಮಗು ಬೆಳೆದು ಬರುವಾಗ ನಾವು ನೋಡ್ತೇವೆ, ಅದು ಸುಳ್ಳು ಹೇಳುವುದಕ್ಕೆ ಪ್ರಾರಂಭ ಮಾಡ್ತದೆ, ಅದು ಹಠ ಮಾಡುತ್ತದೆ, ಅದು ಹೊಟ್ಟೆ ಕಿಚ್ಚು ಪಡುತ್ತದೆ. ಇವೆಲ್ಲ ಸ್ವಭಾವ ಎಲ್ಲಿಂದ ಬರುವಂಥದ್ದು? ಅದು ಏನು ಹೇಳ್ತಾರೆ? ಅದು ನೇಚರ್. ಏನು ಹೇಳ್ತಾರೆ? ಅದು ಜನ್ಮ ಪಾಪ. ಏನಾಗಿದೆ? ಅದು ಜನ್ಮ ಪಾಪದಲ್ಲಿ ಹುಟ್ಟುತ್ತೇವೆ, ಕರ್ಮ ಪಾಪದಲ್ಲಿ ನಾವು ಏನಾಗ್ತೇವೆ? ಜೀವಿಸುತ್ತೇವೆ ಅಥವಾ ಬೆಳೆಯುತ್ತೇವೆ. ಪ್ರೈಸ್ ಗಾಡ್. ಹಾಗಾದ್ರೆ ಪಾಪಕ್ಕೆ ಒಂದು ಸಂಬಳ ಇದೆ. ಪಾಪಕ್ಕೆ ಏನಿದೆ? ಸಂಬಳ. ಯಾವುದದು ಸಂಬಳ? ಸಂಬಳ ಅಥವಾ ಶಿಕ್ಷೆ. ಏನಾಗಿದೆ? ಅದು ಮರಣ. ಎಂತ ಮರಣ? ನಿತ್ಯ ಮರಣ. ನಿತ್ಯ ಮರಣ ಎಂದರೆ ನರಕಕ್ಕೆ ಹೋಗುವಂತ ಶಿಕ್ಷೆ ಆಗಿದೆ. ಹಾಗಾದ್ರೆ ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಅವರಿಗೆ ನಿತ್ಯ ಮರಣದಿಂದ ಬಿಡುಗಡೆ ಸಿಗ್ತದೆ. ದೇವರ ವಾಕ್ಯದ ಪ್ರಕಾರ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ಮನುಷ್ಯರು ಏನಾಗಿದ್ದಾರೆ?
ಪಾಪಿಗೊಂದು ವಾಕ್ಯ ಓದಿ, ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ ಓದಿ. ರೋಮ್ ಚಾಪ್ಟರ್ 3:9. ಹಾಗಾದರೆ ಏನು ಹೇಳೋಣ? ಹಾ, ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೆವು? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ಅನ್ಯರಾಗಲಿ ಗ್ರೀಕರಾಗಲಿ, ಅನ್ಯರಾಗಲಿ ಅನ್ಯರಾಗಲಿ ಯಹೂದ್ಯರಾಗಲಿ ಏನಾಗಿದ್ದಾರೆ? ಎಲ್ಲರೂ ಪಾಪಕ್ಕೆ ಒಳಪಟ್ಟವರು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. 10ನೇ ವಾಕ್ಯ ಹೇಳ್ತದೆ, ನೀತಿವಂತನು ಒಬ್ಬನು ಕೂಡ ಇಲ್ಲ. ಆದ ಕಾರಣ ಪ್ರತಿಯೊಂದು ಒಬ್ಬ ಮನುಷ್ಯನು ಪ್ರಾಣ ಬಿಟ್ಟ ಕೂಡಲೇ ಅವನು ನೇರವಾಗಿ ನರಕಕ್ಕೆ ಹೋಗ್ತಾನೆಂಬುದಾಗಿ ಸತ್ಯವೇದ ಹೇಳ್ತದೆ. ಪಾಪ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಅದರ ಅವಧಿ ಎಷ್ಟು? ಪಾಪದ ಶಿಕ್ಷೆ ಅವಧಿ ಎಷ್ಟು? ನಿತ್ಯಕ್ಕೂ. ಅಲ್ಲಿಂದ ಬಿಡುಗಡೆ ಇಲ್ಲ ಒಬ್ಬ ವ್ಯಕ್ತಿಗೆ ಹೋದ ಮೇಲೆ. ಜೀವದಲ್ಲಿರುವವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೋಸ್ಕರ ಪೂಜೆ ಮಾಡಿ ಏನು ಮಾಡಿದ್ರು ನರಕಕ್ಕೆ ಹೋದಂಥ ಆತ್ಮವನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಾಯುವುದಕ್ಕಿಂತ ಮುಂಚೆ ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಏನು ಹೇಳ್ತಾರೆ ಗೊತ್ತುಂಟ? ರಕ್ಷಣೆ. ನಮ್ಮ ಪಾಪಕ್ಕೋಸ್ಕರವಾಗಿ ಕಲ್ವಾರಿ ಕುರುಜಿಯಲ್ಲಿ 2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಬಂದು ಕಲ್ವಾರಿ ಕುರುಜಿಯಲ್ಲಿ ಪ್ರಾಣವನ್ನು ಕೊಟ್ಟನು. ಅಲ್ಲಲ್ಲಿಯ ನಮಗೋಸ್ಕರ ಆತನ ಒಂದೊಂದು ತೊಟ್ಟು ರಕ್ತವನ್ನು ಏನು ಮಾಡಿದ? ಆತನು ಸುರಿಸಿದನು. ಇವತ್ತು ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಟ್ಟು, ಪ್ರೈಸ್ ಗಾಡ್, ಕೆರಳಿತ ಕೇವಲ ನಂಬಿದ್ರೆ ಮಾತ್ರ ನಮಗೆ ರಕ್ಷಣೆ ಉಂಟಾಗ್ದಿಲ್ಲ. ರಕ್ಷಣೆಯಲ್ಲಿ 2 ಭಾಗ ಉಂಟು. ಒಂದು ಮಾನಸಾಂತರ, ಎರಡನೇದು ಏನಾಗಿದೆ? ನಂಬಿಕೆ. ಪ್ರೈಸ್ ಗಾಡ್, ಯೇಸು ಸ್ವಾಮಿಯನ್ನು ನಂಬುವಂಥದ್ದು. 2 ಭಾಗ ಬರ್ತದೆ. ಮಾನಸಾಂತರ ಎಂಬುದಾಗಿ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಯು ನಿತ್ಯ ಜೀವ ಹೊಂದುವುದಕ್ಕೋಸ್ಕರ ದೇವರು ಸಿದ್ಧಪಡಿಸಿದಂಥ ಒಂದು ಮಾರ್ಗವಾಗಿದೆ. ಅಡಬಡವಡಿಕೆಯಲ್ಲಿ ಕೊಡುತ್ತೆ. 1-2 ವಾಕ್ಯ ಓದುವ. ಏಷ 55:7 ಓದಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ಓಕೆ, ಜೋಯಲ್ ಚಾಪ್ಟರ್ 2:12-13, ಯೋವೆಲ್ 2:12. ಅದು ಆತನು ಏನು ಹೇಳ್ತಿದ್ದಾನೆ? ನಿಮ್ಮ ಹೃದಯಗಳನ್ನು, ನಿಮ್ಮ ವಸ್ತ್ರಗಳನ್ನೆಲ್ಲ ಹೃದಯಗಳನ್ನು ನೀವು ಏನು ಮಾಡಬೇಕು? ಹರಿಯಬೇಕೆಂಬುದೇ ಬರೆಯಲ್ಪಟ್ಟಿದೆ. ಓದಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿತುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಆತನು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅಂದ್ರೆ ಹಳೆಬಡಬಡಿಕೆ ಕಾಲದಲ್ಲಿ ದುಃಖದ ಸೂಚನೆ ತೋರುವುದಕ್ಕೋಸ್ಕರವಾಗಿ ದೇವಜನರೇ ಮಾಡ್ತಿದ್ರು, ತಮ್ಮ ಬಟ್ಟೆಗಳನ್ನು ಹರಿದು ಅವರು ಬೂದಿಯಲ್ಲಿ ಕುಳಿತುಕೊಳ್ತಾ ಇದ್ದರು. ಅದಕ್ಕಾಗಿ ದೇವರು ಯೋವೇಲ ಪ್ರವಾದಿಯ ಮೂಲಕವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಬಟ್ಟೆಗಳನ್ನೆಲ್ಲ ಹರಿಯುವಂಥದ್ದು, ಹರಿಯಬೇಕಾದದ್ದು ಯಾವುದು? ನಿಮ್ಮ ಹೃದಯ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದೆ. ಅಂದರೆ ಅರ್ಥ ಏನು? ನೀವು ನಿಜವಾಗಿ ಒಳಗಡೆಯಿಂದ, ಹೃದಯದ ಒಳಗಡೆಯಿಂದ ಏನು ಮಾಡಬೇಕು? ನೀವು ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ದೇವರು ತೋರಿಸ್ತಾನೆ. ಮತ್ತು ಸ್ಥಾನಿಕವನ್ನು ಬಂದಾಗ ಮತ್ತಾಯ 3:2 ಓದ್ತೇವೆ. ಆತನ ಏನು ಹೇಳಿದ? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಎಂತ ಸಂದೇಶ ಕೊಟ್ಟ ಅವನು? ದೇವರ ಕಡೆಗೆ. ದೇವರ ಓದಿ. ಓಕೆ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಕರ್ತನ ಯೇಸುಸ್ವಾಮಿ ತನ್ನ ಸೇವೆ ಆರಂಭಿಸುವಾಗಲೂ ಕೂಡ ದೇವರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬಂತ ಒಂದು ಸಂದೇಶವನ್ನು ಆತನು ಕೊಡುವಂಥದ್ದು ನೋಡ್ತೇವೆ. ಮಾರ್ಕ 6:12 ಕೂಡ ಯೇಸು ಕ್ರಿಸ್ತನ ಶಿಷ್ಯರಿಗೂ ಕೂಡ ಇದನ್ನೇ ಹೇಳಿ ಯೇಸು ಸ್ವಾಮಿ ಕಳಿಸುವಂಥದ್ದು ಏನೆಂಬುದಾಗಿ. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಹಾಗಾದ್ರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಏನ್ ಮಾಡಬೇಕು? ಮಾನಸಾಂತರ ಪಡ್ತಾನೆ. ಪಾಪಗಳಿಗೋಸ್ಕರ ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಂತರವಾಗಿ ಯೇಸು ಸ್ವಾಮಿಯ ಕಲ್ವಾರಿ ಆ ಒಂದು ಬಲಿದಾನದ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಟ್ಟು ಆತನನ್ನು ರಕ್ಷಕನ ಒಡೆಯನಾಗಿ ಅಂಗೀಕರಿಸಬೇಕು. ಆಗ ವ್ಯಕ್ತಿಯಲ್ಲಿ ಏನುಂಟಾಗ್ತದೆ? ರಕ್ಷಣೆ ಉಂಟಾಗುತ್ತದೆ. ಹಾಗಾದ್ರೆ ನಂಬುವವರನ್ನು ಸ್ವಾರ್ಥ ಏನ್ ಮಾಡ್ತದೆ ಅಂತೆ? ರಕ್ಷಿಸ್ತದೆ ಎಂಬುದಾಗಿ ಇದರ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಕೊಲೊಸ್ಸೆ 1:23 ಓದಿ. ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ
ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಸುವಾರ್ತೆಯಿಂದ ಏನುಂಟಾಗ್ತದೆ? ನಿರೀಕ್ಷೆ ಉಂಟಾಗುತ್ತದೆ. ಸುವಾರ್ತೆಯಿಂದ ಏನುಂಟಾಗ್ತದೆ? ನಿರೀಕ್ಷೆ ಉಂಟಾಗ್ತದೆ. ಹೀಗೆ ಸುವಾರ್ತೆಯ ಅನೇಕ ವಿಧವಾದ ವಿಶೇಷತೆಗಳ ಕುರಿತಾಗಿ ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇಲ್ಲಿ ಆತ ಥೆಸ್ಸಲೋನಿಕಕ್ಕೆ ಬಂದಾಗ ಆ ಪುಸ್ತಕತೆ 17ನೇ ಅಧ್ಯಾಯ 1-4 ನೋಡ್ತೇವೆ. ಅಲ್ಲಿ ಅನೇಕರು ಅವರ ವಾರ್ತೆ ಕೇಳಿ ಅವರು ನಂಬಿದರು, ಅವರು ರಕ್ಷಣೆ ಹೊಂದಿಕೊಂಡರು. ಆದರೆ ಕೆಲವು ಯಹೂದ್ಯರು ಇದನ್ನು ನೋಡಿದಾಗ ಅವರು ಏನು ಕೆಲವೊಂದು ಪ್ರತಿಕ್ರಿಯೆಯನ್ನು ಅವರು ಪ್ರಕಟಿಸುವಂಥದ್ದು ನೋಡ್ತೇವೆ. ಇವತ್ತು ಲೋಕದಲ್ಲಿ ನಾವು ಕಾಣ್ತೇವೆ, ತಪ್ಪು ಕೆಲಸ ಮಾಡುವಾಗ, ಪಾಪ ಮಾರ್ಗದಲ್ಲಿ ಕೆಲವರು ಹೋಗುವಾಗ, ಕುಡುಕತನದಲ್ಲಿ ಹೋಗುವಾಗ ಅಷ್ಟೊಂದು ಯಾರು ಗಮನಿಸುವುದಿಲ್ಲ, ಅವರ ಬಗ್ಗೆ ಏನು ಕೂಡ ಮಾತನಾಡುವುದಿಲ್ಲ. ಒಬ್ಬ ವ್ಯಕ್ತಿ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಾಗ, ಇವತ್ತು ಅನೇಕ ಜನರು ಏನು ಮಾಡ್ತಾರೆ? ಉಪದ್ರವಿಸುವುದಕ್ಕೆ, ಇವ ಸ್ವಂತ ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅನೇಕರು ಏನು ಮಾಡ್ತಾರೆ? ಉಪದ್ರವಿಸುವುದಕ್ಕೆ, ತೊಂದರೆ ಕೊಡಲಿಕ್ಕೆ, ಹಿಂಸೆ ಪಡಿಸುವುದಕ್ಕೆ ಆರಂಭಿಸುವಂಥದ್ದು ಈ ಲೋಕ ನೋಡಬಹುದು. ಇಲ್ಲಿ ಕೂಡ ಅನೇಕ ಜನರು ಥೆಸ್ಸಲೋನಿಕದಲ್ಲಿ ಪೌಲ ಸೀಲರ ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದಾಗ ಕೆಲವೊಂದು ಪ್ರತಿಕ್ರಿಯೆಗಳು ಯಹೂದ್ಯರಿಂದ ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದನೇ ಪ್ರತಿಕ್ರಿಯೆಯನ್ನು ನಾವು ಆ ಪುಸ್ತಕದ 17ನೇ ಅಧ್ಯಾಯ 5ನೇ ವಾಕ್ಯದ ನೋಡ್ತೇವೆ. ಹೊಟ್ಟೆ ಕಿಚ್ಚು ಪಟ್ಟರು. ಅವ್ರು ಏನು ಮಾಡಿದ್ರಂತೆ? ಅವ್ರಿಗೆ ಹೊಟ್ಟೆ ಕಿಚ್ಚಾಯ್ತು. ಓದಿ. ಯಹೂದ್ಯರು ಹೊಟ್ಟೆ ಕಿಚ್ಚು ಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಬಸ್ ಅವ್ರು ಏನು ಮಾಡಿದ್ರು? ಅವ್ರು ಹೊಟ್ಟೆ ಕಿಚ್ಚುಂಟಾಗ್ತಾ ಇದೆ. ಅವರು ಕೇವಲ ಸುವಾರ್ತೆಯನ್ನು ಕೇಳಿದಾಗ ಅವರು ಪ್ರತಿಕ್ರಿಯಿಸಿದರು, ಯೇಸು ಸ್ವಾಮಿ ನಂಬಿದರು, ಯೇಸುವನ್ನು ಅಂಗೀಕಾರ ಮಾಡಿದರು. ಯಾಕೆ? ಯೇಸುವನ್ನು ನಂಬಿ ಅಂಗೀಕಾರ ಮಾಡಿದ್ರೆ ಏನು ಸಿಗ್ತದೆ? ಪರಲೋಕ ರಾಜ್ಯ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ, ನಮ್ಮ ಪಾಪಕ್ಕೆ ಕ್ಷಮಾಪಣೆ ಸಿಗ್ತದೆ ಎಂಬ ಆ ಒಂದು ದೃಢತೆ ಅವರಲ್ಲಿ ಉಂಟಾಯಿತು. ಇದನ್ನು ನೋಡಿದಾಗ ಕೆಲವು ಯಹೂದ್ಯರಲ್ಲಿ ಹೊಟ್ಟೆ ಕಿಚ್ಚು ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಸತ್ಯವೇದದಲ್ಲಿ ಆದಿ ಕಾಂಡದಿಂದ ಪ್ರಕಟಣೆಯವರೆಗೆ ನಾವು ಕಾಣುವುದಾದರೆ ಹೊಟ್ಟೆ ಕಿಚ್ಚಿನ ಕೆಲವೊಂದು ಆ ವಿಷಯಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕಾಯಿನನು ತನ್ನ ತಮ್ಮರದ ಆಬೇಲನ್ನು ಯಾಕೆ ಕೊಂದು ಹಾಕಿದ? ಏನಿತ್ತಲ್ಲಿ? ಅವನು ಏನು ಮಾಡಿದ? ಆಬೇಲ ಏನು ಸಮಸ್ಯೆ ಮಾಡಲಿಲ್ಲ, ಏನು ತೊಂದರೆ ಕೊಡಲಿಲ್ಲ. ಆದರೆ ಒಂದೇ ಒಂದು ಕಾರಣಕ್ಕಾಗಿ ಆದಿ ಕಾಂಡ 4ನೇ ಅಧ್ಯಾಯ 4-5 ವಾಕ್ಯದ ಓದ್ತೇವೆ. ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರು ಆಬೇಲನನ್ನು ಮೆಚ್ಚಿದ, ಆಬೇಲನ ಯಜ್ಞವನ್ನು ಮೆಚ್ಚಿದ. ಇದೇ ಕಾರಣ ಹೊಟ್ಟೆ ಕಿಚ್ಚಲ್ಲಿ ಉತ್ಪತ್ತಿ ಆಗುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಸರಿಯಾದ ಮಾರ್ಗಕ್ಕೆ ಒಬ್ಬ ವ್ಯಕ್ತಿ ಹೋಗುವಾಗ, ಪಾಪದ ಮಾರ್ಗವನ್ನು ಬಿಟ್ಟು ತೊಲಗುವಾಗ ಕೆಲವರು ಹೊಟ್ಟೆ ಕಿಚ್ಚು ಪಡುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಒಬ್ಬ ವ್ಯಕ್ತಿ ಆಶೀರ್ವದಿಸಲ್ಪಡುವಾಗ, ಒಂದು ಮಗುವಿಗೆ ಒಳ್ಳೆ ಅಂಕಗಳು ಸ್ಕೂಲಲ್ಲಿ ಕಾಲೇಜಲ್ಲಿ ಸಿಗುವಾಗ ನಮಗೆ ಹೊಟ್ಟೆ ಕಿಚ್ಚಾಗ್ತದ? ಒಬ್ಬರು ಒಳ್ಳೆ ರೀತಿ ಹಾಡುವಾಗ ನಮಗೆ ಹೊಟ್ಟೆ ಕಿಚ್ಚಾಗ್ತದ? ಒಬ್ಬರು ಒಳ್ಳೆ ಬಾರಿಸುವಾಗ ನಮಗೆ ಹೊಟ್ಟೆ ಕಿಚ್ಚಾಗ್ತದ? ಒಬ್ಬರು ಸೇವೆಯಲ್ಲಿ ಒಳ್ಳೆ ಮುಂದುವರಿಯುವಾಗ ನಮಗೆ ಹೊಟ್ಟೆ ಕಿಚ್ಚಾಗ್ತದ? ಒಬ್ಬರು ಒಳ್ಳೆ ವಾಹನ ತೆಗೆದುಕೊಳ್ಳುವಾಗ ನಮಗೆ ಹೊಟ್ಟೆ ಕಿಚ್ಚಾಗ್ತದೆ? ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಹೊಟ್ಟೆ ಕಿಚ್ಚು ಬರುವಂಥದ್ದು ಅದು ಸೈತಾನನಿಂದ. ಈವನ್ ಯೇಸು ಸ್ವಾಮಿಗೆ ಹಿಂಸೆ ಯಾಕೆ ಬಂತು ಗೊತ್ತುಂಟಾ? ಮತ್ತಾಯನ ಸುವಾರ್ತೆ 27 ಅಧ್ಯಾಯ 17-18 ವಾಕ್ಯ ಓದುವಾಗ ಪಿಲಾತನು ಸರಿಯಾಗಿ ಅದನ್ನು ಕಂಡುಕೊಂಡ. ಅವನು ಗೊತ್ತಾದ, ವಿವೇಚನೆ ಮಾಡಿದ. ಅವನು ಯಹೂದ್ಯರು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಂಥ ಉದ್ದೇಶ ಏನೆಂದರೆ ಅವರಲ್ಲಿರುವಂಥ ಹೊಟ್ಟೆ ಕಿಚ್ಚು ಎಂಬುದಾಗಿ ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಹಲ್ಲೆಲೂಯಾ. ನೀವು ರಕ್ಷಣೆ ಹೊಂದಿ ಆಶೀರ್ವಾದಕರವಾದ ಮಾರ್ಗದಲ್ಲಿ ಮುಂದುವರಿಯುವಾಗ ಕೆಲವೊಬ್ಬರು ನಿಮಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಬರ್ತಾರೆ. ಕೆಲವು ಯೋಚಿಸುವುದು ಏನು ಗೊತ್ತುಂಟಾ? ಕೆಲವರ ಯೋಚನೆ ಹೇಗಿರ್ತದೆ ಗೊತ್ತುಂಟಾ? ಹಲ್ಲೆಲೂಯಾ. ನಾವು ನಾಶವಾಗಿ ಹೋಗ್ತೇವೆ. ನಾವು ರಕ್ಷಣೆ ಹೊಂದಿದ ಸಮಯದಲ್ಲಿ ಇದೇ ಊರಲ್ಲಿ ಅನೇಕರು ಹೇಳಿದರು, ಕೆಲ ದಿವಸ ಚಪ್ಪಲ್ ತಟ್ಟಿ ಸುಮ್ಮನೆ ಕೂತ್ಕೊಳ್ತಾರೆ ಎಂಬುದಾಗಿ. ನಾವು ಒಂದು ದಿವಸ ಟರ್ನಲ್ಲಿ ನಡ್ಕೊಂಡು ಬರ್ತಾ, ಅವಾಗ ಯಾವುದೋ ಒಂದು 2 ವೀಲರ್ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ನಾನು ಅಲ್ಲಿಂದ ನಡ್ಕೊಂಡು ಪೇಂಟೆಯಿಂದ ಆ ತಾಯಿ ಮನೆಯಿಂದ ನಡ್ಕೊಂಡು ಬರ್ತಾ ಇದ್ದೆ. ಟರ್ನ್ ಹತ್ರ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ್ರು. ಅವರಿಗೆ ಹೇಳಿದ್ರು, ಸುನಿಲ್ ನೀನು ನಮ್ಮ ಧರ್ಮ ಬಿಟ್ಟು ಹೋಗಿದ್ದೆ ಎಂಬುದಾಗಿ. ನಾನು ಹೇಳಿದೆ, ಧರ್ಮವನ್ನು ಮಾಡಿದ್ದು ಮನುಷ್ಯನು, ದೇವರಲ್ಲ ಎಂಬುದಾಗಿ ನಾನು ಹೇಳಿದೆ. ನನಗೆ ಸತ್ಯ ಗೊತ್ತಾಯಿತು.
ಸತ್ಯ ಗೊತ್ತಾದ ವ್ಯಕ್ತಿ ಅಲ್ಲಿ ನಿಲ್ಲಕ್ಕೆ ಆಗಲ್ಲ ಎಂಬುದಾಗಿ ನಾನು ಅವರಿಗೆ ಹೇಳಿದೆ. ಅವಾಗೊಂದು ಮಾತು ಹೇಳಿದರು, ನಾನು ಇದ್ದೇನೆ, ನೀನು ಇದ್ದೀಯಾ, ಎಷ್ಟು ದಿವಸ ಚಪ್ಪಾಳೆ ತಟ್ಟಿಯ ನಾನು ನೋಡ್ತೇನೆ ಎಂಬುದಾಗಿ ಹೇಳಿದರು. ನಾನು ಖಂಡಿತವಾಗಿ ನನ್ನ ಆರಾಧಿಸುವಂಥ ದೇವರು ನನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಾಗಿ ನಾನು ಅವರಿಗೆ ಹೇಳಿದೆ. ಇವತ್ತು ಅವರೆಲ್ಲರ ಕಣ್ಣುಗಳ ಮುಂದೆ ಆಶೀರ್ವಾದವಾಗಿ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪಾಸ್ಟರ್ ರಾನಿ ಅವರಿಗೆ ಅವಾಗ ಕ್ಯಾಟ್ರಿಂಗಲ್ಲಿ ಅವರು ಇದು ಮಾಡ್ತಾಯಿದ್ರು, ಏನು ಸೂಪರ್ವೈಸರ್ ಆಗಿ ಇಲ್ಲಿಯ ಒಂದು ಕ್ಯಾಟ್ರಿಂಗಲ್ಲಿ ಸೂಪರ್ವೈಸರ್ ಕೆಲಸ ಅವರು ಮಾಡ್ತಾಯಿದ್ರು. ಅವರು ಮತ್ತೆ ಕಾಲಕ್ರಮೇಣವಾಗಿ ಸೇವೆಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರು. ನಂಬಿಗಸ್ತರಾಗಿ ಅವರು ಸೇವೆ ಮಾಡಿದರು. ಆ ದಿವಸಗಳಲ್ಲಿ ಅವ್ರಿಗೆ ಭಯಂಕರವಾಗಿ ಬೈತಾ ಇದ್ರು ಕೆಲವರು, ನೀವು ಹುಚ್ಚನಾಗಿದ್ದಿ ಅಲ್ಲಲ್ಲಿಯ. ಕಾರಣ ಅವರೊಂದು ತೀರ್ಮಾನ ತಗೊಂಡ್ರು, ಭಾನುವಾರ ದಿವಸ ಅದು ದೇವರಿಗೆ ಕೊಡಬೇಕಾದಂಥ ಸಮಯವಾಗಿದೆ, ಭಾನುವಾರ ದಿವಸ ನನ್ನ ಕೆಲಸಕ್ಕೆ ಕೂಡ ಎಲ್ಲಿ ಕೂಡ ಹೋಗೋದಿಲ್ಲ. ಯಾಕಂದರೆ ಕ್ಯಾಟ್ರಿಂಗ್ ಇರುವಂಥದ್ದು ಕೇವಲ ಭಾನುವಾರ ಮಾತ್ರ. ಆದರೆ ಅವರು ನನ್ನ ಹತ್ರ ಒಂದು ದಿವಸ ಒಂದು ಹೇಳಿ, ಪಾಸ್ಟ್ರೆ ನನಗೆ ಭಾನುವಾರ ನನಗೆ ತಪ್ಪಿಸಿದ್ರೆ ಆರಾಧನೆ ನನಗೆ ಸಮಾಧಾನ ಇರುವುದಿಲ್ಲ, ಇನ್ನು ಮುಂದೆ ಭಾನುವಾರ ದಿವಸ ನಾನು ಆರಾಧನೆಗೆ ಬರ್ತೇನೆ, ಅಲ್ಲಿ ಕೂಡ ಹೇಳ್ತೇನೆ ಭಾನುವಾರ ಬರುವುದಿಲ್ಲ ಎಂಬುದಾಗಿ ಅವ್ರು ಹೇಳಲಿಕ್ಕೆ ಹೋದಾಗ ಅಲ್ಲಿ ಅನೇಕರು ಅವರಿಗೆ ನೀನು ಹುಚ್ಚನಾಗಿದ್ದೆ ಎಂಬುದಾಗಿ ತಮಾಷೆ ಮಾಡಿದ್ರು, ಗೇಲಿ ಮಾಡಿದ್ರು, ತುಂಬ ಬೈದ್ರಂತೆ. ನೀನು ಏನು ಹಣವನ್ನು ಏನು ದೇವರು ನಿನಗೆ ಮೇಲಿಂದ ಉದುರಿಸ್ತಾನ, ಹೇಗೆ ಜೀವನ ಮಾಡ್ತೀಯಾ ಎಂಬುದಾಗಿ, ಭಾನುವಾರ ಬರ್ತಾರೆ ಎಂಬುದಾಗಿ ಅನೇಕ ವಿಧವಾಗಿ ಅವರಿಗೆ ಬೈದ್ರಂತೆ. ಅವರೆಲ್ಲ ಕೇಳಿಸ್ಕೊಂಡು ತಾಳ್ಮೆಯಿಂದ ಅವರು ಬಂದರು. ನಿನ್ನೆ ದಿವಸ ಅವರ ಮಗನಿಗೆ ಮೆಡಿಕಲಲ್ಲಿ ಸೀಟ್ ಆಯಿತು. ಹಲ್ಲೆಲೂಯಾ, ದೇವರ ಮಕ್ಕಳನ್ನು ದೇವರು ಯಾವತ್ತು ಅವರು ಓದಲಿಲ್ಲ, ಹೆಚ್ಚು ಓದಿದವರಲ್ಲ ಅವರು. ಹಲ್ಲೆಲೂಯಾ, ದೇವರ ಮಕ್ಕಳನ್ನು ದೇವರು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ, ದೇವರ ಮಕ್ಕಳನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನ್ನ ಮಗಳಿಗೂ ಕೂಡ ಮೆಡಿಕಲಲ್ಲಿ ಸೀಟ್ ಆಗಿದೆ. ಎಷ್ಟು ಜನ ಅವಳ ವಾಗ್ದಾನ ಕೇಳಿದ್ದೀರಿ? ಅವಳಿಗೂ ವಾಗ್ದಾನ, ಮೆಡಿಕಲಲ್ಲಿ ಅಡ್ಮಿಷನ್ ಆಗಿದೆ. ಸ್ವಲ್ಪವೇ ದಿವಸ ನಮ್ಮ ಮಧ್ಯದಲ್ಲಿ ಇರ್ತಾಳೆ ಅವಳು. ಹಲ್ಲೆಲೂಯಾ, ಅದರ ಸಾಕ್ಷಿ ಈಗ ಹೇಳುವುದಿಲ್ಲ, ಬರುವ ದಿವಸಗಳಲ್ಲಿ ನಾನು ಹೇಳ್ತೇನೆ ಏನು ಯಾವ ರೀತಿಯಲ್ಲಿ ಹೇಗೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ಓದಲಿಲ್ಲ, ನಾನು ಓದಿದ್ದು 8ನೇ ಕ್ಲಾಸ್. ಅದು ಕೂಡ ಒಂದು ದಿವಸ ನಾನು ಸ್ಕೂಲ್ ಒಳಗಿದ್ದದೇ ತುಂಬ ಕಡಿಮೆ, ಸ್ಕೂಲಲ್ಲಿ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ, ಈಗಲೂ ನನಗೆ ಇಂಗ್ಲೀಷ್ ಬರುವುದಿಲ್ಲ. ಅದು ದೇವರು ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದಾನೆ. ನಾನು ನಿನ್ನೆ ಸತ್ಯವೇದ ಓದುವಾಗ ಕುರೇನ್ಯದ ಸಿಮೋನನ ಕುರಿತಾಗಿ ಓದ್ತಾ ಇದ್ದೆ. ನಾನು ಕುರೇನ್ಯದ ಸಿಮೋನ ಏನು ಮಾಡಿದ ಗೊತ್ತುಂಟಾ? ಏನು ಮಾಡಿದ? ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊತ್ತುಕೊಂಡು ಹೋದ. ಕುರೇನ್ಯ ಸಿಮೋನ ಏನು ಮಾಡಿದ? ಯೇಸುವಿನ ಶಿಲುಬೆಯನ್ನು ಒಂದೆರಡು ವಾಕ್ಯ ಓದುವ. ಮತ್ತಾಯ 27:32 ಓದಿ. ಹೊರಕ್ಕೆ ಹೋಗುತ್ತಿರುವಾಗ ಕುರಾನ್ಯ ಪಟ್ಟಣದ ಸೀಮೋನನೆಂಬವನು ಕಂಡು ಅವನನ್ನು ಆತನ ಶಿಲುಬೆಯನ್ನು ಹುರುವುದಕ್ಕೆ ಬಿಟ್ಟು ಹಿಡಿದರು. ಮತ್ತು ಗೋಲ್ಗೊತ್ತಾ ಎಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ. ಲೂಕ 23:26. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸಿಮೋನನೆಂಬುವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಆಮೆನ್. ಮಾರ್ಕ 15:21 ಓದಿ. ಮಾರ್ಕ್ ಚಾಪ್ಟರ್ 15:21. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟು ಹಿಡಿದರು. ಅವನು ಯಾರೆಂದರೆ ಅಲೆಕ್ಸಾಂದ್ರ ರೂಪ ಎಂಬವರ ತಂದೆಯಾದ ಕುರೇನ. ರೋಮ್ 16:13 ಓದಿ. ರೋಮ್ 16:13. ಕರ್ತನ ಭಕ್ತರಲ್ಲಿ ಪ್ರಸಿದ್ಧರಾದ ರೂಪನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಆಮೆನ್. ಅಲೆಕ್ಸಾಂದ್ರ ರೂಪ ಏನಾಗಿದ್ರು? ಕರ್ತನ ಭಕ್ತರಲ್ಲಿ ಪ್ರಸಿದ್ಧಿ ಆಗಿದ್ರು. ಅಲೆಕ್ಸಾಂದ್ರ ಆಕ್ಚುಲಿ ಅವನು DC ಆಗಿದ್ದಂತೆ. ಮಂತ್ರದ ದಿವಸಗಳ ಅಷ್ಟೊಂದು ಪೊಸಿಷನ್ಗೆ ಅವನು ಬಂದಂತೆ. ಅದಕ್ಕೇನು ಕಾರಣ ಗೊತ್ತುಂಟ? ಏನು ಕಾರಣ? ತಂದೆ ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡನು. ನೀವು ತಂದೆ ತಾಯಿಗಳು ಒಂದು ವೇಳೆ
ದೇವರ ಸೇವೆ ನೀವು ಮಾಡುವುದಾದರೆ ಅಲ್ಲಲಿಯ ಪ್ರತಿಫಲ ನಿಮಗೂ ಸಿಗುತ್ತದೆ, ನಿಮ್ಮ ಸಂತತಿಗೂ ಸಿಗುತ್ತದೆ. ನಾವು ಉದಾಹರಣೆಗೆ ವಿಮೋಚನಗಳ 31 ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ, ಬೆಚ್ಚಲೇಲ ಎಂಬಂಥ ವ್ಯಕ್ತಿಗೆ ದೇವರು ದೇವ ದರ್ಶನ ಗುಡಾರದ ಕಸೂತಿ ಕೆಲಸ ಮಾಡುವಂಥ, ಕೆತ್ತನೆ ಕೆಲಸ ಮಾಡುವ ಜ್ಞಾನ ದೇವರು ಕೊಟ್ಟ ಅಂತೆ. ಯಾರಿ ಬೆಚ್ಚಲೇಲ? ಊರನ ಮೊಮ್ಮಗ. ಊರ ಅಂದ್ರೆ ಯಾರು? ನಾವು ವಿಮೋಚನಗಳ 17 ಅಧ್ಯಾಯದಲ್ಲಿ, ವಿಮೋಚನ ಕಾಂಡ 17ನೇ ಅಧ್ಯಾಯದ 8ರಿಂದ 15 ವಾಕ್ಯ ಓದುವಾಗ, ಅಮಲೇಕ್ಯರಿಗೂ ಇಸ್ರೇಲರಿಗೂ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಮೋಶೆ ಏನು ಮಾಡಿದ? ಆರೋನ ಊರರ ಜೊತೆಲಿ ಬೆಟ್ಟವನ್ನು ಹತ್ತಿದ. ಅವನು ಕೈಯ ಮೇಲಿಟ್ಟು ಪ್ರಾರ್ಥಿಸುವಾಗ ಇಸ್ರೇಲಿಗೆ ಜಯ ಆಗ್ತಾ ಇತ್ತು. ಅವನ ಕೈ ಸೋತು ಹೋಗಿ ಕೆಳಗೆ ಬಿಡುವಾಗ ಇಸ್ರೇಲಿಗೆ ಸೋಲುಂಟಾಗ್ತದೆ. ಇದನ್ನು ಗಮನಿಸಿದಂತ ಆರೋನ ಊರರು ಏನು ಮಾಡ್ತಾರೆ ಗೊತ್ತುಂಟ? ಅವನ 2 ಕೈಗಳು ಎತ್ತಿ ಹಿಡಿತಾರೆ. ಆಗ ಇಸ್ರೇಲರಿಗೆ ಜಯ ಉಂಟಾಗುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಅವರು ಒಂದೇ ಒಂದು ಮಾಡಿದ್ದು, ಊರನು ಮೋಶೆಯ ಕೈಯನ್ನು ಮೇಲಕ್ಕೆತ್ತಿ ಹಿಡಿದ. ದೇವರು ಅವನ ಸಂತತಿಯನ್ನು ಆಶೀರ್ವಾದ ಮಾಡಿದನು. ಪ್ರೈಸ್ ಗಾಡ್. ದೇವರು ನಮ್ಮ ಸಂತತಿಯನ್ನು ಆಶೀರ್ವಾದ ಮಾಡುವಂತ ದೇವರು. ಅಲ್ಲಲ್ಲಿಯ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ಯೋಧಿಯರು ಏನ್ ಮಾಡ್ತಾ ಇದ್ದಾರೆ? ಹೊಟ್ಟೆ ಕಿಚ್ಚಾಗ್ತಾ ಇದೆ ಅವರಿಗೆ. ಜನರ ರಕ್ಷಣೆ ಹೊಂದುವಾಗ, ಸ್ವಾರ್ಥ ಕೇಳಿ ಅಲ್ಲಿ ಬಿಡುಗಡೆಗಳು ನಡೆಯುವಾಗ ಅವ್ರ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಇವತ್ತು ರಕ್ಷಣೆಗಳು ನಡೆಯುವಾಗ ಕೆಲವೊಂದು ಕಡೆ ಹೊಟ್ಟೆ ಕಿಚ್ಚಿನ ಆತ್ಮ ಕ್ರಿಯೆ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಆದರೆ ಆ ಹೊಟ್ಟೆ ಕಿಚ್ಚು ದೇವರ ಮಕ್ಕಳ ಒಳಗಡೆ ಇರಬಾರದು. ಇನ್ನೊಬ್ಬರು ಆಶೀರ್ವಾದ ಹೊಂದುವಾಗ, ಇನ್ನೊಬ್ಬರು ದೇವರ ಮೇಲಕ್ಕೆತ್ತುವ ಸಂದರ್ಭದಲ್ಲಿ ನಾವು ಸಂತೋಷ ಪಡಬೇಕು. ಪ್ರೈಸ್ ಗಾಡ್. ನಾವು ಸಂತೋಷ ಪಟ್ಟರೆ, ನಾವು ಮನಸ್ಸಾರೆ ಇನ್ನೊಬ್ಬರನ್ನು ಆಶೀರ್ವಾದ ಮಾಡುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಒಂದು ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮ ಒಳಗಡೆ ಇದ್ದರೆ ನಮ್ಮ ಮಾನಸಾಂತರ ಅದನ್ನು ಹೊರಗೆ ಹಾಕಬೇಕು ನಾವು. ಪ್ರೈಸ್ ಗಾಡ್. ಯೆಹೂದ್ಯರು ಅವರ ಪ್ರತಿಕ್ರಿಯೆ ಏನೆಂದರೆ ಹೊಟ್ಟೆ ಕಿಚ್ಚು ಪಟ್ಟರು. ಎರಡನೇದಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಅಪೊಸ್ತಲಕತೆ 17:5 ಅವ್ರು ಏನು ಮಾಡ್ತಾ ಇದ್ದಾರೆ? ಪೇಂಟೆಯಲ್ಲಿ ತಿರುಗಾಡುತ್ತಿರುವ ಕೆಲವು ಕಾಕಪೋಕರನ್ನು ಅವರು ಬಿಟ್ಟು ಹಿಡಿತಾ ಇದ್ದಾರೆ, ಹಣ ಕೊಟ್ಟು ತರ್ತಾ ಇದ್ದಾರೆ. ಯಾವುದಕ್ಕಾಗಿ? ಪೌಲ ಸೀಲರ ಮೇಲೆ ಚೂ ಬಿಡುವುದಕ್ಕಾಗಿ, ಪೌಲ ಸೀಲರನ್ನು ಉಪದ್ರವ ಮಾಡುವುದಕ್ಕೋಸ್ಕರವಾಗಿ. ಎರಡನೇ ಯೆಹೂದ್ಯರ ಇಲ್ಲಿ ಪ್ರತಿಕ್ರಿಯೆ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಬೇರೆ ಬೇರೆ ವಿಧವಾಗಿ ಸುವಾರ್ತೆ ಸಾರುವಂತ ದೇವ ಜನರಿಗೆ, ರಕ್ಷಣದ ದೇವರ ಮಕ್ಕಳಿಗೆ ಉಪದ್ರವಗಳು ಬರಬಹುದು. ಕಾಕಪೋಕರು, ಈ ಪೋಖ್ರಿಗಳು, ನಾವು ಬಾಂಬೆ ಭಾಷೆಯಲ್ಲಿ ಮಾತಾಡುವುದಾದರೆ ಟಪ್ಪೋರಿ ಎಂಬುದಾಗಿ ಹೇಳ್ತೇವೆ ನಾವು. ಅಲ್ಲಲ್ಲಿಯ ಇಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ? ಅವರು ತಕೊಂಡು ಬಂದು ಹಣ ಕೊಟ್ಟು ಈ ಸೇವಕರ ಮೇಲೆ ಬಿಡ್ತಾ ಇದ್ದಾರೆ. ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ದೇವ ಸೇವಕರು ಉಪದ್ರವಕ್ಕೆ ಒಳಗಾಗುವಂಥದ್ದನ್ನು ನಾವು ಕಾಣ್ತೇವೆ. ಅವರೇನು ಅಪರಾಧ ಮಾಡಲಿಲ್ಲ, ಅವರು ಕಳ್ಳತನ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಅಪರಾಧ ಮಾಡಲಿಲ್ಲ. ಅಪರಾಧ ಮಾಡುವವರು ಎಲ್ಲಿದ್ದಾರೆ? ಬಹಿರಂಗವಾಗಿ ಆರಾಮವಾಗಿ ತಿರುಗಾಡ್ತಾ ಇದ್ದಾರೆ. ಅಲ್ಲಲ್ಲಿಯ ಕಾಕಪೋಕರನವರು ತಂದು ಅವರ ಮೇಲೆ ಚೂ ಬಿಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಮೂರನೇದಾಗಿ ಪ್ರತಿಕ್ರಿಯೆ ನೋಡ್ತೇವೆ. ಯಾಸೋನ ಎಂಬಂತ ಅಲ್ಲಿ ಪೌಲನ ಜೊತೆಯಲ್ಲಿ ಒಬ್ಬ ಭಕ್ತ ಇದ್ದ. ಅವನ ಮೇಲೆಯೂ, ಅದೇ 6ನೇ ವಾಕ್ಯದಲ್ಲಿ ಓದ್ತೇವೆ, ಅವನ ಮೇಲೆಯೂ ಅಲ್ಲಿರುವಂಥ ದೇವ ಜನರ ಮೇಲೆಯೂ ಏನು ಮಾಡ್ತಾರೆ? ಅವರು ಬಿದ್ರು ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಅವರು ಬೀಳುವುದಕ್ಕೆ ಬರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಪ್ರೈಸ್ ಗಾಡ್. ಯಾಸೋನ ಯಾರು? ಪೌಲನ ಸಹ ಕೆಲಸದವನು, ಜೊತೆ ಕೆಲಸದವನು. ಅವನ ಮೇಲೆ ಅಲ್ಲಿ ದೇವಜನ ಮೇಲೆಯೂ ಅವ್ರು ಬೀಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, 4ನೇದಾಗಿ ನಾವು ನೋಡ್ತೇವೆ, ಅವನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ? 6ನೇ ವಾಕ್ಯದಲ್ಲಿ ಓದ್ತೇವೆ. ಎಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ? ಸಭೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಒಂದು ಮಾತನ್ನು ಹೇಳಿದ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 9ರಿಂದ 13ನೇ ವಾಕ್ಯ ಓದಿ ಯಾರಾದರೂ. ಮಾರ್ಕ್ ಚಾಪ್ಟರ್ 9-13. ಮಾರ್ಕ್ ಚಾಪ್ಟರ್ 13, 9-13. ಆದರೆ ನಿಮ್ಮ ವಿಷಯದಲ್ಲಿ ನೋಡಿಕೊಳ್ಳಿರಿ, ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು. ಎಲ್ಲಿ ಎಳ್ಕೊಂಡು ಹೋಗುವರು? ನ್ಯಾಯ ವಿಚಾರಣೆಯ ಸಭೆಗಳಿಗೆ ನಿಮ್ಮನ್ನು
ಎಳಕೊಂಡು ಹೋಗುವರು. ಏನು ಅಪರಾಧ ಮಾಡಿದೆ? ಏನು ತಪ್ಪು ಮಾಡೋದಕ್ಕಾಗಿಯಾ? ಅಲ್ಲ. ಮುಂದೆ ಓದಿ. ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಒಡೆಯುವರು. ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಹೊಡೆಯುವರು. ಮುಂದೆ ಓದಿ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸುಗಳ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸುವರು. ಹೀಗೆ ಅವರಿಗೆ ಸಾಕ್ಷಿಯಾಗುವುದು. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ನಿಮ್ಮನ್ನು ಹಿಡುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವಂತಹ ಮಾತನ್ನೇ ಆಡಿರಿ. ಮಾತನಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ನೋಡಿ, ಇವತ್ತು FIR ಯಾರ ಮೇಲೆ ದಾಖಲಾಗ್ತಾ ಉಂಟು? ಇವತ್ತು ದೇವ ಸೇವಕರ ಮೇಲೆ ಹೆಚ್ಚಾಗಿ ಎಲ್ಲ ಅನೇಕ ಕಡೆಗಳಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಯಾರ ಮೇಲೆ FIR ದಾಖಲಾಗ್ತಾ ಉಂಟು? ಸ್ವಾರ್ಥ ಹೇಳುವಂಥ, ಪ್ರಾರ್ಥಿಸುವಂಥ ದೇವರ ಸೇವಕರ ಮೇಲೂ ದೇವ ಜನರ ಮೇಲೂ ದಾಖಲಾಗ್ತಾ ಇದೆ. ಹಲ್ಲೆಲೂಯಾ. ಹೌದಾ? ಒಂದೇ ಒಂದು ವಿಷಯಕ್ಕಾಗಿ ಏನು? ಅವರು ಸ್ವಾರ್ಥ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಯಾರು ಕೂಡ ಮತಾಂತರ ಮಾಡಲಿಕ್ಕೆ ಆಗಲ್ಲ. ಒತ್ತಾಯಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡಲಿಕ್ಕೆ ನಾವು ಯಾರು ಮತಾಂತರ ಮಾಡುವುದಿಲ್ಲ. ಆದರೂ ಮತಾಂತರ ಎಂಬುದಂಥದ್ದು ಇರುವುದಾದರೂ ಕೂಡ ಜಬರ್ದಸ್ತಿಯಾಗಿ ಒತ್ತಾಯಪೂರ್ವಕವಾಗಿ ಯಾರು ಕೂಡ ಮತಾಂತರ ಮಾಡಲಿಕ್ಕೆ ಆಗಲ್ಲ. ನಾನು ಕೂಡ ಆಗಬಾರದಂತ ಹೇಳೋದು ಮತಾಂತರ. ಒಂದು ಜಾತಿ ಬಿಟ್ಟು ಇನ್ನೊಂದು ಜಾತಿಗೆ ಬರೋ ಅಲ್ಲಿ ಕೂಡ ಅದೇ ಇರೋದು. ಪ್ರೈಸ್ ಗಾಡ್. ಆದರೆ ನಾವು ಹೇಳುವಂಥ ವಿಚಾರ ಏನೆಂದರೆ ಮಾನಸಾಂತರ, ಹೃದಯದಲ್ಲಿ ಉಂಟಾಗುವಂಥ ಒಂದು ಪರಿವರ್ತನೆ, ನಂಬಿಕೆಯಲ್ಲಾಗುವಂಥ ಒಂದು ಬದಲಾವಣೆ. ಅದಕ್ಕೆ ಏನು ಹೇಳ್ತಾರೆ? ಮಾನಸಾಂತರ. ನಾವು ಮಾತಾಡುವಂಥ ವಿಚಾರ ಮಾನಸಾಂತರ, ಮತಾಂತರ ಅಲ್ಲ. ಇವತ್ತು ಸ್ವಾರ್ಥ ಹೇಳುವಂಥ ದೇವರ ಜನರಿಗೆ ವಿರೋಧವಾಗಿ FIRಗಳು ದಾಖಲಾಗುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ, ಸುಳ್ಳು ಆರೋಪಗಳು ಅವ್ರ ಮೇಲೆ ಹೊರಿಸುವಂಥದ್ದನ್ನು ನಾವು ನೋಡ್ತೇವೆ. ಅಮಿತ್ ಶಾ ಒಡ್ಡಿದರು, ಅಲ್ಲಲ್ಲಿಯ ಒತ್ತಾಯಪೂರ್ವಕವಾಗಿ ಅವರು ಮತಾಂತರ ಮಾಡಿದ್ರೆಂಬಂಥ ಆರೋಪಗಳು ಅನೇಕ ಕಡೆಗಳಿಗೆ ಕೇಳಿ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಕೂಡ ಯಾಸೋನ ಮತ್ತು ದೇವ ಭಕ್ತರ ಮೇಲೆ ಏನು ಬೀಳ್ತಾ ಇದೆ? ಇಲ್ಲಿ ಆರೋಪ ಬೀಳ್ತಾ ಇದೆ. ಏನೆಂಬುದಾಗಿ? ಇವರು ಮತಾಂತ ಗಲಿಬಿಲಿ ಮಾಡ್ತಾ ಇದೆ. ಪಟ್ಟಣವನ್ನು ಗಲಿಬಿಲಿ. 20ನೇ ವಾಕ್ಯ ಹೇಳ್ತದೆ ಅಲ್ಲಿ. 7ನೇ ವಾಕ್ಯ ಏನು ಹೇಳ್ತದೆ? ಅವರು ಓದಿ 7ನೇ ವಾಕ್ಯ ಓದಿ. 17:6 6ನೇ ವಾಕ್ಯ, ಸಾರಿ 17:6. ಅವರು ಸಿಕ್ಕದೆ ಹೋದುದರಿಂದ ಆ ಜನರು ಯೋಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋಗಿ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಜನರು. 16:20 ಓದಿ. ಆ ಪುಸ್ತಕತೆ 16:20. ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡ್ತಾ ಇದ್ದಾರೆ. ಗಲಿಬಿಲಿ ಏನ್ ಮಾಡ್ಲಿಕ್ಕೆ ಉಂಟು? ಹಲ್ಲೆಲೂಯಾ. ಅವ್ರೇನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರು ಪಟ್ಟಣವನ್ನು ಗಲಿಬಿಲಿ ಮಾಡ್ತಾ ಇದ್ದಾರೆ. ಲೋಕವನ್ನು ಅಲ್ಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಅಲ್ಲ ಕಲ್ಲೋಲ ಏನಿಲ್ಲ. ಸತ್ಯವನ್ನು ಜನರಿಗೆ ತಿಳಿಸುವಾಗ ಸತ್ಯ ತಿಳ್ಕೊಂಡಂತ ಜನರು ಸತ್ಯವನ್ನು ಹಿಂಬಾಲಿಸುತ್ತಾರೆ, ಸತ್ಯವನ್ನು ಅನುಸರಿಸ್ತಾರೆ. ಸುಳ್ಳು ಸಂಗತಿಗಳು ಬಿಡುವಾಗ ಅನೇಕರಿಗೆ ಅದು ಏನಾಗ್ತದೆ? ಕಣ್ಣಿಗೆ ಚುಚ್ಚುವಂತೆ ಇರ್ತದೆ. ಅವರಿಗೆ ಆಗುವುದಿಲ್ಲ ಅದು. ಅವ್ರ ಸತ್ಯ ಗೊತ್ತಿಲ್ಲದ ನಿಮಿತ್ತವಾಗಿ ಆ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವರೆಂಬುದಾಗಿ ಅವರು ಆರೋಪವನ್ನು ಹೊರಿಸುತ್ತಾರೆ. ಕೊನೆಗೆ ಏನಾಗ್ತಾ ಇದೆ? ಈ ಯಾಸೋನ ಮತ್ತು ಅವರ ಹೊಣೆ ಅಂದರೆ ಬೇಲ್ಗೋಸ್ಕರವಾಗಿ ಅವರಲ್ಲಿ ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. 8ನೇ ವಾಕ್ಯದಲ್ಲಿ 9ನೇ ವಾಕ್ಯದಲ್ಲಿ ನೋಡ್ತೇವೆ. ಬೇಲ್ ತಗೊಂಡು ಅವರನ್ನಲ್ಲಿ ಬಿಡುವಂಥದ್ದನ್ನು, ಜಾಮೀನು ತಗೊಂಡು ಅವರಲ್ಲಿ ಬಿಡುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಒಂದು ಅಪೊಸ್ತಲ ಪೌಲನ ಜೊತೆಲಿ ಒಬ್ಬ ವ್ಯಕ್ತಿ ಇದ್ದ. ನಾನು ಗಮನಿಸಿದಾಗ, ಓದಿದಾಗ ಸತ್ಯವೇದ, ಅವನ ಹೆಸರು ಅರಿಸ್ತಾರ್ಕ ಎಂಬುದಾಗಿ. ಈ ಅರಿಸ್ತಾರ್ಕ ಯಾವಾಗಲೂ ಅವನು ಥೆಸಲೋನಿಕದವನು. ಚೆನ್ನಾಗಿ ನೆನ್ಪಿಟ್ಟುಕೊಳ್ಳಿ. ಅವನು ಎಲ್ಲಿಯವನು? ಯಾವಾಗಲೂ ಎಲ್ಲ ಪರಿಸ್ಥಿತಿಯಲ್ಲಿಯೂ ಕೂಡ ಪೌಲನ ಜೊತೆಲಿ ಇರ್ತಾ ಇದ್ದ. ಆ ಪುಸ್ತಕದ 19:29 ಓದಿ. 19:29. ಆಗ ಊರೆಲ್ಲ ಗಲಿಬಿಲಿಯಾಯಿತು. ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯಾಗಿದ್ದ ಮೆಕೆದೋನ್ಯದ ಗಾಯನನು ಅರಿಸ್ತಾರ್ಕನನ್ನು ಜನರು ಹಿಡುಕೊಂಡು ಒಗ್ಗಟ್ಟಾಗಿ. ಅರಿಸ್ತಾರ್ಕ ಯಾರ ಜೊತೆ ಇದ್ದವನು? ಆಕ್ಚುಲಿ ಅದು 19:23ನೇ ವಾಕ್ಯದಿಂದ ಅದು ಆರಂಭವಾಗ್ತದೆ ಆ ಘಟನೆ. ಅದು ಎಫೆಸದಲ್ಲಿ ನಡೆದಂಥ ಒಂದು ಏನು ಹೇಳ್ತಾರೆ,
ಅವರು ಈ ಅರ್ತೆಮ್ ಎಂಬಂತ ದೇವತೆಗೆ ವಿರೋಧವಾಗಿ ಪೌಲನು ಉಪದೇಶ ಮಾಡ್ತಾನೆಂಬಂತ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ದಂಗೆ ಎಬ್ಬಿಸ್ತಾ ಇದ್ದಾರೆ. ಆ ಸಂದರ್ಭ ಅವರ ಕೈಗೆ ಯಾರು ಸಿಗ್ತಾ ಇದ್ದಾನೆ? ಅರಿಸ್ತಾರ್ಕ ಸಿಕ್ಕುವಂಥದ್ದನ್ನೆಲ್ಲ ನೋಡ್ತೇವೆ. ಅರಿಸ್ತಾರ್ಕ ಯಾವಾಗಲೂ ತನ್ನ ಸೇವಕನ ಜೊತೆ ಆತನ ಇರ್ತಾ ಇದ್ದ. ಪ್ರೈಸ್ ಗಾಡ್. ಅದರ ಅರ್ಥ ಏನೆಂದರೆ, ಈ ಥೆಸ್ಸಲೋನಿಕದವರು ಪರಿಪೂರ್ಣ ಸಮರ್ಪಣೆ ಉಳ್ಳಂತ ನಂಬಿಗಸ್ತ ವ್ಯಕ್ತಿಗಳಾಗಿದ್ದರು. ನಾವು 20ನೇ ಅಧ್ಯಾಯ 4ನೇ ವಾಕ್ಯ ಕೂಡ ಓದಿ, 1ರಿಂದಲೇ ಓದಿ. ಆ ಪುಸ್ತಕದ 20. ಗದ್ದಲು ನಿಂತ ತರುವಾಯ ಪೌಲನು ಶಿಷ್ಯರನ್ನು ಕೂಡ ಕರೆಸಿ ಧೈರ್ಯಗೊಳಿಸಿ ಅವರ ಅಪ್ಪಣೆ ತೆಗೆದುಕೊಂಡು ಮೆಕೊದೋನ್ಯಕ್ಕೆ ಹೊರಟನು. ಆ ಸೀಮೆಯಲ್ಲಿ ಸಂಚಾರ ಮಾಡಿ ಅಲ್ಲಿ ಅವರನ್ನು ಅನೇಕ ಮಾತುಗಳಿಂದ ಧೈರ್ಯಪಡಿಸಿ ಗ್ರೀಕ್ ದೇಶಕ್ಕೆ ಬಂದನು. ಅಲ್ಲಿ 3 ತಿಂಗಳು ಕಳೆದ ಮೇಲೆ ಸಿರಿಯ ದೇಶಕ್ಕೆ ಸಮುದ್ರ ಮಾರ್ಗವಾಗಿ ಹೋಗಬೇಕೆಂದಿದ್ದಾಗ ಅವನಿಗೆ ವಿರುದ್ಧವಾಗಿ ಯಹೂದ್ಯರು ಒಳಸಂಚು ಹುಟ್ಟಿದ್ದರಿಂದ ಅವನಿಗೆ ವಿರುದ್ಧವಾಗಿ ಯಹೂದ್ಯರು ಒಳಸಂಚು ಮಾಡ್ತಾ ಇದ್ದಾರೆ. ಯಾರಿಗೆ ವಿರುದ್ಧವಾಗಿ? ಪೌಲನಿಗೆ ವಿರುದ್ಧವಾಗಿ ಒಳಸಂಚು ಮಾಡ್ತಾ ಇದ್ದಾರೆ. ನೋಡಿ, ಸೇವೆ ಎಂಬುದಾಗಿ ಹೇಳುವಾಗ ಸುಲಭವಾದದ್ದಲ್ಲ. ಸೇವೆಯಲ್ಲಿ ಕೂಡ ಒಳಸಂಚುಗಳು ಬರ್ತದೆ. ಈ ಒಳಸಂಚುಗಳು ಬರುವಾಗ ಯಾರಿದ್ದ? ಪೌಲನ ಅನೇಕ ಸೇವಕರಿದ್ದು, ತಿಮೋತಿ ಇವರೆಲ್ಲ ಅನೇಕರಿದ್ರು. ಅವರಲ್ಲಿ ಒಬ್ಬ ಅರಿಸ್ತಾರ್ಕ. ಅವರಲ್ಲೊಬ್ಬ ಯಾರು? ಅರಿಸ್ತಾರ್ಕ. ಮುಂದೆ ಓದಿ, ಕಂಟಿನ್ಯೂ ಮಾಡಿ. ಅವನ ವಿರುದ್ಧವಾಗಿ ಒಳಸಂಚು ಹುಟ್ಟಿದ್ದರಿಂದ ಅವನು ಮೆಕ್ಕೆದೋನ್ಯದ ಮೇಲೆ ಹಿಂತಿರುಗಿ ಹೋಗುವುದಕ್ಕೆ ತೀರ್ಮಾನ ಮಾಡಿದನು. ಪುರ್ರನ ಮಗನಾದ ಬೆರಿಯೋ ಪಟ್ಟಣದ ಸೋಪ್ರಾತನ ಥೆಸಲೋನಿಕದವರಲ್ಲಿ ಅರಿಸ್ತಾರ್ಕನು, ಸೆಕುಂದನು, ದರ್ಬೆ ಪಟ್ಟಣದ ಗಾಯನು, ತಿಮೋಥೆಯನು, ಅಸ್ಯ ಸೀಮೆ. ಅಲ್ಲಲ್ಲಿ ನಮಗೆ ಬೇಕಾದದ್ದು ಯಾರು? ಅರಿಸ್ತಾರ್ಕ. ಅರಿಸ್ತಾರ್ಕ ಥೆಸ್ಸಲೋನಿಕದವನು. 27:2 ಕೂಡ ಓದಿ. ಆ ಪುಸ್ತಕತ್ಯ 27:2 ಕೂಡ ಓದಿ. ಆಗ ಅದ್ರಿಮಿತ್ತಿಯಾದಿಂದ ಬಂದು ಅಸ್ತಸೀಮೆಯ ಕರಾವಳಿಯ ಸ್ಥಳಗಳಿಗೆ ಹೋಗುವುದಕ್ಕಿದ್ದ ಒಂದು ಹಡಕನ್ನು ಹತ್ತಿ ಸಮುದ್ರ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಮೆಕ್ಕೆದೋನ್ಯಕ್ಕೆ ಸೇರಿದ ಥೆಸ್ಸಲೋನಿಕದ ಅರಿಸ್ತಾರ್ಕನು ತಮ್ಮ ಜೊತೆಯಲ್ಲಿದ್ದನು. ಯಾರಿದ್ದನು? ಪೌಲ ಎಲ್ಲಿಗೆ ಹೋಗ್ತಾ ಇದ್ದಾನೆ ಈಗ ಹಡಗಿನಲ್ಲಿ? ಅವನೀಗ ಕೈದಿ. ಅವನು ರೋಮಪುರಕ್ಕೆ ಹೋಗ್ತಾ ಇದ್ದಾನೆ. ಶತಾಧಿಪತಿ ಅವನನ್ನು ರೋಮಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಆ ಸಮಯದಲ್ಲಿ ಕೂಡ ಅವನ ಜೊತೆಲಿ ಯಾರಿದ್ದಾನೆ ಈಗ? ಅರಿಸ್ತಾರ್ಕ. ಥೆಸ್ಸಲೋನಿಕದ ಅರಿಸ್ತಾರ್ಕನು ಅವನ ಜೊತೆಲಿ ಇರುವಂಥದ್ದನ್ನು ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಸೇವೆಯಲ್ಲಿ ಅಲ್ಲಲ್ಲಿಯ ನಾವು ದರ್ಶನದೊಂದಿಗೆ ನಿಲ್ಲುವವರಾಗಿರಬೇಕು. ಆದರೆ ಕೆಲವರು ಮಾತ್ರ ದರ್ಶನ ನಿಲ್ಲುವವರಾಗಿರ್ತಾರೆ. ಕೆಲವರು ಉದ್ವೇಗದಿಂದ ಒಪ್ಪಿಸಿಕೊಡುವವರಿರ್ತಾರೆ, ಭಾವನೆಯಿಂದ ಒಪ್ಪಿಸಿಕೊಡುವವರಿರ್ತಾರೆ. ಸ್ವಲ್ಪ ಸಮಯದಲ್ಲಿ ಅವರ ಅಡ್ರೆಸ್ ಇರುವುದಿಲ್ಲ. ನೋಡಿ, ಪೌಲನು ಜೊತೆಯಲ್ಲಿ ಅನೇಕರು ಇದ್ದರು ಸೇವೆ ಮಾಡುವುದಕ್ಕಾಗಿ, ಸಹಾಯ ಮಾಡುವುದಕ್ಕಾಗಿ. ಅವನ ಜೊತೆಯಲ್ಲಿ ಅನೇಕರಿದ್ದರು. ಕೆಲವರನ್ನು ಮಾತ್ರ ಅವನು ನಂಬಿಗಸ್ತನೆಂಬುದಾಗಿ ಕರೀತಾರೆ. ಯಾಕೆ ಗೊತ್ತುಂಟ? ಅವನ ಕೆಲ ಅನುಭವಗಳು. 2 ಕೊರಿಂಥ 11:21 ಓದುವ. ನಾವು 21ನೇ ವಾಕ್ಯದಿಂದ ಓದುವ. ನಾವು ಬಲವಿಲ್ಲದವರಾಗಿದ್ದೇವೆಂಬಂತೆ ಇದನ್ನು ನನ್ನ ಅವಮಾನಕ್ಕೆ ಹೇಳಿದರು. ಯಾವ ಆಧಾರದಿಂದ ಯಾವನಾದರೂ ಧೈರ್ಯವಾಗಿ ನಡೆಕೊಳ್ಳುತ್ತಾನೋ ಆದ್ದರಿಂದಲೇ ನಾನು ಧೈರ್ಯವುಳ್ಳವನಾಗಿದ್ದೇನೆ. ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ. ಆದರೂ ಇಬ್ರಿಯರು, ನಾನು ಇಬ್ರಿಯನು. ಅವರು ಇಸ್ರೇಲರು, ನಾನು ಇಸ್ರೇಲನು. ಅವರು ಅಬ್ರಾಹ್ಮನ ವಂಶದವರು, ನಾನು ಅದೇ ವಂಶದವನು. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರದಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ನದಿಗಳ ಅಪಾಯ, ಕಳ್ಳರ ಅಪಾಯ, ಮುಂದೆ ಸ್ವಂತ ಜನರಿಂದ ಅಪಾಯಗಳು. ಯಾರಿಂದ ಅಪಾಯ? ಸ್ವಂತ ಜನರಿಂದ ಅಪಾಯ, ಅನ್ಯ ಜನರಿಂದ ಅಪಾಯಗಳು, ಅನ್ಯ ಜನರಿಂದಲೂ ಅಪಾಯ. ಪಟ್ಟಣದಲ್ಲಿ ಅಪಾಯಗಳು, ಪಟ್ಟಣದಲ್ಲಿ ಅಪಾಯ, ಕಾಡಿನಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯ, ಸಮುದ್ರದಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯ. ಸುಳ್ಳು ಸಹೋದರರೊಳಗೆ ಇರುವ ಯಾರೊಳಗಿಂದ ಅಪಾಯ? ಸುಳ್ಳು ಸಹೋದರಂದ್ರೆ ಯಾರು? ವಿಶ್ವಾಸಿಗಳೇ. ಸುಳ್ಳು ಸಹೋದರಂದ್ರೆ ಯಾರು? ವಿಶ್ವಾಸಿಗಳೇ. ಅಲ್ಲಲುಯ್ಯ. ಅಪಾಯಗಳು. ಪ್ರೈಸ್ ಗಾಡ್. ಅಂದ್ರೆ ಸೇವೆ ಎಂಬುದಾಗಿ ಹೇಳುವಾಗ ಕೈ ಜೋಡಿಸುವವರು ಕೆಲವರು ಮಾತ್ರ ಇರ್ತಾರೆ.
ಅಲ್ಲಲ್ಲಿಯ ದರ್ಶನದೊಂದಿಗೆ ನಿಲ್ಲುವವರು ಕೆಲವರು ಮಾತ್ರ, ಅಂಥ ವ್ಯಕ್ತಿಗಳನ್ನು ಮಾತ್ರ ದೇವರು ಉಪಯೋಗಿಸುವಂಥದ್ದು. ಪ್ರೈಸ್ ಗಾಡ್. ಅನೇಕರು ನೋಡಿ, ಒಂದು ಪ್ರಾರ್ಥನೆ ಎಂಬುದಾಗಿ ಆರಂಭಿಸುವಾಗ ಉದ್ವೇಗದಿಂದ ನಾನು ಬರ್ತೇನೆ ಎಂಬುದಾಗಿ ಅವರನ್ನು ಕೆಲವರನ್ನು ಒಂದು ವಾರ ನಾವು ನೋಡಲಿಕ್ಕೆ ಆಗ್ತದೆ, 2 ವಾರ ನೋಡಲಿಕ್ಕೆ ಆಗ್ತದೆ, 3ನೇ ವಾರದಿಂದ ಒಬ್ಬೊಬ್ಬರು ಹಾಗೇ ಹೋಗ್ತಾರೆ. ಮತ್ತೆ ಉಳಿದದ್ದು ಯಾರೋ ಒಬ್ಬರೋ ಇಬ್ಬರು ಉಳಿದಿರ್ತಾರೆ. ನಮ್ಮ ಸಭೆಯಲ್ಲಿ ಅನೇಕ ಸಲ ಆಗಿರ್ಬೋದು ಅಂತ ಎಣಿಸ್ತೇನೆ ನಾನು. ಅಲ್ಲಲ್ಲಯ್ಯ, ಕೊನೆಗೆ ಉಳಿಯೋದು. ಈಗ ನಾವು 5 ರಿಂದ 8 ಗಂಟೆ ಪ್ರಾರ್ಥನೆ ಆರಂಭಿಸಿ ಕೆಲವು ಎಷ್ಟು ವರ್ಷಗಟ್ಟೆ ಆಯ್ತಾಯ್ತು ಅಯ್ಯ, 2 ವರ್ಷ ಆಯ್ತಾ? ಅಲ್ಲಲ್ಲಯ್ಯ ನೋಡಿ, ಅವಾಗ ತುಂಬ ಜನ ಇದ್ದೇವೆ ನಾವು. ಇವತ್ತು ಬೆಳಗಿನ ಪ್ರಾರ್ಥನೆಯಲ್ಲಿ 6-7 ಜನ ಮಾತ್ರ ಇದ್ದೇವೆ ನಾವು. 5 ಜನ, 6 ಜನ, 7 ಜನ. ಪ್ರೈಸ್ ಗಾಡ್. ರಾತ್ರಿ ಪ್ರಾರ್ಥನೆಯಲ್ಲಿ ಕೆಲವು ಜನ. ಪ್ರೈಸ್ ಗಾಡ್. ಅಂದರೆ ನಾನು ಮೊನ್ನೆ ದಿವಸ ಸತ್ಯವೇದ ಓದುವಾಗ ನನಗೊಂದು ತುಂಬ ಸಲ ವಾಕ್ಯ ಓದಿದ್ದೇನೆ. ಅದು ಒಂದು ವಾಕ್ಯ ದೇವರು ಪುನಃ ಮಾತಾಡಿದ ನನ್ನೊಟ್ಟಿಗೆ, ಅರ್ಕಿಪ್ಪಮ್ ಅಂತ ವ್ಯಕ್ತಿಯ ಕುರಿತಾಗಿ. ಕೊಲೊಸ್ಸು 4:17 ವಾಕ್ಯ ಓದಿ. ಕೊಲೊಸ್ಸು 4:17. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿದ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಅಲ್ಲಲ್ಲೂಯ್ಯ. ಅನೇಕರಿಗೆ ಬಯಕೆ ಏನು ಗೊತ್ತುಂಟೆ, ನನಗೆ ಅಭಿಷೇಕ ಬೇಕು, ನನಗೆ ವರಗಳು ಬೇಕು, ಪ್ರವಾದನೆ ಹೇಳಬೇಕು. ತುಂಬ ಸಂತೋಷ. ನಾವು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೇವೆ ದೇವರ ಪಾದದಲ್ಲಿ, ಎಷ್ಟು ಸಮರ್ಪಣೆ ಮಾಡ್ತಾ ಇದ್ದೇವೆ ದೇವರ ಸಮ್ಮುಖದಲ್ಲಿ, ಎಷ್ಟು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಸಮಯ ದೇವರ ಸಮ್ಮುಖದಲ್ಲಿ ಕಳೀತಾ ಇದ್ದೇವೆ. ಅದು ಯಾರಿಗೂ ಬೇಡ. ಅಲ್ಲಲ್ಲಿಯ ಬೆಳಿಲಿಕ್ಕೆ ಬೇಡ. ಪೌಲನು ಕೂಡ ನೋಡಿ, ಪೌಲನಿಗೂ ದೇವರ ಸೇವೆ ಕೊಟ್ಟದು ನಂಬಿಗಸ್ತ ನೆನೆಸಿ ಪರೀಕ್ಷಿಸಲ್ಪಟ್ಟ ನಂತರವೇ. 1 ತಿಮೋಥೆಯ 1:12-13 ಅವನು ಏನು ಹೇಳ್ತಾ ಇದ್ದಾನೆ ನೋಡಿ, ಓದಿಯ ವಾಕ್ಯ. ಮುಂಚೆ ಹಿಂಸಕನು ದೂಷಕನಾದಂಥ ನನ್ನನ್ನು ನಂಬಿಗಸ್ತನೆಂದೆಣಿಸಿ ಸೇವೆ ಕೊಟ್ಟ ದೇವರು. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು ಹಿಂಸಕನು ಬಲಾತ್ಕಾರಿಯಾಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರೈಸ್ ಗಾಡ್. ಪೌಲ ಪರೀಕ್ಷಿಸಲ್ಪಟ್ಟ. ಇವನಿಗೆ ನಾನು ಕೃಪಾವರ ಕೊಟ್ಟರೆ ಇವನು ಹೇಗೆ ಉಪಯೋಗಿಸುತ್ತಾನೆ, ಇವನಿಗೆ ನಾನು ಸೇವೆ ಕೊಟ್ಟರೆ ಹೇಗೆ ಈತನು ಉಪಯೋಗಿಸಿ ಹೇಗೆ ಸೇವೆ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ ದೇವರು. ಪ್ರೈಸ್ ಗಾಡ್. ಆರಂಭದಲ್ಲಿ ಮಾಡಿದಂಥ ಆ ಸಮರ್ಪಣೆಯಲ್ಲಿ ಕೊನೆಯವರೆಗೆ ನಾವು ನಿಲ್ಲಬೇಕು. ಮಧ್ಯದಲ್ಲಿ ಏನು ಬಂದರೆ ನಾವೇನಾಗಬಾರ್ದು, ಹಲಲಿಯ ಆಚೀಚೆ ಹೋಗಬಾರ್ದು. ನೋಡಿ, ಜೋಶುವ ಈ ಮೋಶೆಯ ಜೊತೆಲಿ ಇದ್ದದ್ದು ಸುಮಾರು 20 ವರ್ಷಕ್ಕಿಂತಲೂ ಅಧಿಕ. ಮಧ್ಯದಲ್ಲಿ ಎಷ್ಟೆಲ್ಲ ಹೋರಾಟಗಳು ಬಂದಿರಬಹುದು, ಎಷ್ಟೆಲ್ಲ ಸಮಸ್ಯೆಗಳು ಬಂದಿರಬಹುದು. ಅವನು ಅಲುಗಾಡಲಿಲ್ಲ. ಮೋಶೆಯ ನಂತರ ಅವನಿಗೆ ಅಭಿಷೇಕ ಸಿಕ್ಕಿತು, ಅವನಿಗೆ ಸೇವೆ ಸಿಕ್ಕಿತು. ಅಲ್ಲಲ್ಲೂಯ್ಯ. ಎಲಿಯನೊಟ್ಟಿಗೆ ಎಲೀಷಾ ಇದ್ದದ್ದು 15 ವರ್ಷಕ್ಕಿಂತ ಅಧಿಕ. ಮಧ್ಯದಲ್ಲಿ ಎಷ್ಟೆಲ್ಲ ಉಪದ್ರವಗಳು ಬಂದಿರಬಹುದು, ಎಷ್ಟೆಲ್ಲ ಸಮಸ್ಯೆಗಳು ಬಂದಿರಬಹುದು, ಎಷ್ಟೆಲ್ಲ ನೋವುಗಳು ಬಂದಿರಬಹುದು. ತಪ್ಪಿ ಹೋಗಲಿಲ್ಲ. ಕಾರಣ ಅವನಿಗೊಂದು ಉದ್ದೇಶ ಇತ್ತು, ಗುರಿ ಇತ್ತು. ನಾನು ಗುರಿ ಮುಟ್ಟಬೇಕು. ಅಲ್ಲಲ್ಲಿಯ ನಾವು 2:9 ಓದುವುದಾದರೆ ಅವನು ಏಲಿಯನಲ್ಲಿದ್ದಂಥ ಅಭಿಷೇಕಕ್ಕಿಂತಲೂ ದುಪ್ಪಟ್ಟು ಅಭಿಷೇಕ ಆತನು ಬಯಸಿದ್ದ. ನಮಗೂ ಬಯಕೆ ಇರಬಹುದು. ಅದು ನಾವು ಎಷ್ಟು ಸಮರ್ಪಣೆ ಮಾಡ್ತದೆ, ಎಷ್ಟು ದೇವರ ಸಮ್ಮುಖ ಸಮಯ ಕಳೀತಾ ಇದ್ದೇವೆ. ಒಂದು ಪ್ರಾರ್ಥನೆ ಗುಂಪು ಆರಂಭಿಸಿದರೆ ಕೆಲವು ವಾರಗಳಿಗೋ ಕೆಲವು ತಿಂಗಳಿಗಳಿಗೋ ದಿವಸಗಳಿಗಿರ್ತದೆ, ಸೀಮಿತವಾದ. ಮತ್ತೆ ಒಬ್ಬೊಬ್ಬರಾಗಿ ನಾವು ನಮ್ಮ ಇದರಲ್ಲಿ ಬ್ಯುಸಿಯಾಗಿ ಬಿಡ್ತೇವೆ ನಾವು. ಅಲ್ಲಲ್ಲಿ ಪೌಲನು ಎಲ್ಲರೂ ನಂಬಿಗಸ್ತರಂತ ಕರೀಲಿಲ್ಲ, ಕೆಲವೊಬ್ಬರನ್ನು ಮಾತ್ರ ನಂಬಿಗಸ್ತ. 1 ತಿಮೋಥೆಯ 1 ಕೊರಿಂಥ 4:17 ಓದಿ. ಅರಿಸ್ತಾರ್ಕನಂತವರು ಇವತ್ತಿನ ದಿವಸಗಳಲ್ಲಿ ಸಭೆ ಒಳಗಡೆ ಬೇಕಾಗಿದೆ. 1 ಕೊರಿಂಥ 4:17 ಓದಿ. ತಿಮೋಥೆಯನ ಕುರಿತು ಏನು ಹೇಳ್ತಾನೆ ಆತನು? ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥಿಯನನ್ನು ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನು ನಂಬಿಗಸ್ತನಾಗಿದ್ದಾನೆ. ಅಲ್ಲಲ್ಲಿಯ, ನಾನು ತಿಮೋಥಿಯನು ನನ್ನ ಮಗನನ್ನು ಕಳಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನು ಮಾತ್ರವಲ್ಲ, ಅವನೇನಾಗಿದ್ದಾನೆ? ನಂಬಿಗಸ್ತನು. ಕೊಲೊಸ್ಸು 4:7-8 ಓದಿ.
ಪ್ರಿಯ ಸಹೋದರನು, ನಂಬಿಗಸ್ತನಾದ ಸೇವಕನು, ಕರ್ತನಲ್ಲಿ ಜೊತೆಯ ದಾಸನು ಆಗಿರುವ ತುಕಿಕನು ನನ್ನ ತುಕಿಕನು ಯಾರಾಗಿದ್ದಾನಂತೆ? ನಂಬಿಗಸ್ತನು. ಎಫೆಸ್ 6:20-21 ಓದಿ. ಎಫೆಸ್ 6:20-21. ನನ್ನ ಸಂಗತಿಗಳು ನಿಮಗೆ ಸಹ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನು, ಕರ್ತನಲ್ಲಿ ನಂಬಿಗಸ್ತನಾದ ಸೇವಕನು ಆಗಿರುವ ತುಕಿಕನು ನಿಮಗೆ ಎಲ್ಲವನ್ನೂ ತಿಳಿಸುವನು. ಆಮೆನ್. ತುಕಿಕನು ಯಾರಾಗಿದ್ದಾನಂತೆ? ನಂಬಿಗಸ್ತನು. ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಅನೇಕರಿದ್ದರು ಅವನ ಜೊತೆಯಲ್ಲಿ, ಎಲ್ಲರನ್ನೂ ಆತ ನಂಬಿಗಸ್ತರು ಎಂಬುದಾಗಿ ಕರೆಯಲಿಲ್ಲ. ಇನ್ನು ವಾಕ್ಯ ಓದಿ, ಕೊಲೊಸ್ಸೆ 4 ಬನ್ನಿ, 4:8 ಓದಿ, ಕಂಟಿನ್ಯೂ. ನೀವು ನನ್ನ ಸಮಾಚಾರವನ್ನು ತಿಳುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಂಬಿಗಸ್ತನಾದ ಪ್ರಿಯ ಸಹೋದರನಾಗಿರುವ ನಿಮ್ಮ ಊರಿನ ಒನೇಸಿಮೋನನ ಜೊತೆ. ಓನೇಸಿಮ ಯಾರಾಗಿದ್ದಾನಂತೆ? ನಂಬಿಗಸ್ತನು. ಪೌಲನು ಹೇಳ್ತಾ ಇದ್ದಾನೆ, ಓನೇಸಿಮ ಯಾರು ಗೊತ್ತುಂಟ? ಅವನೊಬ್ಬ ಕಳ್ಳ, ದಾಸನಾಗಿದ್ದ, ಫಿಲೋಮೇನನ ಮನೇಲಿ ದಾಸನಾಗಿದ್ದಂಥ ವ್ಯಕ್ತಿ. ಕಳ್ಳತನ ಮಾಡಿ ಕೊನೆಗೆ ಸಿಕ್ಕಿಬಿದ್ದು ಜೈಲಿಗೆ ಹೋದವನು. ಜೈಲಲ್ಲಿ ಸುವಾರ್ತೆಯನ್ನು ಪೌಲನಿಂದ ಕೇಳಿ ರಕ್ಷಣೆ ಹೊಂದಿದಂಥ ವ್ಯಕ್ತಿ. ಇವನ ಕುರಿತಾಗಿ ಏನು ಹೇಳ್ತಿದ್ದಾನೆ ಪೌಲನು? ಇವನು ಯಾರಾಗಿದ್ದಾನೆ? ನಂಬಿಗಸ್ತನು. ಸೇವೆಯಲ್ಲಿ ನಂಬಿಗಸ್ತನು. ಮುಂದೆ ಓದಿ, ಕಂಟಿನ್ಯೂ. ಪ್ರಿಯ ಸಹೋದರನಾಗಿರುವ ನಿಮ್ಮ ಊರಿನ ಒನೇಸಿಮೋನನ ಜೊತೆಯಲ್ಲಿ ಕಳಿಸಿದ್ದೇನೆ. ಅವರು ಇಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವರು. ನನ್ನ ಜೊತೆ ಸೆರೆಯವನಾದ ಅರಿಸ್ತಾಕನು, ಬಾರ್ನಬನಿಗೆ ದಯಾದನಾಗಿರುವ ಮಾರ್ಕನು ನಿಮಗೆ ವಂದನೆಯನ್ನು ಹೇಳುತ್ತಾನೆ. ಮಾರ್ಕನ ಕುರಿತಾಗಿ ಹೇಳಬೇಕಾದ್ರೆ ನಾನು ಆವಾಗಲೇ ಹೇಳಿದ್ದೆ, ಮಾರ್ಕನು ಒಂದು ಸಮಯದಲ್ಲಿ ಸೇವೆ ಬಿಟ್ಟು ಹೋಗಿದ್ದ. ಗೊತ್ತುಂಟ ನಿಮಗೆ ಮಾರ್ಕನು ಯಾರು ಗೊತ್ತುಂಟ? ಅಪೊಸ್ತಲಕತೆ 12ನೇ ಅಧ್ಯಾಯದಲ್ಲಿ ನಾವು 12ನೇ ವಾಕ್ಯದಲ್ಲಿ ಓದುವುದಾದರೆ, ಅವನ ಮನೆಯಲ್ಲಿ ಪ್ರಾರ್ಥನೆ ನಡೆಯುತ್ತಿತ್ತು. ಅವನ ತಾಯಿ ಹೆಸರು ಮರಿಯಳ್ ಎಂಬುದಾಗಿ. ಅವನ ಇನ್ನೊಂದು ಹೆಸರು ಮಾರ್ಕನದ್ದು ಯೋಹಾನ. ಅವನ ಇನ್ನೊಂದು ಹೆಸರು ಏನಾಗಿದೆ? 25ನೇ ವಾಕ್ಯ ಓದಿ, ಅಪೊಸ್ತಲಕತೆ 12:25 ವಾಕ್ಯ. ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಯೆಹೋವನನ್ನು ಕರೆದುಕೊಂಡು ಯೆರೂಸಲೇಮಿನಿಂದ ಹಿಂತಿರುಗಿದ. 13:5 ಓದಿ. ಯಾವ ಸೇವೆ ಆತನು ಮಾಡ್ತಾ ಇದ್ದ? ಅಪೊಸ್ತಲಕತೆ 13:5. ಪ್ರಯಾಣವಾಗಿ ಕುಪ್ರದೀಪಕ್ಕೆ ಹೋದರು. ಸಲಮನಿಗೆ ಸೇರಿದಾಗ ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸಿದರು. ಯೆಹೋವನನು ಪರಿಚಾರಕನಾಗಿ ಅವರ ಸಂಗಡಿದ್ದನು. ಏನ್ ಮಾಡ್ತಾ ಇದ್ದ ಯೋಹನ್ನ? ಮಾರ್ಕ ಏನ್ ಮಾಡ್ತಾ ಇದ್ದ ಸೇವೆ? ಪರಿಚಾರಕನಾಗಿ, ಉಪಚರಿಸುವಂತ ಸೇವೆ. ಅಲ್ಲಲಿಯ ಪೌಲ ಬರ್ನಬರಿಗೆ ಏನ್ ಸೇವೆ ಮಾಡ್ತಾ ಇದ್ದ? ಆತನು ಉಪಚರಿಸುವಂತ ಸೇವೆ ಮಾಡ್ತಾ ಇದ್ದ. ಅವರಿಗೆ ನೀರು ಕೊಡುವುದು, ಅವರಿಗೆ ಊಟ ರೆಡಿ ಮಾಡುವುದು, ಅವರ ಬಟ್ಟೆಗಳನ್ನು ಒಗೆಯುವಂಥದ್ದು ಎಲ್ಲ ಸೇವೆಯನ್ನು ಆತನು ಮಾಡ್ತಾ ಇದ್ದ. ಅದೇ 13 ಓದಿ. ಏನಾಯ್ತು? ಅವನು ಬಿಟ್ಟು ಹೋದ ನೋಡಿ. ತರುವಾಯ ಪೌಲನು ಅವನ ಜೊತೆಯಲ್ಲಿದ್ದವರು ಪಾಪೋಸರನ್ನು ಬಿಟ್ಟು ಸಮುದ್ರ ಪ್ರಯಾಣ ಮಾಡಿ ಪಂಪುಲ್ಯ ಸೀಮೆಗೆ ಸೇರಿದ ಪೆರ್ಗೆಗೆ ಬಂದರು. ಯೆಹೋವನನು ಅವರನ್ನು ಬಿಟ್ಟು ಹಿಂತಿರುಗಿ ಹೋದ. ಆದರೆ ಈಗ ಕೊಲೊಸ್ಸೆ 4ನೇ 10ನೇ ವಾಕ್ಯದಿಂದ ನಾವು ಓದ್ತೇವೆ, ಮಾರ್ಕನಿಗೆ ಏನು ಪುದವದೇ ವಾಕ್ಯವನ್ನು, ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬಾರ್ನಬನಿಗೆ ದಾಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳ್ತಾರೆ. ಯಾಕೆಂದ್ರೆ 2 ತಿಮೋಥೆ 4ನೇ ಅಧ್ಯಾಯ 9ರಿಂದ ಓದುವುದಾದರೆ, ಕೆಲವರು ಪೌಲನ ಜೊತೆಯಲ್ಲಿ ನಿಂತರು, ಕೆಲವರು ಪೌಲನನ್ನು ಬಿಟ್ಟು ಹೋದರು. ಅದರಲ್ಲಿ ಮಾರ್ಕನು ಕುರಿತಾಗ ಆತನು ಹೇಳುವಾಗ ಏನು ಹೇಳ್ತಿದ್ದಾನೆ? ಅವನೀಗ ನನ್ನ ಸೇವೆಗೆ ಆತನು ಉಪಯುಕ್ತನಾಗಿದ್ದಾನೆ. ಓದಿ. ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಮಾರ್ಕನು ಕುರಿತು ಅಪ್ಪಣೆ ಹೊಂದಿದಿರಲ್ಲ. ಅವನು ನಿಮ್ಮ ಮಳಿಗೆ ಬಂದರೆ ಅವನನ್ನು ಸೇರಿಸಿ. 2 ತಿಮೋಥೆ 4:9 ಓದಿ. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು. ನೋಡಿ, ಒಬ್ಬ ವ್ಯಕ್ತಿ ಹಿಂಜಾರಿ ಹೋಗುವಾಗ, ಲೋಕಕ್ಕೆ ಆತನು ಹೋಗುವಾಗ ಒಬ್ಬ ಸೇವಕನಿಗೆ ಸಂತೋಷ ಆಗ್ತದ? ಸೇವಕನಿಗೆ ಸಂತೋಷ ಆಗಲ್ಲ, ದುಃಖ ಆಗ್ತದೆ. ರಕ್ಷಣೆ ಹೊಂದಿದಂಥ ವ್ಯಕ್ತಿ, ದೇವರನ್ನು ಆರಾಧಿಸುವಂಥ ಒಬ್ಬ ವ್ಯಕ್ತಿ, ಪಾಪಕ್ಕೆ ಆತನು ತಿರುಗಿ ಪಶ್ಚಾತ್ತಪಟ್ಟು ಬಂದಂಥ ಒಬ್ಬ ವ್ಯಕ್ತಿ, ಅಲ್ಲಲ್ಲಿಯ ಲೋಕದಿಂದ ಬೇರ್ಪಡಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿ ಪುನಃ ಲೋಕಕ್ಕೆ ಆತನು ಹಿಂಜಾರಿ ಹೋಗುವಾಗ ಒಬ್ಬ ಸೇವಕನಿಗೆ ಸಂತೋಷ ಆಗುವುದಿಲ್ಲ, ಅವನು ದುಃಖ ಆಗ್ತಾ ಇದೆ. ಅವನು ದುಃಖದಿಂದ ಏನು ಹೇಳ್ತಿದ್ದಾನೆ? ದೇವನು ಇಹಲೋಕವನ್ನು ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಹೋದನು. ಮುಂದೆ ಓದಿ.
ಕ್ರೆಸ್ಕನು ಗಲಾತ್ಯಕ್ಕೂ ಕ್ರೆಸ್ಕನು ಗಲಾತ್ಯಕ್ಕೂ ತೀತನು ಧರ್ಮತ್ಯಕ್ಕೂ ತೀತನು ಧಲ್ಮತ್ಯಕ್ಕೂ ಹೋದರು. ಓಕೆ, ಇವರಿಬ್ಬರು, ಒಬ್ಬ ಗಲಾತ್ಯಕ್ಕೆ ಹೋದ, ಒಬ್ಬ ಧಲ್ಮತ್ಯಕ್ಕೆ, ಗಲಾತ್ಯಕ್ಕೆ ಹೋದ, ಒಬ್ಬ ಧಲ್ಮತ್ಯಕ್ಕೆ ಹೋದ. ಓಕೆ, ಮುಂದೆ. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದ. ಯಾರು ನನ್ನ ಜೊತೆಯಲ್ಲಿದ್ದಾನೆ? ಲೂಕ ಎಂಬಂತ ವೈದ್ಯನು ಮಾತ್ರ ನನ್ನ ಜೊತೆ ಇದ್ದಾರೆ. ಒಬ್ಬ ಹಿಂಜಾರಿ ಹೋದ, ಒಬ್ಬ ಬೇರೆ ಊರಿಗೆ ಹೋದ, ಇನ್ನೊಬ್ಬ ಇನ್ನೊಂದು ಊರಿಗೆ ಹೋದ. ಲೂಕನು ನನ್ನ ಜೊತೆಯಲ್ಲಿ ನಿಂತಿದ್ದಾನೆ. ಅಲ್ಲಲ್ಲಿಯ ಒಬ್ಬ ಸೇವೆ ಎಂಬುದಾಗಿ ಹೇಳುವಾಗ ಅಲ್ಲಲ್ಲಿಯ ಸೇವೆಯಲ್ಲಿ ಅನೇಕ ಯಾತನೆಗಳು ಬರ್ತದೆ, ವೇದನೆಗಳು ಬರ್ತದೆ, ನೋವುಗಳು ಬರ್ತದೆ. ಆ ದರ್ಶನ ಹೊತ್ತುಕೊಂಡು ಜೊತೆ ನಿಲ್ಲುವವರು ತುಂಬ ಕಡಿಮೆ ಇರ್ತಾರೆ. ಈ ಲೋಕನು ಪೌಲನ ಜೊತೆಯಲ್ಲಿ ದರ್ಶನವನ್ನು ಹಿಡಿದು ನಿಂತಂಥ ವ್ಯಕ್ತಿ. ಇವತ್ತು ನಾವು ಲೂಕನ ಮೂಲಕ ಅವಾಗ ಎರಡು ಪುಸ್ತಕಗಳನ್ನು ಓದ್ತೇವೆ. ಯಾವುದದು? ಲೂಕನ ಸುವಾರ್ತೆ ಮತ್ತು ಅಪೊಸ್ತಲರ ಕೃತ್ಯ. ದೇವರನ್ನು ಆಶೀರ್ವಾದ ಮಾಡಿದ ಕಾರಣ ಏನು? ಪೌಲನ ಜೊತೆಯಲ್ಲಿ ಆತನು ನಿಂತನು. ಮಾರ್ಕನ ಕುರಿತು ಮುಂದೆ ಓದಿ, ಕಂಟಿನ್ಯೂ. ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದ. ಅವನು ನನಗೆ ಸೇವೆಗೆ ಉಪಯುಕ್ತ. ಬಿಟ್ಟು ಹೋದಂಥ ವ್ಯಕ್ತಿ, ಹಿಂಜಾರಿ ಹೋದಂಥ ವ್ಯಕ್ತಿ. ಒಂದು ಸಮಯದಲ್ಲಿ ಹಿಂಜಾರಿ ಬಿಟ್ಟು ಹೋದ ವ್ಯಕ್ತಿ ಇವತ್ತು ಅವನ ಕುರಿತು ಏನು ಸಾಕ್ಷಿ ಕೊಡ್ತಾ ಪೌಲನು? ಅವನು ನನ್ನ ಸೇವೆಯಲ್ಲಿ ಉಪಯುಕ್ತನಾಗಿದ್ದಾನೆ. ಆದ ಕಾರಣ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ? ಮಾರ್ಕನ ಪುಸ್ತಕ ಮಾರ್ಕನ ಮೂಲಕವಾಗಿ ಬಂತು. ಅಲ್ಲಲ್ಲೂಯ್ಯ. ಹಾಗಾದರೆ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಅರಿಸ್ತಾರ್ಕ ಎಂಬಂಥ ವ್ಯಕ್ತಿ ಥೆಸಲೋನಿಕದವನು. ಅವನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಹಿಂಸೆ ಬಂದಾಗ ಅಥವಾ ಆ ಪೌಲನಿಗೆ ಎದುರಾಗಿ ಒಳಸಂಚು ಬಂದಾಗ, ಪೌಲನು ಸೆರೆಮನೆಗೆ ರೋಮಿಗೆ ಹೋಗುವ ಸಂದರ್ಭದಲ್ಲಿ ಎಲ್ಲ ಸಮಯಗಳಲ್ಲಿ ಕೂಡ ಪೌಲನ ಜೊತೆಯಲ್ಲಿ ಆತನು ಇದ್ದನು. ನಾವು ಕೂಡ ಸಭೆ ಸೇವೆ ಎಂಬುದಾಗಿ ಹೇಳುವಾಗ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಪ್ರತಿಯೊಂದು ಸಮಯಗಳಲ್ಲಿ ನಾವು ಜೊತೆ ಇರಬೇಕು. ಕೆಲವರು ಉದ್ವೇಗದಿಂದ ಹೇಳ್ತಾರೆ, ಸೇವೆಯಲ್ಲಿ ನಿಲ್ತೇನೆ, ನಿಮ್ಮ ಸೇವೆ ಮಾಡ್ತೇನೆ ಎಂಬುದಾಗಿ. ಸಮಯ ಬಂದಾಗ ಯಾವ ಕೈ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ. ಅಲ್ಲಲ್ಲಿಯೇ ಪ್ರೈಸ್ ಗಾಡ್. ಯಾವಾಗ ಬೇಕು ಕೈ ಕೊಟ್ಟು ಹೋಗಬಹುದು. ಅವರು ನಿಜವಾದ ಸೇವೆ ಮಾಡುವವರಲ್ಲ, ಸಮರ್ಪಣೆ ನಿಲ್ಲಲ್ಲ. ಅವರು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಾರೆ. ಅವ್ರ ಜೀವಿತದ ಏನಾಗ್ತದೆ? ಏನು ಒಂದು ಇದು ಉಂಟು, ಅದು ಓಂತಿ ಅಲ್ಲ, ಏನು ಹೇಳ್ತಾರೆ ಅದು? ಓಂತಿ ಅಲ್ಲ, ಕಲ್ಲರ್ ಬದಲಾವಣೆ ಆದ ಹಾಗೆ ಓಂತಿ. ಅದು ನೋಡಿ, ಕಲ್ಲರ್ ಬದಲಾವಣೆ ಆದ ಹಾಗೆ ಅವರಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಸಮಯಕ್ಕೆ ಅನುಸಾರವಾಗಿ. ಅಂಥವರನ್ನು ಸೇವೆಯಲ್ಲಿ ದೇವರು ಉಪಯೋಗ ಮಾಡುವುದಿಲ್ಲ. ಅಲ್ಲಲ್ಲಿಯ ಸೇವೆ ಅಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಮ್ಮ ಸಭೆಯಲ್ಲಿ ನಾವು ನಿಲ್ಲುವವರಾಗಿರಬೇಕು. ನಾನು ಮಾಡಬೇಕು. ಯಾಕಂದ್ರೆ ನಾವು ಮೆಚ್ಚಿಸುವಂಥದ್ದು ಸೇವಕರನ್ನಲ್ಲ, ದೇವಜನರನ್ನಲ್ಲ. ಮೆಚ್ಚಿಸುವುದು ನಮ್ಮ ಕರ್ತನು, ನಮ್ಮ ಯಜಮಾನನನ್ನು. ಮಾಡುವಂಥ ಸೇವೆ ನೋಡಿ. ಎಫೆಸ 6:6 ಓದಿ, 6:6 ಓದಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ, ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ, ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇನೆಂದು ಚಿತ್ತ ಪೂರ್ವಕವಾಗಿ ಸೇವೆ ಮಾಡಿ. ಪುನಃ ಮಾಡಿ, 7ನೇ ವಾಕ್ಯ ಪುನಃ ಓದಿ. ಮನುಷ್ಯರಿಗೋಸ್ಕರ, ಎಲ್ಲರಡಿ ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆ ಎಂದು, ಕರ್ತನಿಗೋಸ್ಕರ ಸೇವೆ ಮಾಡ್ತೇವೆ ಎಂದು ಚಿತ್ತ ಪೂರ್ವಕವಾಗಿ ಸೇವೆ ಮಾಡಿ. ಯಾವ ಪೂರ್ವಕವಾಗಿ? ಚಿತ್ತಪೂರ್ವಕವಾಗಿ, ಇಚ್ಛಾಪೂರ್ವಕವಾಗಿ, ಇಷ್ಟಪೂರ್ವಕವಾಗಿ, ಚಿತ್ತಪೂರ್ವಕವಾಗಿ ನಾವು ಸೇವೆ ಮಾಡಬೇಕು. ಹೃದಯ ಪೂರ್ವಕವಾಗಿ ನಾವು ಸೇವೆ ಮಾಡಬೇಕು. ಯಾಕೆ? 1 ಸಾಮುವೇಲ 16:7 ಏನು ಹೇಳ್ತದೆ? ಮನುಷ್ಯನು ಹೊರಗಡೆ ನೋಡ್ತಾನೆ, ದೇವರು ಹೃದಯದ ಒಳಗಡೆ ನೋಡ್ತಾನೆ. ನಮ್ಮ ಭಾವನೆ, ನಮ್ಮ ಚಿಂತೆ ಎಲ್ಲ ದೇವರಿಗೆ ಗೊತ್ತು. ಇವತ್ತು ನಾವು ಸೇವೆ ಮಾಡಿದ್ರು, ಕೆಲಸ ಮಾಡಿದ್ರು, ಏನು ಮಾಡಿದ್ರು, ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ದೇವರಿಗೆ ಗೊತ್ತು. ದೇವರಿಗೆ ಸಭೆಯಲ್ಲಿ ಜೊತೆ ನಿಲ್ಲುವವರು ಬೇಕು. ಉಪದ್ರವಕ್ಕೆ ಹಾಕುವವರು ಬೇಡ, ತೊಂದರೆಗೆ ಹಾಕುವವರು ಬೇಡ. ಅಲ್ಲಲ್ಲಿಯ ಅರಿಸ್ತಾರ್ಕನಂತವರು, ತಿಮೋತಿ ಅಂತವರು, ಮಾರ್ಕನಂತವರು, ಲೂಕನಂತವರು ಇವತ್ತಿನ ಸಭೆಗಳಲ್ಲಿ ಕೆಲವರು ಮಾತ್ರ ಇರುವುದು. ತುಕಿಕನಂತವರು, ಅಂಥ ವ್ಯಕ್ತಿಗಳನ್ನು ಪೌಲನು ಏನೆಂಬುದ ಕರೆದಿದ್ದಾನೆ? ಇವರು ನಂಬಿಗಸ್ತರು. ಅಲ್ಲಲ್ಲೂಯ್ಯ.
ಸಮಯಕ್ಕನುಸಾರವಾಗಿ ಬದಲಾವಣೆ ಆಗುವಂಥದ್ದಲ್ಲ ಸೇವೆ. ಅದಕ್ಕೆ ದೇವರು ಕೆಲವೊಬ್ಬರನ್ನು ಆಶೀರ್ವಾದ ಮಾಡೋದು, ಕೆಲವೊಬ್ಬರು ಸೇವೆಯಲ್ಲಿ ಉಪಯೋಗಿಸುವುದಿಲ್ಲ, ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲುವುದಿಲ್ಲ, ಸಮಯಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಇರ್ತಾರೆ. ಯಾವ ಕೈಕೊಟ್ಟು ಓಡಿ ಹೋಗಬಹುದು. ಅದು ಕರ್ತನ ಸೇವೆಯಲ್ಲಿ ಕರ್ತನು ಅಲ್ಲಲ್ಲಿಯ ಏನು ಮಾಡ್ತಾನೆ, ಸ್ವಾಮಿ ಒಂದು ಮಾತನ್ನು ಹೇಳಿದೆ, ಮತ್ತೆ 16:18, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತಾನೆ, ಪಾತಾಳ ಲೋಕದ ಬಲವಾದನ್ನು ಜಯಿಸು. ಸಭೆ ಸೇವೆ ಎಲ್ಲ ಯಾರದಾಗಿದೆ? ಕರ್ತನದು. ಆತ ನಡೆಸುತ್ತಾನೆ. ಮನುಷ್ಯರನ್ನು ನಂಬಿಕೊಂಡು ತನ್ನ ಸೇವೆಯನ್ನು ಆತ ನಡೆಸುವುದಿಲ್ಲ. ಅದೇ ಆತನಿಗೆ ನಂಬಿಗಸ್ತರು ಬೇಕು. ಆ ನಂಬಿಗಸ್ತರು ನಾನು ಆಗಿರಬೇಕು, ನೀವು ಆಗಿರಬೇಕು. ಎಷ್ಟು ಜನ ಬಯಸ್ತೀರಿ ನಾನು ಆಗಿರ್ಬೇಕೆಂಬುದಾಗಿ? ಅಲ್ಲಲುಯ್ಯ. ಆ ನಂಬಿಗಸ್ತರ ಪಟ್ಟಿಲಿ ನಾವು ಇರಬೇಕು. ಅಲ್ಲಲುಯ್ಯ. ಪ್ರೈಸ್ ಗಾಡ್. ಇವತ್ತು ಪಾಸ್ಟರ್ ಸುನಿಲ್ಗೆ ಕೈ ಕೊಟ್ಟು ನಾನು ಓಡಿ ಹೋದರೆ ಸೇವೆ ಬಿತ್ತೋಗ್ತದೆ ಎಂಬುದಾಗಿ ಯೋಚಿಸುವುದು ಬೇಡ. ಯಾಕೆ ಗೊತ್ತುಂಟ? ಒಬ್ಬರ ಬದಲು ಇಬ್ಬರನ್ನ ದೇವರು ಕೊಡ್ತಾನೆ. ಕೆಲವು ವರ್ಷಗಳ ಹಿಂದೆ ನಡೆದಂಥ ಒಂದು ನನಗೆ ಘಟನೆ. ಅಶೋಕ್ ಬ್ರದರ್ ನಮ್ಮ ಸಭೆಯಲ್ಲಿ ರೈಟ್ ಹ್ಯಾಂಡ್ ಆಗಿದ್ದವರು, ಎಲ್ಲ ಸೇವೆ ಮಾಡಿದ್ದಾರೆ, ಎಲ್ಲರಿಗೂ ಮುಂಚೆ ಇದ್ದವರಿಗೆ ಗೊತ್ತುಂಟು. ಅವರು ಆಕ್ಸಿಡೆಂಟ್ ಆಗಿ ಸತ್ತಂಥ ಸಂದರ್ಭದಲ್ಲಿ ನನ್ನ ಬಲಭುಜ ಕಿತ್ತು ಬಿಸಾಡಿದಾಗ ಆಯಿತು. ವೇದನೆ ಸಹಿಸಲಿಕ್ಕೆ ಆಗಲಿಲ್ಲ. ಅವರ ಸ್ಥಳವನ್ನು ತುಂಬುವುದಕ್ಕೆ ಯಾರು ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಹೋದರ ಹರ್ಮನ್ ಪ್ರಶಾಂತ್ ಹಾಗೂ ಸಹೋದರ ಪ್ರದೀಪ್ ಮಾಬೆನ್ ಇವರಿಬ್ಬರು ಬಂದು ಸೇವೆಗೆ ಒಪ್ಪಿಸಿಕೊಟ್ರು. ಅಲ್ಲಲುಯ್ಯ. ಅಲ್ಲಲುಯ್ಯ. ಒಬ್ಬರ ಹೋದಾಗ ದೇವರು ಇಬ್ಬರನ್ನು ಕಳಿಸಿಕೊಟ್ಟನು. ಆವಾಗ ಪ್ರದೀಪ್ಗೆ 8,000 ಪ್ರದೀಪ್ ಇದ್ದಾರ? ಎಷ್ಟು ಸಾವಿರ ಅವರಿಗೆ ಕೆಲಸ ಆಯಿತು ಬ್ಯಾಂಗ್ಳೂರಲ್ಲೆಲ್ಲ. ಎಷ್ಟು ಸಾವಿರ ಸಂಬಳ ಸ್ಟಾರ್ಟಿಂಗ್? ಹೋಗಲಿಲ್ಲ. ಅದು ಎಷ್ಟು ಆಯ್ತದು? ಎಷ್ಟು? 10,000. ಪ್ರೈಸ್ ಗಾಡ್. ತುಂಬ ವರ್ಷದ ನಂತರ ಈಗ ಅವ್ರು ತಗೊಳ್ತಾ ಇದ್ದಾರೆ 10,000. 100 ರೂಪಾಯಿಗೆ ನೀವು ಬಂದದಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ದು 150 ರೂಪಾಯಿ. ಸ್ಟಾರ್ಟಿಗೆ ಏನಿಲ್ಲ, ಮತ್ತೆ 50 ರೂಪಾಯಿ 100 ರೂಪಾಯಿ. ಇವತ್ತಿನವರೆಗೆ ನಂಬಿಕಸ್ಥರಾಗಿ ನಿಂತಿದ್ದಾರೆ. ಅಲ್ಲಲುಯ್ಯ. ಅದಕ್ಕೆ ಹಿಡಿದು ಸೇವೆ. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ನಿಲ್ಲುವಂಥದ್ದು. ಅಲ್ಲಲುಯ್ಯ. ಒಬ್ಬರು ಹೋದ್ರು, ಇಬ್ಬರನ್ನು ದೇವರು ಕೊಟ್ಟ. ನಾವು ಮಾನುಷಿಕವಾಗಿ ಯೋಚಿಸ್ತೇವೆ, ಲೌಕಿಕವಾಗಿ ಯೋಚಿಸ್ತೇವೆ, ಅಯ್ಯೋ ಏನಾಯ್ತು, ಏನಾಗ್ತದೆ. ದೇವರಿಗೆ ಗೊತ್ತು ಆತನ ಸಭೆಯನ್ನು ಸೇವೆಯನ್ನು ಹೇಗೆ ನಡೆಸಬೇಕಂತ. ಅಲ್ಲಲುಯ್ಯ. ಆದರೆ ನಾವು ನಿಲ್ಲುವವರು. ಎಲ್ಲೆಡೆ ನಾನು ನಿಲ್ಲುವವನು, ನಾನು ನಂಬಿಗಸ್ತನು, ನಾವು ನಂಬಿಗಸ್ತರಾಗಿ ನಿಲ್ಲುವರಾಗಿರಬೇಕು. ಜೊತೆ ಕೈ ಜೋಡಿಸಬೇಕು, ದರ್ಶನದೊಟ್ಟಿಗೆ ಕೈ ಜೋಡಿಸಬೇಕು. ಕಳೆದ ದಿವಸಗಳಲ್ಲಿ ಅನೇಕ ಪ್ರಾರ್ಥನಾ ಗುಂಪುಗಳನ್ನು ಏರ್ಪಡಿಸಿದ ಒಂದೇ ಒಂದು ಉದ್ದೇಶ, ಸೇವೆಯ ಬೆಳವಣಿಗೆ, ಸಭೆಯ ಬೆಳವಣಿಗೆ, ಆತ್ಮಗಳ ರಕ್ಷಣೆ. ಅನೇಕರು ಬಂದರು. ಇವತ್ತು ಎಷ್ಟೋ ಜನ ಕಾಣ್ತಾ ಇಲ್ಲ. ಬೆಳಿಗ್ಗೆ 8 ಗಂಟೆ ಪ್ರಾರ್ಥನೆ. ಎಷ್ಟು ಜನ ಬರ್ತೀರಿ? ಭಾನುವಾರ ಆದರೂ ಅಟ್ಲೀಸ್ಟ್ ಭಾನುವಾರದ 8 ರಿಂದ 10 ಗಂಟೆ ಪ್ರಾರ್ಥನೆ ಮಾಡಿದ್ದೇವೆ. ಎಷ್ಟು ಜನ ಇದ್ದೀರಿ ಈಗ 8 ರಿಂದ 10 ಗಂಟೆ ಪ್ರಾರ್ಥನೆಯಲ್ಲಿ? ಕೈ ಮೇಲೆತ್ತಿ ನೋಡುವ. ಯಾರಿದ್ದೀರಿ? ಸರಿ ಮೇಲೆತ್ತಿ ಕೈ. ಒಂದೇ ಕೈ ನೋಡ್ತಾ ಇದ್ದಾನೆ. ಸ್ಟಾರ್ಟಿಂಗಲ್ಲಿ ಎಷ್ಟು ಜನ ಇದ್ರು ಗೊತ್ತುಂಟ? 10, 12, 15 ಜನ ಇದ್ದರು ಸ್ಟಾರ್ಟಿಂಗಿಂದ 8 ಗಂಟೆಗೆ. ನಾನು ರಾತ್ರಿ ಪ್ರಾರ್ಥನೆ ಮುಗಿಸಿ ಮಧ್ಯರಾತ್ರಿಯೆಲ್ಲ ಕೂತು ಪ್ರಾರ್ಥನೆ ಮಾಡಿ ಪುನಃ ಬೆಳಿಗ್ಗೆ 5 ರಿಂದ 8 ಗಂಟೆ ಪ್ರಾರ್ಥನೆ ಮುಗಿಸಿ 8 ಗಂಟೆಗೆ ಇಲ್ಲಿ ಕೂಗ್ತಾ ಇದೆ. ಆದರೆ ಪ್ರತಿ ಸಲ ನಾವು ಅದನ್ನು ಮಾಡ್ತಾ ಹೋಗ್ಲಿಕ್ಕೆ ಆಗಲ್ಲ. ನಾವೊಂದು ಕಲಿಸಿ ಕೊಡಲಿಕ್ಕೆ, ಕೈ ಕೊಟ್ಟು ಒಂದು ಸ್ಟಾರ್ಟಿಂಗ್ ಕೊಡಲಿಕ್ಕೆ ಮಾತ್ರ ನಾವು ಇರ್ತೇವೆ. ಕೆಲವೊಂದು ಎಲ್ಲದನ್ನ ಬರಲಿಕ್ಕೆ ಆಗಲ್ಲ. ತುಂಬ ಸಮಯ ನಾನು ಬಂದೆ ಬೆಳಿಗ್ಗೆ 8 ಗಂಟೆ ಪ್ರಾರ್ಥನೆಗೆ. 5 ರಿಂದ 8 ಗಂಟೆ ಪ್ರಾರ್ಥನೆ ಮಾಡಿ ಪುನಃ 8 ಗಂಟೆ ಪ್ರಾರ್ಥನೆಗೆ ನಾನು ಇಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೆ ಭಾನುವಾರ. ಹಲ್ಲೆಲೂಯಾ. ಆವಾಗ ತುಂಬ ಜನ ಇದ್ದರು, 10 ಜನ, 12 ಜನ, ಕೆಲವೊಮ್ಮೆ 8 ಜನ, 7 ಜನ, ಡಿಫ್ರೆಂಟ್ ಆಗಿ ಆದರೆ ಬರ್ತಾ ಇದ್ರು. ಇವತ್ತು ಒಬ್ಬರು ಪ್ರೇಯರ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಯ್ತು ನಮ್ಮ ಸಮರ್ಪಣೆ? ಹಲ್ಲೆಲೂಯಾ. ಅದಕ್ಕೆ ದೇವರು ಯಾಕೆ ಕೃಪಾವರ ಅನೇಕರಿಗೆ ಪ್ರಾರ್ಥಿಸಿದ್ರೆ ಕೊಡೋದಿಲ್ಲ? ನಮ್ಮ ಸಮರ್ಪಣೆ ಏನು, ನಾವು ಎಷ್ಟು ಸಮರ್ಪಣೆ ನಿಲ್ತೇವೆ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲ ತೀರ್ಮಾನದಲ್ಲಿ ಕೊನೆಯವರೆಗೆ ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಸ್ವಲ್ಪ ದಿವಸ ಬರೋದು ಮತ್ತೆ ಓಡಿ ಹೋಗೋದು, ಇದು ಸೇವೆ ಮಾಡಿ. ಅದಕ್ಕೆ ನಾ ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ ಪಾಸ್ಟರ್ ಸುಭಾಷ್ ಅಂತ, ಕೆಡೆಗಾಂವ್, ಪುಣೆ. ಎಷ್ಟು ನೋಡಿದ್ದೀರಿ ಪಾಸ್ಟರ್ ಸುಭಾಷ್ ಅವರನ್ನು? ನೋಡಿದ್ರಲ್ಲ.
ನಾವು ಕೆಡೆಗಾವಿಗೆ ಹೋಗಿದ್ದೆವು. ಅದು 97ನೇ ಇಸ್ವಿ 8ನೇ ಇಸ್ವಿ ಗೊತ್ತಿಲ್ಲ, ನೆನಪಿಲ್ಲ, 98 ಇಸ್ವಿಯಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಗದ್ದೆಯಲ್ಲಿ ಕೆಡೆಗ ಮುಕ್ತಿ ಮಿಷನ್ ಅಂತ ಉಂಟು. ಅಲ್ಲಿ ಅವರು ಕೆಡೆಗಾವಲ್ಲಿ ಸೇವಕರಾಗಿ ಸೇವೆ ಮಾಡ್ತಾ ಇದ್ರು. ಮತ್ತು ಅವತ್ತು ಚಿಕ್ಕದೊಂದು ಸತ್ಯವೇದ ಶಾಲೆ ಇತ್ತು. ಗದ್ದೆಗಳನ್ನು ತೋರಿಸಿ, ಗದ್ದೆಗಳಿಗೆ ಕೆಲವು ಟೆಂಟ್ಗಳನ್ನು ಹಾಕಿದ್ದಾರೆ. ಸತ್ಯವೇದ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ವಾಸ ಮಾಡಲಿಕ್ಕೆ ಟೆಂಟ್ಗಳಾಗಿ ಕುಟೀರಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ಕುಟೀರಗಳು, ಗುಡಿಸಲುಗಳಾಗಿ. ಪಾಸ್ಟ್ ಹೇಳಿದ್ರು, ಬೈಬಲ್ ಕಾಲೇಜಿಗೆ ಸ್ಟಾರ್ಟ್ ಆಗಿ ಕೆಲವು ತಿಂಗಳಾಯಿತು. 2-3 ತಿಂಗಳ ಆಗ ಸ್ಟಾರ್ಟಿಂಗಲ್ಲೇ ಬಂದಾಗ ಎಷ್ಟು 64 ವಿದ್ಯಾರ್ಥಿಗಳಿದ್ದರು. ಈಗ ಉಳಿದದ್ದು ಕೇವಲ 18 ವಿದ್ಯಾರ್ಥಿಗಳು ಮಾತ್ರ. ಇವ್ರು ನಿಜವಾಗಿ ಸೇವೆ ಮಾಡು. ಕಾರಣ ಅಂದರೆ ಅಲ್ಲಿ 5 ಗಂಟೆಯಿಂದ 8 ಗಂಟೆವರೆಗೆ ಬೆಳಿಗ್ಗೆ 3 ಗಂಟೆ ಮೊಣಕಲ್ ಹಾಕಿ ಅನ್ಯ ಭಾಷೆ ಮಾತಾಡಬೇಕಂತೆ. 8 ಗಂಟೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲರೂ ಗದ್ದೆಗೆ ಹೋಗಬೇಕು. ಗದ್ದೆಗೆ ಹೋಗಿ ಸಗಣಿಯೆಲ್ಲ ತಗೊಂಡೋಗಿ ಎಲ್ಲ ಅಲ್ಲೆಲ್ಲ ಬಿತ್ತುವುದು, ಇದು ಮಾಡುವುದು, ಎಲ್ಲ ಕೆಲಸ ಗದ್ದೆಯಲ್ಲಿ ಮಾಡಬೇಕು. ಮಧ್ಯಾಹ್ನವರೆಗೆ 1 ಗಂಟೆವರೆಗೆ 6 ದಿವಸ ಗದ್ದೆಯಲ್ಲಿ ಕೆಲಸ ಮಾಡಬೇಕು. 1 ಗಂಟೆಗೆ ಬಂದು ಊಟ ಮಾಡಿ ಅವರಿಗೆ 1 ಗಂಟೆ ಫ್ರೀ ಇರ್ತದೆ. 3 ಗಂಟೆವರೆಗೆ ಫ್ರೀ ಇರ್ತದೆ. 1ರಿಂದ 3 ಫ್ರೀ. ಊಟ ಆದಮೇಲೆ ಸ್ವಲ್ಪ 1 ಗಂಟೆ ಫ್ರೀ ಇರ್ತದೆ ಅವರಿಗೆ. 3 ಗಂಟೆಗೆ ಕ್ಲಾಸ್ಗಳು ಸ್ಟಾರ್ಟ್ ಆದರೆ ಕೆಲವೊಮ್ಮೆ 8 ಗಂಟೆ, ಕೆಲವೊಮ್ಮೆ ರಾತ್ರಿ 9 ಗಂಟೆ, 10 ಗಂಟೆ, ಹಾಗೆ ಟೈಮ್ ಇಲ್ಲ ಅಂತ ಹೋಗ್ತಾ ಇರ್ತದೆ ಕ್ಲಾಸ್ಗಳವ್ರು ಅರ್ಧ ದಿವಸ ಮಧ್ಯಾಹ್ನ ನಂತರ. ಹಾಗೆ ಸುಮಾರು 64 ವಿದ್ಯಾರ್ಥಿಗಳು ಬಂದವರು ಈಗ 2-3 ತಿಂಗಳಲ್ಲೇ 18 ಜನ. ಇವರು ನಿಜವಾಗಿ ಸೇವೆ ಮಾಡ್ತಾರಂತ ಭಾಷೆ ಹೇಳ್ತಿದ್ರು. ಇವರು ಲೋಕವನ್ನು ಅಲುಗಾಡಿಸುವಂಥ ಸೇವೆ ಮಾಡುವವರೆಂಬುದಾಗಿ ಅವತ್ತು ನಮಗೆ ಹೇಳ್ತಾ ಇದ್ರು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಾವು ತೀರ್ಮಾನ ತಗೊಳ್ಳೋದು ಅಂದರೆ ತೀರ್ಮಾನದಲ್ಲಿ ನಿಲ್ಲಬೇಕು. ಕೆಲವು ಪ್ರವಾದನೆ ಕೇಳಿದ ಕೂಡಲೇ ನಾವು ತುಂಬ ಉತ್ಸಾಹ, ದೇವ್ರನ್ನು ಉಪಯೋಗಿಸ್ತಾ, ಶಕ್ತಾಗಿ ಉಪಯೋಗಿಸ್ತಾನಂತೆ. ಮತ್ತೆ ಇಲ್ಲಿ ಸಭೆಯಲ್ಲೇ ಕಾಣ್ತಾ ಇಲ್ಲ, ಪ್ರಾರ್ಥನೆಗೆ ಕಾಣ್ತಾ ಇಲ್ಲ. ವೈಯಕ್ತಿಕ ಪ್ರಾರ್ಥನೆ ಎಷ್ಟಿದೆ ಯಾರಿಗೂ ಗೊತ್ತು, ಅದು ಕೂಡ ಗೊತ್ತಿಲ್ಲ. ವೈಯಕ್ತಿಕ ಪ್ರಾರ್ಥನೆ ಅಂತೂ ಇಲ್ಲ, ಗುಂಪು ಪ್ರಾರ್ಥನೆಗೂ ಇಲ್ಲ. ಮತ್ತೆ ಹೇಗೆ ದೇವರು ಉಪಯೋಗಿಸುವುದು ನಮ್ಮನ್ನು? ಕೆಲವರಿಗೆ ದರ್ಶನಗಳು ಬರ್ತದೆ, ಪ್ರವಾದನೆಗಳು ಬರ್ತದೆ. ನೀವು ಎಷ್ಟು ಹೊತ್ತು ದೇವರೊಟ್ಟಿಗೆ ಸಮಯ ಕಳೆದಿದ್ದೀರಿ, ಎಷ್ಟು ಪ್ರಾರ್ಥನೆ ಮಾಡಿದ್ದೀರಿ? ಸುಮ್ಮನೆ ದರ್ಶನ ಬರಲ್ಲ, ಸುಮ್ಮನೆ ಕನಸು ಬರಲ್ಲ. ಪ್ರಾರ್ಥಿಸದಿರುವ, ದೇವರೊಟ್ಟಿಗೆ ಸಮಯ ಕಳೆದಿರುವಂಥ ವ್ಯಕ್ತಿ ಒಂದು ವೇಳೆ ನನಗೆ ದರ್ಶನ ಕಾಣ್ತಾ ಇದೆ, ಪ್ರವಾದನೆ ಬರ್ತಾ ಇದೆ ಅಂತ ಹೇಳಿದರೆ ನಾನು ಅದು ನಂಬುವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪೌಲನ ಜೊತೆಯಲ್ಲಿ ಅನೇಕರಿದ್ದರು, ಕೆಲವರನ್ನು ಮಾತ್ರ ನಂಬಿಗಸ್ತನಂತ ಆತನು ಹೇಳಿದನು. ಅರಿಸ್ತಾಕ ಅದರಲ್ಲಿ ಒಬ್ಬನು. ಅವನು ಥೆಸಲೋನಿಕದವನಾಗಿದ್ದನು. ಅವನು ಹಿಂಸೆಯ ಸಮಯದಲ್ಲಿ ಆತನೊಂದಿಗಿದ್ದ. 19-29 ಅಪೊಸ್ತಲಕೃತ್ಯ. ಒಳಸಂಚು ಬಂದಾಗ ಅವನೊಂದಿಗಿದ್ದ. ಅಪೊಸ್ತಲಕೃತ್ಯ 24ರಲ್ಲಿ ಓದ್ತೇವೆ, ಅಪೊಸ್ತಲಕೃತ್ಯ 27:2ರಲ್ಲಿ ಓದ್ತೇವೆ. ಸೆರೆಮನೆಗೆ ಹೋಗುವಾಗಲೂ ಪೌಲನ ಜೊತೆಯಲ್ಲಿದ್ದನು. ಅವನೇ ನಿಜವಾದ ಸೇವಕನು. ನಾವೀಗ ಥೆಸಲೋನಿಕ ಪತ್ರಿಕೆಗೆ ಬರುವ 1 ಥೆಸಲೋನಿಕ 1ನೇ ವಾಕ್ಯ, 1-2 ವಾಕ್ಯ ಓದಿ ದಯಮಾಡಿ. 1 ಥೆಸಲೋನಿಕ. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವ ಥೆಸಲೋನಿಕದವರ ಸಭೆಗೆ ಪೌಲನು ಏನೆಂಬುದಾಗಿ ಆರಂಭಿಸ್ತಾ ಇದ್ದಾನೆ? ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ. ನೋಡಿ, 2 ಥೆಸಲೋನಿಕ 1:1-2 ಕೂಡ ಓದಿ, ಅಲ್ಲಿ ಕೂಡ ನಾವು ಬರುವ. ನಮ್ಮ ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವ. ನಾವು ಎಲ್ಲಿದ್ದೇವೆ ಇವತ್ತು ಗೊತ್ತುಂಟಾ? ಕ್ರಿಸ್ತನಲ್ಲಿ. ಎಲ್ಲರಲ್ಲಿ ನಾವು ಎಲ್ಲಿದ್ದೇವೆ ನೋಡಿ. ಅನೇಕ ಪತ್ರಿಕೆಗಳನ್ನು ಓದುತ್ತೇವೆ ನಾವು, ಎಲ್ಲಿ ಕೂಡ ಪೌಲನು ಈ ರೀತಿ ಬರೆಯಲಿಲ್ಲ. ತಂದೆಯಾದ ದೇವರಲ್ಲಿಯೂ ಕ್ರಿಸ್ತನಲ್ಲಿಯೂ ಕೂಡ. ಈ 2 ಪತ್ರಿಕೆಗಳಲ್ಲಿ ಆರಂಭಿಸುವುದು ಹೇಗೆ ಗೊತ್ತುಂಟ? ಅವನು ತಂದೆಯಾದ ದೇವರಲ್ಲಿಯೂ ಕರ್ತನ ಯೇಸು ಕ್ರಿಸ್ತನಲ್ಲಿಯೂ. ನಾವು ಎಲ್ಲಿದ್ದೇವೆ? ಕ್ರಿಸ್ತನಲ್ಲಿ. ಎಲ್ಲಿದ್ದೆವು? ಆದಾಮನಲ್ಲಿದ್ದೆವು. ಎಲ್ಲಿದ್ದೆವು ನಾವು? ಆದಾಮನಲ್ಲಿ. ಏನಾಗಿದೆ ಇದ್ದಾಗ ಓದಿ 1 ಕೊರಿಂಥ 15:22, 1 ಕೊರಿಂಥ 15:20. ಯಾರು ಆಂಗ್ಲ ಬೈಬಲ್ ಇದ್ರೂ ಕೂಡ ಓದಿ, ಕನ್ನಡ 2 ಬೈಬಲ್ ಓದಿ ಸೇರಿಸಿ. 1 ಕೊರಿಂಥ 15:22, 1 ಕೊರಿಂಥ 15:22 ದಯಮಾಡಿ ಓದಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಕನ್ನಡದಲ್ಲಿ ಸಂಬಂಧ ಅಂತ ಕೊಡಲ್ಪಟ್ಟಿದೆ, ಅದು ಆಂಗ್ಲ ಬೈಬಲ್ ಅಲ್ಲಿ ಸುಂದರವಾಗಿ ಕೊಡಲ್ಪಟ್ಟಿದೆ ಇನ್ ಕ್ರೈಸ್ಟ್. ಓದಿ,
ಆಂಗ್ಲ ಬೈಬಲ್ ಉಂಟು ಯಾರ ಹತ್ರ ಆದರೂ? ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಸಲ್ವಾ? ಓದಿ ಓದಿ ಬೇಗ. ವಾಸ್ಬುತ ಮೈಕ್ ಹಾಗೆ 15:22 1 ಕೊರಿಂತ್. ನಾನು ಏನ್ ಕಾಣಿಗೆ ಮೈಕ್ ಕಾಣಿಗೆ ಮೈಕ್ ಇಲ್ವಾ? ವಾಸ್ For as in Adam all die, as Adam all died, ಆದಾಮನಲ್ಲಿ ಎಲ್ಲರೂ ಸತ್ತಿದ್ದರು. ಎಲ್ಲರಡಿ ಆದಾಮನಲ್ಲಿ ಎಲ್ಲ ಜನರು ಸತ್ತು ಹೋದರು. ಓಕೆ, ಕಂಟಿನ್ಯೂ. so in Christ ಸೊ ಇನ್ ಕ್ರೈಸ್ಟ್ all will be made alive. ಆಲ್ ವಿಲ್ ಬಿ ಮೇಡ್ ಅಲೈವ್. ಕ್ರಿಸ್ತನಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಅಲ್ಲಲುಯ್ಯ, ಜೀವ ಹೊಂದಿದ್ದೇವೆ. ಕ್ರಿಸ್ತನಲ್ಲಿ ಆದಾಮನಲ್ಲಿ ಸತ್ತಿದ್ದೆವು, ಕ್ರಿಸ್ತನಲ್ಲಿ ಜೀವಿಸಿದ್ದೆವು. ಎರಡೇ ಗುಂಪು ದೇವರು ನೋಡು. ಒಂದು ಆದಾಮ, ಆತನು ಮೊದಲ ಸೃಷ್ಟಿಗೆ ಮೂಲ ತಂದೆ ಅಥವಾ ತಲೆ. ಸೆಕೆಂಡ್ ಕೊನೆ ಆದಾಮ, ಕಡೆ ಆದಾಮ, ಲಾಸ್ಟ್ ಆಡಮ್, ಯೇಸು ಸ್ವಾಮಿ. ಪ್ರೈಸ್ ಗಾಡ್. 1 ಕೊರಿಂಥ್ 15:49 49 ವಾಕ್ಯ ಓದಿ. ಕನ್ನಡದಲ್ಲಿ ತೊಂದರಿಲ್ಲ. 1 ಕೊರಿಂಥ 15:49. ನಾವು ಮಣ್ಣಿನಿಂದ ಹುಟ್ಟಿದವರಾದ ಸಾರೂಪ್ಯವನ್ನು ನಾವು ಮಣ್ಣಿನಿಂದ ಧರಿಸಿದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿದ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಆಯ್ತಾ? 45 ವಾಕ್ಯ ಓದಿ. 45 ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬದುಕುವ ಪ್ರಾಣಿಯಾದನು. ಕಡೆ ಆದಾಮನು ಬದುಕಿಸುವ ಆತ್ಮನು. ಆದಾಮನು ಸತ್ತು ಹೋದ. ಎಲ್ಲಿ ಸತ್ತು ಹೋದ? ಏದೆನ್ ತೋಟದಲ್ಲಿ ಸತ್ತು ಹೋದ. ಅವನ ಆತ್ಮದಲ್ಲಿ ಸತ್ತ. ಎಲ್ಲಿ ಸತ್ತ ಅವನು? ಆತ್ಮ. ನಾವು ಯಾರಾಗಿದ್ದೇವೆ? ಶರೀರವ ಆತ್ಮವ? ಆತ್ಮ ಅಂತ ಹೇಳುವರು ಎಷ್ಟು ಜನ ಇದ್ರೆ ಕೈ ಮೇಲೆತ್ತಿ. ಶರೀರ ಅಂತ ಹೇಳುವರು ಎಷ್ಟು ಜನ ಇದ್ರೆ ಕೈ ಮೇಲೆತ್ತಿ. ನಾನು ಶರೀರ ಅಂತ ಹೇಳುವರು ಎಷ್ಟು ಜನ ಇದ್ರೆ ಕೈ ಮೇಲೆತ್ತಿ. ಓಕೆ, ನಾವು ಆತ್ಮವಾಗಿದ್ದೇವೆ. ಆದಾಮನು ಆತ್ಮದಲ್ಲಿ ಸತ್ತು ಹೋದ. ದೇವರ ಆಜ್ಞೆಗೆ ವಿರೋಧವಾಗಿ ಹೋದಾಗ ಅವನು ಆತ್ಮದಲ್ಲಿ ಸತ್ತ. ಅದಕ್ಕಾಗಿ ನೋಡಿ, ಆದಿಕಾಂಡ 3 ನಾವು 7, 8, 9 ವಾಕ್ಯ ಓದಿದ್ರೆ ದೇವರು ಹುಡುಕಿ ಬಂದ ಏನು ಹೇಳ್ತದೆ? ಆದಾಮನೇ, ನೀನು ಎಲ್ಲಿದ್ದೀಯಾ? ದೇವರು ಅವನನ್ನು ಹೇಗೆ ಕೂಗಿ ಕರೀತಾ ಇದ್ದಾನೆ? ಎಲ್ಲಿದ್ದೀಯಾ? ಇವತ್ತು ನಿಮ್ಮನ್ನು ಕೇಳುವುದಾದರೆ ಎಲ್ಲಿದ್ದೀಯಾ ಅಂದ್ರೆ, ದೇವರೇ ನಾನು ಕ್ರಿಸ್ತನಲ್ಲಿದ್ದೇನೆ. ನಾನೆಲ್ಲಿದ್ದೇನೆ? ಕ್ರಿಸ್ತನಲ್ಲಿ ಎಂಬುದಾಗಿ ಹೇಳುವಂಥದ್ದು ಅದು ನಮ್ಮ ಇರುವಿಕೆ, ಅದು ನಮ್ಮ ವಾಸಸ್ಥಾನ. ಅಲ್ಲಲಿಯ, ಅದು ನಮ್ಮ ವಾಸಸ್ಥಾನ. ಕ್ರಿಸ್ತನಲ್ಲಿ, ಆದಾಮನಲ್ಲಿ ಇದ್ದೆವು, ಅಲ್ಲಿ ಸತ್ತು ಹೋಗಿದ್ದೆವು. ಕ್ರಿಸ್ತ ಸ್ವಾರ್ಥೆಗೆ ಪ್ರತಿಕ್ರಿಯಿಸಿ ಸ್ವಾರ್ಥ ಅಂಗೀಕಾರ ಮಾಡಿದೆವು. ಇವತ್ತು ಕ್ರಿಸ್ತನಲ್ಲಿದ್ದೇವೆ. ಇವತ್ತು ನಾವು ಜೀವಿಸುತ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ನಮಗೇನು ಸಿಕ್ಕಿದೆ? ಈಗ ಜೀವ ಸಿಕ್ಕಿದೆ. ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯ. ಒಂದು ವಾಕ್ಯ ಓದುವ. ಓಕೆ, 1 ಕೊರಿಂಥ್ 6:17 1 ಕೊರಿಂಥ 6:17 ಓದಿ. ನೆಕ್ಸ್ಟ್ ಇದರಲ್ಲಿ ನಾನು ಕ್ರಿಸ್ತನಲ್ಲಿ ಇರುವ ಆಶೀರ್ವಾದಗಳ ಕುರಿತಾಗಿ ನಾನು ಮಾತಾಡಲಿಕ್ಕೆ ಹೋಗುತ್ತೇನೆ. ಕರ್ತನ ಸಂಸರ್ಗದಲ್ಲಿರುವವನಾದರೂ, ಕ್ರಿಸ್ತನೊಂದಿಗೆ ಕರ್ತನಿಂದ ಇರುವವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಅದರ ಅರ್ಥ ಏನು ಗೊತ್ತುಂಟ? ಇವತ್ತು ನಾನು ಕ್ರಿಸ್ತನು ಒಂದೇ. ನೋಡಿ, ಯೋಹನ್ನನ ಸುವಾರ್ತೆ 14ನೇ ಬನ್ನಿ, ತೆರೀರಿ ಅಲ್ಲಿ ಪುಟ. ನೀವು ಕಳವಳಗೊಳ್ಳಬೇಡಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿ, ನನ್ನಲ್ಲಿ ನಂಬಿಕೆ ಇಡಿ. ನನ್ನ ತಂದೆ ಮನೆಯಲ್ಲಿ ನಾಲ್ಕು ಬಿಡಾರಗಳು ಉಂಟಂತ ಯೇಸುವಿನ ಶಿಷ್ಯರಿಗೆ ಹೇಳಿದ. ನಾನು ಹೋಗಿ ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಾನಿಲ್ಲಿ, ನೀವು ಇರಬೇಕು. ಆದರೆ 4ನೇ ವಾಕ್ಯದಿಂದ ಓದುವ. 4ನೇ ವಾಕ್ಯದಿಂದ ಓದಿ. ಜಾನ್ 14:4 ಓದಿ. ಸ್ಥಳದಲ್ಲಿ ನೀವು ಇರಬೇಕು
ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಲು ಯೇಸು ಅವನಿಗೆ, ನಾನೀ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಿ ಎಂದು ಹೇಳಿದನು. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು. ನಮಗೆ ತಂದೆಯನ್ನು ತೋರಿಸು. ಫಿಲಿಪ್ ಹೇಳ್ತಿದ್ದಾನೆ, ನಮಗೆ ತಂದೆ ನೋಡಬೇಕು, ತಂದೆಯನ್ನು ತೋರಿಸು. ಈಗ ಯೇಸು ಏನು ಹೇಳ್ತಾನೆ ನೋಡಿ, ಮುಂದೆ ಓದಿ. ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನನಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ಓಕೆ, 20ನೇ ವಾಕ್ಯ ಓದಿ. ನಾನು ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ. ನೋಡಿ, ಒಂದು ಐಕ್ಯತೆಯ ಕುರಿತಾಗಿ ಸ್ವಾಮಿ ಮಾತಾಡ್ತಿದ್ದಾನೆ. ಈಗ ಟ್ರಿನಿಟಿ ಅಂತ ಹೇಳ್ತೇವೆ ನಾವು, ದೇವರ ತ್ರಿಯೇಕತ್ವ, ತಂದೆ, ಮಗ, ಪವಿತ್ರಾತ್ಮನು ವ್ಯಕ್ತಿತ್ವಗಳು ಬೇರೆ ಬೇರೆ ಆದರೂ ಅವರು ಒಂದೇ ದೇವರಾಗಿದ್ದಾರೆ. ಅರ್ಥ ಆಯ್ತಾ? ತಂದೆಗೆ ಒಂದು ವ್ಯಕ್ತಿತ್ವ ಇದೆ, ಮಗನಾದ ಯೇಸು ಕ್ರಿಸ್ತನಿಗೆ ಒಂದು ವ್ಯಕ್ತಿತ್ವ ಇದೆ ಪ್ರತ್ಯೇಕವಾದದ್ದು, ಪವಿತ್ರಾತ್ಮನಿಗೆ ಪ್ರತ್ಯೇಕವಾದ ಒಂದು ವ್ಯಕ್ತಿತ್ವ ಇದ್ದರೂ ಅವರು ಒಬ್ಬರೇ ಆಗಿದ್ದಾರೆ. ಅರ್ಥ ಆಯ್ತಾ? ಹೇಗೆ ಒಬ್ಬರು? ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ ನೋಡಿ, ನಾನು ತಂದೆಯಲ್ಲಿದ್ದೇನೆ, ನೀವು ನನ್ನಲ್ಲಿದ್ದೀರಿ, ನಾನು ನಿಮ್ಮಲ್ಲಿದ್ದೇನೆ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಕ್ರಿಸ್ತನಲ್ಲಿ ಎಂಬುದಾಗಿ ಹೇಳುವಾಗ ಏನು ಬರ್ತದೆ? ಟ್ರಿನಿಟಿ ಅಲ್ಲ, ನಮ್ಮನ್ನು ಸೇರಿಸಿ ಬರುವಾಗ ಫೋರ್ನಿಟಿ ಬರ್ತದೆ. ಕಳೆದ ಸಲ ಹೇಳಿರ್ಬೇಕು ನಾನು, ಏನು ಬರ್ತದೆ ಅದು? ಟ್ರಿನಿಟಿ ಅಲ್ಲ, ಫೋರ್ನಿಟಿ. ಎಲ್ಲರಲ್ಲಿ ಫೋರ್ನಿಟಿ. ಫೋರ್ನಿಟಿ ಅಂದರೆ ತ್ರಿಯೇಕ ದೇವರು ಸೇರಿ, ನಾನು ಸೇರಿ, ಫೋರ್ನಿಟಿ, 4 ಜನ ಒಂದೇ ಆಗುತ್ತೇವೆ. ನಾವೆಲ್ಲಿದ್ದೇವೆ? ಕ್ರಿಸ್ತನಲ್ಲಿ. ಎಲ್ಲರೂ ನಾವೆಲ್ಲಿದ್ದೇವೆ? ನಾನು ಕ್ರಿಸ್ತನಲ್ಲಿದ್ದೇನೆ. ನಾವೆಲ್ಲಿದ್ದೇವೆ? ಅದಕ್ಕೆ ಜಾನ್ 10:30 ಯೇಸು ಹೇಳಿದ್ದು, ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ. ಅಂದರೆ ಆತ್ಮದಲ್ಲಿ ಅವರು ಒಂದೇ ಆಗಿದ್ದಾರೆ. ನಾನು ಯೇಸು ಒಂದೇ ಆಗಿದ್ದೇವೆ ಆತ್ಮದಲ್ಲಿ. ಅಲ್ಲಲ್ಲೂಯ. ನಾವೆಲ್ಲಿದ್ದೇವೆ ಇವತ್ತು? ಕ್ರಿಸ್ತನಲ್ಲಿ ಇದ್ದೇವೆ ನಾವು. ಒಂದು ವಾಕ್ಯ ಓದಿ, ಆ ಪುಸ್ತಕದ 17:28, Acts 17:28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ. ಎಲ್ಲರಡಿ, ಆತನಲ್ಲಿ ನಾವು ಜೀವಿಸುತ್ತೇವೆ. ಎಲ್ಲಿ ಜೀವಿಸ್ತೇವೆ ನಾವು? ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. ಎಲ್ಲರೂ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ, ಕ್ರಿಸ್ತನಲ್ಲಿ ಚಲಿಸ್ತಾ ಇದ್ದೇವೆ. ಓಕೆ, ಕಂಟಿನ್ಯೂ ಓದಿ. ಚಲಿಸುತ್ತೇವೆ, ಇರುತ್ತೇವೆ. ಎಲ್ಲರಡಿ, ಕ್ರಿಸ್ತನಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಕ್ರಿಸ್ತನಲ್ಲಿ ಚಲಿಸ್ತಾ ಇದ್ದೇನೆ, ಕ್ರಿಸ್ತನಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅಲ್ಲಲ್ಲೂಯ. ಕ್ರಿಸ್ತನಲ್ಲಿ ಇದ್ದೇನೆ, ವಾಸ ಮಾಡ್ತಾ ಇದ್ದೇನೆ, ಚಲಿಸ್ತಾ ಇದ್ದೇನೆ, ಇರುತ್ತೇನೆ. ಪ್ರೈಸ್. ಎಲ್ಲಿದ್ದೇವೆ ನಾವೀಗ? ಕ್ರಿಸ್ತನಲ್ಲಿ. ಇದು ನಮ್ಮ ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಏನಾಗಿದೆ? ಪರಿಚಯ ಏನಾಗಿದೆ? ಕ್ರಿಸ್ತನಲ್ಲಿ. ನಾವು ರಕ್ಷಣೆ ಹೊಂದಿದ ಸಮಯದಿಂದ ನಾವು ಕ್ರಿಸ್ತನಲ್ಲಿ ಸೇರಿದ್ದೇವೆ. ನೋಡಿ, ಜಾನ್ ಚಾಪ್ಟರ್ 1:12-13 ಏನು ಹೇಳ್ತದೆ? ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅವರು ಪುರುಷ ಸಂಕಲ್ಪದಿಂದಾಗಲಿ, ಕಾಮದಿಂದಾಗಲಿ, ರಕ್ತದಿಂದಾಗಲಿ ಅವರು ಹುಟ್ಟಿದವರಲ್ಲ. ಅವರು ಹೇಗೆ ಹುಟ್ಟಿದರು? ದೇವರಿಂದಲೇ. ಯಾವಾಗ ನಾವು ದೇವರಿಂದ ಹುಟ್ಟಿದೆವು, ಆ ಸಮಯದಿಂದ ಕ್ರಿಸ್ತನಲ್ಲಿ ನಮ್ಮ ಏನಾಗಿದೆ? ಐಡೆಂಟಿಟಿ, ಪರಿಚಯ. ಕ್ರಿಸ್ತನಲ್ಲಿ ವಾಸಿಸ್ತಾ ಇದ್ದೇವೆ ನಾವು. ಆದಾಮನಿಂದ ಬಿಡುಗಡೆ ಹೊಂದಿದ್ದೇವೆ, ನಾವು ಜೀವ ಹೊಂದಿದ್ದೇವೆ. ಅಲ್ಲಲ್ಲೂಯ. ಆತ್ಮದಲ್ಲಿ ನಾವು ಜೀವ ಹೊಂದಿದ್ದೇವೆ. ಕ್ರಿಸ್ತನಲ್ಲಿ ಸೇರ್ಬೇಕಾದ್ರೆ ಮೊದಲು ರಕ್ಷಣೆ ಹೊಂದಬೇಕು. ವ್ಯಕ್ತಿ ಏನಾಗಬೇಕು? ಅವನು ರಕ್ಷಣೆ ಹೊಂದಬೇಕು. ಮಾತ್ರವಲ್ಲ, ರೋಮ 6:3 ಓದಿ. ರೋಮ್ ಚಾಪ್ಟರ್ 6:3. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ನಾವು? ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ. ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ಅಥವಾ ಡಿಜೆ ಸಭೆಯಲ್ಲಿ ಸೇರುವುದಕ್ಕಾಗಿ ಅಲ್ಲ,
ಸಭೆಯ ಸದಸ್ಯತ್ವ ಯಾವುದಕ್ಕೋಸ್ಕರ? ಕೆಲವು ಶಾರೀರಿಕವಾದ ಕಾರ್ಯಗಳಿಗಾಗಿ ಮಾತ್ರ. ದೀಕ್ಷಾಸ್ನಾನ ತೆಗೆದುಕೊಂಡಾಗ ಎಲ್ಲಿ ಸೇರ್ತೇವೆ ನಾವು? ಕ್ರಿಸ್ತನಲ್ಲಿ ಸೇರ್ತೇವೆ. ಗಲಾತ್ಯ 3:27 ಕೂಡ ಓದಿ. ಗಲಾತ್ಯನ್ 3:27. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಎಲ್ಲಿ ಧರಿಸಿಕೊಂಡಿರಿ. ಸೇರಿದ್ದೇವೆ ನಾವು? ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನವನ್ನು ನಾವು ಮಾಡಿದೆ. ಇನ್ನೊಂದು ವಾಕ್ಯ ಓದಿ, ಫಿಲಿಪ್ಪಿ 3:9. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ನೇಮನಿಷ್ಠೆಗಳ ಆಶ್ರಯಿಸದೆ ಫಲ ಏನಾಗಿದೆ? ಸ್ವನೀತಿ- ಅದು ಸ್ವನೀತಿ ಅಲ್ಲಲ್ಲಿಯಾ? ಓಕೆ, ಮುಂದೆ ಓದಿ. ಕ್ರಿಸ್ತನನ್ನು ನಂಬುವವರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ ನೀತಿ, ಕ್ರಿಸ್ತನ ಮೇಲಿನ ನಂಬಿಕೆ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರೋನಾಗಿ ನಾವು ಯಾವಾಗ ಕಾಣಿಸಿಕೊಳ್ಳಬೇಕು. ದೇವರು ಕೊಡುವಂತ ಕ್ರಿಸ್ತ ನಂಬುವುದರ ಮೂಲಕ ದೇವರಿಂದ ಸಿಕ್ಕುವಂತ ನೀತಿ ಯಾವಾಗ ಹೊಂದುತ್ತೇವೆ, ಆವಾಗ ಕ್ರಿಸ್ತನಲ್ಲಿ ನಾವು ಕಾಣಿಸಿಕೊಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ದೇವರು ಕೊಡುವಂತ ನೀತಿ ನಮಗೆ ಹೇಗೆ ಸಿಗ್ತದೆ? ಕ್ರಿಸ್ತನ ನಂಬುವುದರ ಮೂಲಕ. ಒಂದು ವಾಕ್ಯ ಓದಿ, ರೋಮಪುರದ ಪತ್ರಿಕೆ 3:21 ಓದ್ತಾ ಹೋಗುವ ನಾವು. ರೋಮ್ ಚಾಪ್ಟರ್ 3:21. ಹೀಗಲಾದರೂ ದೇವರಿಂದ ದೊರಕುವ ನೀತಿ ದೇವರಿಂದ ದೊರಕುವ ನೀತಿ ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅಂದ್ರೆ ಯಾಜಕಕಾಂಡ 18:5 ಓದುವಾಗ ಧರ್ಮಶಾಸ್ತ್ರ ಯಾರೆಲ್ಲ ಕೈಗೊಂಡು ನಡೀತಾರೋ ಅವರು ಏನಾಗಿರ್ತಾರೆ? ನೀತಿವಂತರಂತ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಕೈಗೊಂಡು ನಡಿಲಿಕ್ಕೆ ಯಾರಿಗೆ ಆಯ್ತಾ? ಆಗ್ಲಿಲ್ಲ. ಯಾಕೋಬ 2:10 ಹೇಳ್ತದೆ, ಅದರಲ್ಲಿ ಒಂದರಲ್ಲಿ ತಪ್ಪಿದ್ರೆ ಯಾರು ಅದೆಲ್ಲ ಕೈಗೊಂಡು ಅವರೆಲ್ಲದರಲ್ಲಿ ತಪ್ಪಿದ ಹಾಗೆ. ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಕೈಗೊಂಡು ನಡಿಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಓಕೆ, ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ. ಮುಂದೆ ಓದಿ, ರೋಮ 3:21. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವವರಿಂದಲೇ ಯೇಸು ಕ್ರಿಸ್ತ ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ನಂಬುವವರೆಲ್ಲರಿಗೆ ದೊರಕುತ್ತದೆ. ನಮಗೆ ಈ ನೀತಿ, ದೇವರ ನೀತಿ ಹೇಗೆ ಸಿಗ್ತದೆ? ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ದೇವರ ನೀತಿ ನಮಗೆ ಸಿಗುತ್ತದೆ. ಪ್ರೈಸ್ ಗಾಡ್. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ನಂಬುವಾಗ ಆ ವ್ಯಕ್ತಿಗೆ ದೇವರ ನೀತಿ ಸಿಗ. ನಾವು ನೀತಿವಂತರಾಗಿ ನಾವು ಬದಲಾಗುತ್ತೇವೆ. ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರು. ನಾನು ನೀತಿವಂತನು, ಪಾಪವನ್ನು ಮಾಡಲೇ ಇಲ್ಲ ಎಂಬಂಥ ರೀತಿಯಲ್ಲಿ ನಾವು ಪರಿವರ್ತನೆಗೊಳ್ಳುತ್ತೇವೆ. ಅಲ್ಲಲ್ಲೂಯ್ಯ. ದೇವರ ಕೈಗೆ ನಾವು ಒಪ್ಪಿಸಿಕೊಡೋ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ. ನಮ್ಮ ಮಧ್ಯದಲ್ಲಿ ಸೇವಕರಾದ ಡ್ಯಾನಿಯಲ್ ಪೀಟರ್ ಇದ್ದಾರೆ. ಅವರು, ನಾನು ಸೌದಿಗೆ ಹೋದಾಗಲೆಲ್ಲ ಅಲ್ಲಿ ತುಂಬ ಒಂದು ಆತ್ಮೀಯತೆ, ಪ್ರೀತಿಯನ್ನು ತೋರಿಸದಿದ್ದರು. ದೇವರು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಒಳ್ಳೆ ಸೇವೆ ಅವರು ಮಾಡ್ತಾ ಇದ್ದರು. ಇವರು ಇವತ್ತು ನಮ್ಮ ಮಧ್ಯದಲ್ಲಿ ತುಂಬ ಸಂತೋಷ. ಅನೇಕ ಸಮಯಗಳಲ್ಲಿ ನಾನು ಅವರ ಸಭೆಗೆ ಹೋಗಿದ್ದೇನೆ ಸೌದಿಗೆ, ಮತ್ತು ಅನೇಕರಿಗೆ ದೀಕ್ಷಾ ಸ್ನಾನ ಕೂಡ ಕೊಡುವುದಕ್ಕೆ ನನಗೆ ಅಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು ಇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ ತುಂಬ ಸಂತೋಷ. ವೆಲ್ಕಮ್ ಪಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ದೇವರ ಕೈಗೆ ನಾವು ಒಪ್ಪಿಸಿಕೊಡುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ನಾವು ಬಂದಿದ್ದೇವೆ. ಇವತ್ತು ಓದಿದಂಥ ವಾಕ್ಯದ ಪ್ರಕಾರವಾಗಿ, ಧ್ಯಾನಿಸಿದಂಥ ವಾಕ್ಯದ ಪ್ರಕಾರವಾಗಿ ಕರ್ತನೆ, ಇವತ್ತು ನಾವು ಸ್ವಾಮಿ ಹೊಟ್ಟೆ ಕಿಚ್ಚಿಲ್ಲದೆ ಇರುವವರಾಗಿರಬೇಕು ಮಾತ್ರವಲ್ಲ ಕರ್ತನೆ, ನಾವು ನಂಬಿಗಸ್ತರಾಗಿ ನಿಲ್ಲುವ ಹಾಗೆ ನೀ ನಮಗೆ ಬಲಪಡಿಸಬೇಕು. ಅರ್ಕಿಪ್ಪನ ಕುರಿತಾಗಿ ಓದುವಾಗ ಕೊಲಸು 4:17 ಅವನನ್ನು ಎಚ್ಚರಿಸಿದಿ. ನೀನು ಹೊಂದಿದ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಳ್ಳೆಂಬಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಲಸದವರಿಗೆ ಬರೆಯುವಾಗ ಕರ್ತನೆ ನೀನು ಪೌಲನ ಮೂಲಕ ಕೊಟ್ಟಿ ಎಂಬುದಾಗಿ ನಾವು ಓದುತ್ತೇವೆ. ಇವತ್ತು ನಾವು ಹೊಂದಿದಂಥ ಸೇವೆಯನ್ನು ಎಚ್ಚರಿಕೆಯಿಂದ ನೆರವೇರಿಸಲು ಇಲ್ಲಿರುವ ಪ್ರತಿಯೊಬ್ಬರಿಗೆ ನೀನು ಬಲಪಡಿಸಬೇಕಾಗಿ ಕರ್ತನೆ ಕೇಳ್ಕೋತೇನೆ. ಅದು ಯಾವುದೇ ಸೇವೆ ಆಗಿರಬಹುದು ಸ್ವಾಮಿ. ಒಂದು ವೇಳೆ ಸುವಾರ್ಥ ಸೇವೆ ಆಗಿರಬಹುದು, ಅಥವಾ ಕ್ವಾಯರ್ನ ಸೇವೆ ಆಗಿರಬಹುದು, ಅಥವಾ ಸೌಂಡ್ ಸಿಸ್ಟಮ್ನ ಸೇವೆ, ಮೀಡಿಯಾ ಸೇವೆಯೋ, ಅಥವಾ ಕರ್ತನ ಇನ್ಯಾವುದೇ ಆಶ್ರಮದ ಸೇವೆಯೋ, ಇನ್ಯಾವುದೇ ಸೇವೆಗಳಾಗಿರಬಹುದು ಸ್ವಾಮಿ. ಅಪ್ಪ, ಎಲ್ಲ ಸೇವೆಗಳನ್ನು ನೆರವೇರಿಸುವುದಕ್ಕೆ ನಾವು ನಂಬಿಗಸ್ತರಾಗಿ ನಿಲ್ಲಲು ನೀನು ನಮಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ನಾವು ಕೇಳಿಕೊಡ್ತೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆ ಆದ ದೇವರೇ, ಆಮೆನ್.
ನಾ ಪಾಪದಲ್ಲಿ ಮುಳುಗಿದಾಗ ನಿನ್ನಿಂದ ನಾ ದೂರ ಹೋದಾಗ, ನಾ ಪಾಪದಲ್ಲಿ ಮುಳುಗಿದಾಗ ನಿನ್ನಿಂದ ನಾ ದೂರ ಹೋದಾಗ, ನೀನೇ ನನ್ನ ನಡೆಸಿ ನಿನ್ಮಾರ್ಗದಿ ನಡೆಸಿ, ನೀನೇ ನನ್ನ ಬಿಡಿಸಿ ನಿನ್ಮಾರ್ಗದಿ ನನ್ನ ನಡೆಸಿ, ನಾ ಸ್ತೋತ್ರವ ಹೇಳುತ್ತ ಇರುವೆ, ನಾ ಸ್ತೋತ್ರವ ಹೇಳುತ್ತ ಇರುವೆ, ನಾ ಸ್ತೋತ್ರವ ಹೇಳುತ್ತ ಇರುವೆ, ನಾ ಸ್ತೋತ್ರವ ಹೇಳುತ್ತ ಇರುವೆ. ಸ್ತೋತ್ರ 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 ಸ್ತೋತ್ರ. ಎಲ್ಲ ಕರಗಳನ್ನೆತ್ತಿ ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಬಹಳವಾಗಿ ಅತಿಯಾಗಿ ಅಪಾರವಾಗಿ ಪ್ರೀತಿ ಮಾಡಿದ 2019 ವರ್ಷಗಳ ಹಿಂದೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಮ್ಮ ರೋಗಗಳನ್ನು ವಾಸಿ ಮಾಡುವುದಕ್ಕಾಗಿ, ನಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಮ್ಮ ಜೀವಿತವನ್ನು ಸಮೃದ್ಧಿಯಲ್ಲಿ ನಡೆಸುವುದಕ್ಕಾಗಿ ಪ್ರಾಣವನ್ನು ಕೊಟ್ಟಂತ ಯೇಸು ಸ್ವಾಮಿ, ದಾಸರ ಮೂಲಕವಾಗಿ ವಾಕ್ಯಗಳನ್ನು ಕೇಳಿದ್ದೇವೆ ಸ್ವಾಮಿ. ಹಲ್ಲೆಲೂಯಾ. 1 ಥೆಸಲೋನಿಕ 2:13 ವಚನ ಹೇಳುವ ಹಾಗೆ, ನಂಬಿದವರ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂತ ನಿನ್ನ ವಾಕ್ಯಗಳು ಸ್ವಾಮಿ. ದೇವರೇ, ಬಂದವರ ಇಲ್ಲಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ಬಲವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಬಹಳ ವರ್ಷಗಳ ಬಳಿಕ, ದಿವಸಗಳ ಬಳಿಕ, ತಿಂಗಳುಗಳ ಬಳಿಕ ದೇವರೇ, ನಮ್ಮ ಆತ್ಮೀಯ ಸೇವಕರನ್ನು ಸ್ವಾಮಿ ಹಲ್ಲೆಲೂಯಾ ಸಂಧಿಸುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮನ್ನು ಕೂಡ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಿದ್ದಿ ಸ್ತೋತ್ರ. ದೇವರೇ, ವಾಕ್ಯ ಹೇಳ್ತದಪ್ಪ, ಜ್ಞಾನೋಕ್ತಿ 28:19 ವಚನ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ದೇವರೇ ಹಲ್ಲೆಲೂಯಾ. ಮಾರ್ಕನು ನಿನ್ನನ್ನು ಬಿಟ್ಟು ಅಗಲಿ ಹೋದನು ಸ್ವಾಮಿ ಹಲ್ಲೆಲೂಯಾ. ಆದರೆ ಮತ್ತೆ ಬಂದು ನಂಬಿಗಸ್ತನಾಗಿ ಸೇವೆ ಮಾಡಿದನು ಕರ್ತನೆ ಹಲ್ಲೆಲೂಯಾ. ಯೂದನು ನಿನ್ನನ್ನು ಹಿಡಿದುಕೊಟ್ಟನು ಕರ್ತನೆ, ಆದರೆ ಆತನಿಗೆ ಕೂಡ ಅವಕಾಶ ಇತ್ತು, ಆದರೆ ಆತನು ತನ್ನ ಜೀವಿತವನ್ನೇ ಕಳೆದುಕೊಂಡನು ಸ್ವಾಮಿ ಹಲ್ಲೆಲೂಯಾ. ದೇವರೇ, ಆತ್ಮಿಕವಾಗಿ ಹಿಂಜರಿದಂತ ಸ್ಥಿತಿಯಲ್ಲಿ ದೇವರೇ, ಈ ಸಂದೇಶವನ್ನು ಕೇಳಿದಂತ ಈ ದಿವಸದಲ್ಲಿ ಯಾರಾದರೂ ಕರ್ತನೆ ಈ ಸ್ಥಳದಲ್ಲಿ ನಿಂತುಕೊಂಡಿದ್ದುಕೊಂಡು ಕರ್ತನೆ ನನ್ನನ್ನು ಕರುಣಿಸಿ ಎಂಬುದಾಗಿ ಪ್ರಾರ್ಥಿಸಿರುವುದಾದರೆ, ಮುಂಬರುವ ದಿವಸಗಳಲ್ಲಿ ನಂಬಿಗಸ್ತರಾಗಿ ಅವರನ್ನು ಸೇವೆ ಮಾಡುವಂತೆ ಎಬ್ಬಿಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಈ ಸೇವೆಯನ್ನು ಆಶೀರ್ವದಿಸು. ಈ ಸೇವೆಯ ಅಗತ್ಯತೆಗಳು ಬೆಟ್ಟದಷ್ಟಿರಬಹುದು ಸ್ವಾಮಿ ಹಲ್ಲೆಲೂಯಾ. ಮನುಷ್ಯರನ್ನು ಅಲ್ಲ ಕರ್ತನೆ, ನಿನ್ನನ್ನು ನೋಡುವಾಗ ನೀನು ಎಲ್ಲವನ್ನು ಒದಗಿಸಿಕೊಡುವಂತ ದೇವರಾಗಿದೆಯಪ್ಪ. ಸೇವಕರು ನಂಬಿಗಸ್ತರಾಗಿ ಸೇವೆಯಲ್ಲಿ ಮುಂದೆ ಹೋಗುತ್ತಿರುವಾಗ ಫಿಲಿಪ್ಪಿ 4:19 ವಚನಕ್ಕೆ ಅನುಗುಣವಾಗಿ
ಎಫೆಸ 3:20 ವಚನಕ್ಕೆ ಅನುಗುಣವಾಗಿ ಅವರ ಅಗತ್ಯತೆಗಳನ್ನು ಸಂಧಿಸುವಂತ ದೇವರು ನೀನು ಆಗಿದೆ. ದಾವೀದನು ನೆಲದವನ್ನು ನೋಡ್ತಾ ಇರಲಿಲ್ಲ ಸ್ವಾಮಿ, ಆತನ ಮೇಲೆ ನೋಡ್ತಾ ಇದ್ದನಪ್ಪ. ಮೇಲಿನಿಂದ ಬರುವ ಮಳೆಯಾಗಲಿ, ಗಾಳಿಯಾಗಲಿ, ಸೂರ್ಯನಾಗಲಿ, ಚಂದ್ರನಾಗಲಿ ಇವತ್ತಿನವರೆಗೆ ದೇವರೇ ಅವರ ಕಾರ್ಯಗಳು ನಿಲ್ಲಿಸಲಿಲ್ಲ. ಅದೇ ಪ್ರಕಾರವಾಗಿ ನೀನು ಕೊಡುವಂಥದ್ದು, ನೀನು ನಡೆಸುವಂಥದ್ದು ನಿಂತು ಹೋಗುವಂಥದ್ದಲ್ಲ. ಸ್ತೋತ್ರ ಸ್ವಾಮಿ. ಆಶೀರ್ವದಿಸು, ಬಂದವರೆಲ್ಲರನ್ನು ಆಶೀರ್ವದಿಸಿ. ಬರುವಾಗ ನಡೆಸಿದ ದೇವರು ಹಿಂದೆ ಹೋಗುವಾಗಲೂ ಅವರ ಸಂಗಡಿದ್ದು ನಡೆಸು. ಸೇವಕರೊಡನೆ ಸೇವೆಗಾಗಿ ನಿಂತಂತ ಸ್ವಾಮಿ ಸೇವಕರುಗಳನ್ನು ನಾವು ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ. ಬಿರುಗಾಳಿ ತೊರೆ ನಡೆಗಳು ಬಂದರೂ ಕೂಡ ಬಿದ್ದು ಹೋಗದ ಹಾಗೆ ನಡೆಸುತ್ತಿ ಕರ್ತನೆ. ಅನಾಥಾಶ್ರಮದಲ್ಲಿರುವಂಥ ಅನಾಥರು ನೆನೆಸಿಕೊಂಡು ಬೇಡುತ್ತಾ ಇದ್ದೇವೆ ದೇವ. ಅವರ ಕಷ್ಟಗಳು ನಿನಗೆ ಗೊತ್ತುಂಟು, ಮಾನಸಿಕ ಸ್ಥಿತಿಗತಿಗಳು ನಿನಗೆ ಗೊತ್ತುಂಟು ಕರ್ತನೆ. ಆಶೀರ್ವದಿಸಿ ನಡೆಸು. ಈ ಸೇವೆಯಲ್ಲಿ ಭಾಗಿಗಳಾಗಿರುವ ಪ್ರತಿಯೊಬ್ಬರನ್ನು ನಿನ್ನ ಮಹಿಮೆಯಿಂದ ಆಶೀರ್ವದಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸು. ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬ ಮಾತುಗಳೊಂದಿಗೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸು. ಪ್ರಾರ್ಥನೆ ಕೇಳಿದಿ ಸ್ತೋತ್ರ. ಪ್ರಾರ್ಥನೆಯಿಂದ ಹಿಂದೆ ಜರಿ ಹೋದವರು ಸ್ವಾಮಿ, ಪ್ರಾರ್ಥನೆಗಾಗಿ ನಂಬಿಗಸ್ತಿಯಲ್ಲಿ ಮುಂದೆ ಬರಲಿಕ್ಕೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ಯೇಸುವಿನ ಮಹಿಮೆಯ ನಾಮದ ನಿನಗೊಬ್ಬನೇ ಉಂಟಾಗಲಿ ಪರಲೋಕ ತಂದೆಯೇ. ಆಮೆನ್.